ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ ಯಾಕೋಬನ ಪುಸ್ತಕ 3ನೇ ಅಧ್ಯಾಯ 14ರಿಂದ 16ರವರೆಗಿರುವಂತಹ ವಾಕ್ಯಗಳು. ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಅದು ಭೂಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧ ನೀಚ ಕೃತ್ಯಗಳು ಇರುವುವು. ಹೇಳ್ತಾರೆ ಮತ್ಸರ. ಕೆಲವರಿಗೆ ವೈರಾಗ್ಯದ ಕುರಿತಾಗಿ ಒಂದು ಹೆಮ್ಮೆ ಇದೆ, ಅದುವೇ ಮತ್ಸರ. ಅವ್ರು ಹೇಳ್ತಾರೆ ನೋಡಿ, ನಿಮ್ಮ ಹೃದಯದ ಒಳಗೆ ಮತ್ಸರವು ಇರುವಂತದ್ದಾಗಿದೆ. ವಿರೋಧಗಳು ಇಟ್ಟುಕೊಳ್ಳುವುದಾದರೆ ನೀವು ಹೊಗಳಿಕೊಳ್ಳಬೇಡಿರಿ. ಕೆಲವರು ಹೇಳ್ತಾರೆ, ನಾನು ಎಂಥ ವ್ಯಕ್ತಿ ಗೊತ್ತಾ, ಮನಸ್ಸಲ್ಲಿ ಅಂದ್ಕೊಂಡ್ರೆ ಅಷ್ಟೇ, ಅಳಿಸೋವರೆಗೂ ಬಿಡೋದಿಲ್ಲ. ನಾನು ಒಂದು ಕಾರ್ಯವನ್ನ ಮನದಲ್ಲಿ ಸ್ವೀಕರಿಸಿಕೊಂಡ್ರೆ ಅದನ್ನು ಬದಲಾಯಿಸಲು ನಿಮ್ಮಿಂದ ಸಾಧ್ಯನೇ ಇಲ್ಲ. ಅಷ್ಟೊಂದು ಹೆಮ್ಮೆ ಅದರಲ್ಲಿ. ನಾವೆಲ್ಲ ನಮ್ಮ ಜಾತಿಯ ಮೇಲೆ, ಕುಲದ ಮೇಲೆ ಅಷ್ಟೊಂದು ವೈರಾಗ್ಯ, ಕೊಲ್ಲುವುದಕ್ಕೂ ಹಿಂಜರಿಯುವುದಿಲ್ಲ. ಅದರಲ್ಲಿ ಅವರಿಗೊಂದು ದೊಡ್ಡ ಹೆಮ್ಮೆ, ನಾವೆಷ್ಟು ವೈರಾಗ್ಯವಾಗಿದ್ದೀವಿ ನೋಡಿ ಅಂತ. ಈಗ ಸಮೀಪ ಕಾಲಘಟ್ಟದಲ್ಲಿ ನೋಡುವುದಾದರೆ ಗೌರವ ಕೊಲೆ ಎಂಬುದಾಗಿ ಒಂದು ಜಾತಿಯಲ್ಲಿರುವಂತಹ ಒಬ್ಬ ಯೌವನಸ್ಥನು ಮತ್ತೊಂದು ಜಾತಿಯಲ್ಲಿರುವಂತಹ ಒಂದು ಸ್ತ್ರೀಯು ಮದುವೆ ಮಾಡಿಕೊಳ್ಳಲು ಬಯಸಿ ಅವರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದರೆ ತಕ್ಷಣ ಏನು ಮಾಡ್ತಾರೆ, ಎರಡೂ ಕಡೆಗಳಿಂದಲೂ ಹೆತ್ತವರು ತಮ್ಮ ಮಕ್ಕಳನ್ನ ಆ ಜಾತಿಯ ವೈರಾಗ್ಯದಿಂದ ಕೊಲೆ ಮಾಡುವುದಕ್ಕೂ ಹಿಂಜರಿಯುವುದಿಲ್ಲ. ನಡು ರಸ್ತೆಯಲ್ಲಿ ಕತ್ತರಿಸಾಕಿದೆ ನೋಡಿರ್ತೀರಾ, ಅವರಿಗೆ ಅದರ ಕುರಿತಾಗಿ ಸ್ವಲ್ಪ ಕೂಡ ಮನನೋವು ಅಥವಾ ಕಷ್ಟನೋ ಇಲ್ಲ. ಹೌದು, ನನ್ನ ಮಗಳನ್ನು ನಾನೇ ಕೊಂದೆ, ನನ್ನ ಮಗಳು ರೋಡಲ್ಲಿ ಓಡ್ತಿರ್ಬೇಕಾದ್ರೆ ನಾನೇ ಕೊಂದೆ, ಅವರಿಗೆ ಊಟದಲ್ಲಿ ನಾನೇ ವಿಷ ಹಾಕಿ ಕೊಟ್ಟೆ. ಯಾಕೆ ಗೊತ್ತಾ, ನಮ್ಮ ಜಾತಿಯ ಮೇಲೆ, ಕುಲದ ಮೇಲೆ ಅಷ್ಟೊಂದು ವೈರಾಗ್ಯ ಎಂಬುದಾಗಿ ಹೇಳ್ತಾರೆ. ಆ ವೈರಾಗ್ಯದಿಂದ ಕಲಹಗಳು, ಆ ವೈರಾಗ್ಯದಿಂದ ಗೊಂದಲಗಳು, ಆ ವೈರಾಗ್ಯ ಎನ್ನುವಂತಹ ಒಂದು ಕಠಿಣವಾದ ಮತ್ಸರದ ಕುರಿತಾಗಿ ಕರ್ತನ ಸತ್ಯವೇದ ಒಂದು ಮಾತನ್ನು ಹೇಳುತ್ತದೆ. ಯಾವುದೋ ಒಂದು ವೈರಾಗ್ಯದ ಕುರಿತಾಗಿ, ಆ ಒಂದು ವೈರಾಗ್ಯದ ಪರಿಣಾಮಗಳ ಕುರಿತಾಗಿ ಸತ್ಯವೇದ ಸ್ಪಷ್ಟವಾಗಿ ಮಾತಾಡ್ತಾ ಇದೆ. ಮತ್ತೊಮ್ಮೆ ವಾಕ್ಯವನ್ನ ಓದಿ ನೋಡ್ರಿ. ನಿಮ್ಮ ಹೃದಯದ ಒಳಗೆ ಆ ಮತ್ಸರ ಅಂದರೆ ಕಹಿಯಾದ ವೈರಾಗ್ಯ, ವಿರೋಧತ್ವಗಳನ್ನ ಇಟ್ಟುಕೊಂಡಿರುವುದಾದರೆ ನೀವು ಹೊಗಳಿಕೊಳ್ಳಬೇಡಿರಿ. ಕೆಲವರಿಗೆ ವೈರಾಗ್ಯದ ಕುರಿತಾಗಿ ದೊಡ್ಡ ಹೊಗಳಿಕೆ, ಜಾತಿಗೋಸ್ಕರವಾಗಿ ಪ್ರಾಣ ಕೂಡ ಕೊಡ್ತೀನಿ ನಮ್ಮ ಜಾತಿಗೆ. ಅದೇನೇ ಮುಂಚಿತವಾಗಿ ಹೇಳಿದೆ, ಧರ್ಮದಲ್ಲಿ ಒಂದು ಹೆಮ್ಮೆ, ಧರ್ಮಕ್ಕಾಗಿ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದೀವಿ, ಯಾರನ್ನು ಕೊಲ್ಲುವುದಕ್ಕೂ ಹಿಂಜರಿಯುವುದಿಲ್ಲ. ಈ ರೀತಿ ಹೊಗಳಿಕೊಳ್ಳುವುದನ್ನು ನೋಡ್ತೀವಿ ನಾವು. ಅವರು ಸೆರೆಮನೆಗೆ ಹೋದರೂ ಕೂಡ ನಾನು ಒಂದು ದೊಡ್ಡ ಕಾರ್ಯಕ್ಕೆ ತ್ಯಾಗ ಮಾಡಿ ಬಂದಿರುವ ರೀತಿಯಲ್ಲೇ ಅವರು ಹೊಗಳಿಕೊಳ್ಳುವರಾಗಿರ್ತಾರೆ. ಸುಮ್ಮನೆ ಜೈಲಿಗೆ ಹೋದ್ನಾ, ನಮ್ಮ ಕುಲಕ್ಕಾಗಿ, ಜಾತಿಗಾಗಿ ಕಲಹ ಮಾಡಿ ಹಲವರನ್ನು ಕೊಲೆ ಮಾಡಿ ಈ ವೈರಾಗ್ಯಕ್ಕೋಸ್ಕರ ಜೈಲಿಗೆ ಬಂದಿದೆ ಎಂಬುದಾಗಿ ಹೊಗಳಿಕೊಳ್ಳುವುದನ್ನು ನೋಡ್ತೀವಿ ನಾವು. ದೇವರು ಹೇಳುತ್ತಾರೆ, ಇಂಥ ಒಂದು ಜ್ಞಾನ, ಇಂಥ ಒಂದು ಗುಣ ಎನ್ನುವಂಥದ್ದು ಪರಲೋಕದಿಂದ ಇಳಿದು ಬರುವಂಥದ್ದಲ್ಲ. ಅದು ಸಾಮಾನ್ಯ ಜನಗಳಿಗೆ ಸರಿ, ಇದು ದೇವರ ಮಕ್ಕಳಿಗೆ ತಕ್ಕ ಸ್ವಭಾವವಲ್ಲ. ಯಾಕಂದರೆ ಇದು ಪರಲೋಕದಿಂದ ಹಿಡಿದು ಬರುವಂತಹ ಜ್ಞಾನವಾಗಿರದೆ ಲೌಕಿಕ ಸಂಬಂಧವಾದದ್ದು, ಲೋಕ ಸಂಬಂಧವಾದದ್ದು, ಜನ್ಮ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ನಾನು ಆ ರೀತಿ ಹೇಳಿ, ನನ್ನ ಜನ್ಮ ಸ್ವಭಾವ ಇದೆ ನೋಡಿ, ಆ ಜನ್ಮ ಸ್ವಭಾವಕ್ಕೆ ಸೀಮಿತವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. ತನ್ನ ಸ್ವಂತ ಮಗಳನ್ನು ಕೊಲೆ ಮಾಡ್ತಾನಲ್ವಾ, ರೋಡಲ್ಲಿ ಓಡುವುದಕ್ಕೆ ಬಿಟ್ಟು ಆಳುಗಳನ್ನಿಟ್ಟು ಕೊಲೆ ಮಾಡುವಂಥದ್ದು, ಅಂಥ ತಂದೆಯಂದ್ರೆ ನೋಡಿದೀವಲ್ವಾ ನಾವು ಸುದ್ದಿವಾಹಿನಿಗಳಲ್ಲಿ. ಅದು ದೆವ್ವಕ್ಕೆ ಸಂಬಂಧಪಟ್ಟದ್ದು. ಅಂತ ಏನು ದೊಡ್ಡ ವೈರಾಗ್ಯ ಅಂತ ಗೊತ್ತಿಲ್ಲ ನಮಗೆ. ವೈರಾಗ್ಯವು, ವಿರೋಧವು ಅಥವಾ ಮತ್ಸರವು ಎಲ್ಲುಂಟೋ ಅಲ್ಲಿ ಕಲಹವು, ಸಕಲ ದುರಾಚಾರಗಳು, ಈ ಕೊಲೆ ಮಾಡುವಂಥದ್ದು, ಕಳ್ಳತನ ಮಾಡುವಂಥದ್ದು, ಕಲ್ಲು ತಗೊಂಡು ಹೊಡೆಯುವುದು. ಒಂದು ಹಳ್ಳಿಗಳಲ್ಲಿ ನೋಡುವುದಾದರೆ ಅವರು ಕುಡಿಯುವಂಥ ನೀರನ್ನು ಅಶುದ್ಧಪಡಿಸಿ ಆ ಗ್ರಾಮವನ್ನೇ, ಹಳ್ಳಿಯನ್ನೇ ಕಷ್ಟಪಡಿಸುವಂಥದ್ದಿಂಥ ಕಾರ್ಯಗಳು ಎಲ್ಲಿ ಉಂಟಾಗುತ್ತದೆ ಎಂದರೆ ಈ ಮತ್ಸರ ಹೊಂದಿರುವವರ ಬಳಿ. ಮನಸ್ಸಲ್ಲಿ ಕಹಿಯಾದ ವೈರಾಗ್ಯ ಅಥವಾ ವಿರೋಧತ್ವವನ್ನು ಹೊಂದಿರುವುದರಿಂದಲೇ ಇದು ನಡೆಯುತ್ತದೆ ಎಂಬುದಾಗಿ ಯಾಕೋಬನು ಹೇಳುತ್ತಾನೆ. ಮತ್ಸರವನ್ನು ಮಾಂಸಿಕವಾಗಿರುವ ಕ್ರಿಯೆ ಅಥವಾ ಪಾಪ ಎಂಬುದಾಗಿ ಸತ್ಯವೇದ ನಮಗೆ ತೋರಿಸಿಕೊಡುವಂಥದ್ದಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಕ್ಕೆ 5ನೇ ಅಧ್ಯಾಯ 20ನೇ ವಾಕ್ಯ 19ನೇ ವಾಕ್ಯವನ್ನು ನೋಡುವುದಾದರೆ,
ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಇವೆ. ಅವು ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕುತನ, ದುಂದೌತಣ ಇಂಥವುಗಳೇ ಎಂಬುದಾಗಿ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮಗೆ ಎಚ್ಚರಿಸುತ್ತೇನೆ. ಅದರಲ್ಲಿ 20ನೇ ವಾಕ್ಯದಲ್ಲಿ ಪರ್ಟಿಕ್ಯುಲರ್ ಆಗಿ ಹಾಕಿದ್ದಾರೆ ಮತ್ಸರ ಎಂಬುದಾಗಿ. ಒಂದು ವ್ಯಭಿಚಾರ ಯಾವ ರೀತಿ ದೇವರಿಗೆ ವಿರುದ್ಧವಾಗಿರುವ ಪಾಪವೋ ಅದೇ ರೀತಿ ಮತ್ಸರ ಅಂದರೆ ಕಹಿಯಾದ ವೈರಾಗ್ಯ, ಈ ರೀತಿ ಹೇಳುವಂತಹ ಸತ್ಯವೇದ. ವೈರಾಗ್ಯ ಎಷ್ಟು ದೊಡ್ಡ ಕಠಿಣವಾದ ಪಾಪ ಎಂಬುದಾಗಿ ಸೂಚಿಸುವಂತಹ ಸತ್ಯವೇದ. ವೈರಾಗ್ಯ ಎಲ್ಲಿದೆಯೋ ಅಲ್ಲಿ ಕಲಹ ಇದೆ ಎಂಬುದಾಗಿ ಹೇಳುವಂತಹ ಸತ್ಯವೇದ. ಮತ್ತೊಂದು ಕಡೆ ಇದಕ್ಕೆ ತದ್ವಿರುದ್ಧವಾಗಿರುವ ಒಂದು ಕಾರ್ಯವನ್ನು ಹೇಳುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಾಕ್ಯ. ಅದರಲ್ಲಿ ಪೌಲನು ಹೇಳುವಾಗ ಒಳ್ಳೆಯ ವಿಷಯದಲ್ಲಿ ವೈರಾಗ್ಯ ತೋರಿಸುವುದು ಒಳ್ಳೆಯದೇ, ಒಳ್ಳೆಯ ವಿಷಯದಲ್ಲಿ ವೈರಾಗ್ಯ ತೋರಿಸುವುದು ಒಳ್ಳೆಯದೇ. ಇದನ್ನು ನಾನು ನಿಮ್ಮ ಬಳಿ ಇರುವಾಗ ಮಾತ್ರವಲ್ಲದೆ ಯಾವಾಗಲೂ ಅದನ್ನು ಮೆಚ್ಚಿಸಿಕೊಳ್ಳುವಂತೆ ಮಾಡಬೇಕು. ನಾನು ನಿಮ್ಮ ಜೊತೆ ಇರುವಾಗ ನನ್ನ ಕಣ್ದೃಷ್ಟಿಯ ಮುಂದೆ ನೀವು ವೈರಾಗ್ಯವಾಗಿರುವ ಹಾಗೆ, ವೈರಾಗ್ಯವಾಗಿ ಪ್ರಾರ್ಥನೆ ಮಾಡುವ ಹಾಗೆ ತೋರಿಸ್ತೀರಾ. ನಾನು ನಿಮ್ಮ ಬಳಿ ಇರುವಾಗ ಮಾತ್ರವಲ್ಲ, ನೀವು ವೈಯಕ್ತಿಕವಾಗಿರುವಾಗಲೂ, ನಾನು ನಿಮ್ಮನ್ನು ಬಿಟ್ಟು ಹೋದ ನಂತರ ಕೂಡ ನೀವು ಇದೇ ರೀತಿ ವೈರಾಗ್ಯದಿಂದ ಇರಬೇಕು ಎಂಬುದಾಗಿ ಅವರು ಹೇಳ್ತಾರೆ. ವೈರಾಗ್ಯವನ್ನು ಮಾಂಸಿಕವಾಗಿರುವ ಕ್ರಿಯೆ ಅಂತ ಒಂದು ಕಡೆ ಬರೆಯಲ್ಪಟ್ಟಿದೆ. ಅದೇ ಪೌಲನೇ ಅದೇ ಗಲಾತ್ಯ ಪುಸ್ತಕದಲ್ಲೇ ಬರೆದಿದ್ದಾರೆ. ಯಾಕೋಬನು ಹೇಳುವಾಗ ಅದು ಕೊಲೆ, ವೈರಾಗ್ಯವನ್ನು ತರುವಂಥದ್ದು, ದುಷ್ಕೃತ್ಯಗಳನ್ನು ತರುವಂಥದ್ದು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ನೀವು ವೈರಾಗ್ಯವಾಗಿರಿ ಎಂಬುದಾಗಿ ಹೇಳ್ತಾರೆ. ನಮಗೆ ಏನು ಗೊಂದಲ ಬರುತ್ತದೆ? ವೈರಾಗ್ಯ ಎನ್ನುವಂಥದ್ದು ಒಳ್ಳೆಯದ ಕೆಟ್ಟದ್ದ? ವೈರಾಗ್ಯ ಎನ್ನುವಂಥದ್ದು ಪಾಪವ ಸ್ವೀಕರಿಸಿಕೊಳ್ಳುವಂಥದ್ದ ಎನ್ನುವಂಥ ಸಂಶಯ ಒಳಗೆ ಬರುತ್ತದೆ. ಮೇಲ್ನೋಟವಾಗಿ ನೋಡುವವರಿಗೆ ಚೆನ್ನಾಗಿ ನೋಡುವುದಾದರೆ ವೈರಾಗ್ಯದಲ್ಲಿ 3 ವಿಧವಾಗಿರುವ ವೈರಾಗ್ಯಗಳ ಕುರಿತಾಗಿ ದೇವರ ಸತ್ಯವೇದ ನಮಗೆ ಮಾತಾಡುವಂಥದ್ದಾಗಿದೆ. ಏನು ಹೇಳುತ್ತದೆ? 1, ಶಾರೀರಿಕವಾಗಿ ಸೂಚಿಸುವಂತಹ ತೋರಿಸುವ ವೈರಾಗ್ಯ, ಮಾಂಸಿಕವಾದ ವೈರಾಗ್ಯ. 2ನೇದಾಗಿ ದೇವರ ಮಕ್ಕಳು ದೇವರಿಗೋಸ್ಕರವಾಗಿ ತೋರಿಸುವಂತಹ ಒಳ್ಳೆಯ ವೈರಾಗ್ಯ. 3ನೇದಾಗಿ ಕರ್ತನ ವೈರಾಗ್ಯ, ಅವರಿಗೊಂದು ವೈರಾಗ್ಯ ಇದೆ. 3 ವೈರಾಗ್ಯದ ಕುರಿತು ಸತ್ಯವೇದದಲ್ಲಿ ನಮಗೆ ಸೂಚಿಸಲ್ಪಟ್ಟದ್ದಾಗಿದೆ. ಮಾಂಸಿಕವಾಗಿರುವ ವೈರಾಗ್ಯ ಹೆಂಗಿರುತ್ತೆ? ದೇವರ ಮಕ್ಕಳು ತೋರಿಸುವಂತಹ ವೈರಾಗ್ಯ ಹೆಂಗಿರಬೇಕು? ಕರ್ತನ ವೈರಾಗ್ಯ ಅಂದರೆ ಏನು? ಈ 3 ವಿಧವಾಗಿರುವ ವೈರಾಗ್ಯಗಳ ಕುರಿತಾಗಿ ದೇವರ ಸತ್ಯವೇದದಲ್ಲಿ ಹಲವು ಕಡೆಗಳಲ್ಲಿ ನಮ್ಮಿಂದ ಓದಲು ಸಾಧ್ಯವಾಗುತ್ತದೆ. ಮೊದಲ ವೈರಾಗ್ಯ ಮಾಂಸಿಕವಾಗಿರುವ ವೈರಾಗ್ಯ. ಮಾಂಸಿಕ ವೈರಾಗ್ಯ ಎನ್ನುವುದಾದರೆ ಈ ವೈರಾಗ್ಯಕ್ಕೆ ಸತ್ಯವೇದ ಕಹಿಯಾದ ವೈರಾಗ್ಯ ಎಂಬುದಾಗಿ ಹೆಸರನ್ನು ಹೇಳುತ್ತದೆ. ಈಗ ಮುಂಚಿತವಾಗಿ ಓದಿದ್ವಲ್ಲ, ಯಾಕೋಬನ ಪುಸ್ತಕ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಏನು ಹೇಳುತ್ತದೆ? ನಿಮ್ಮ ಹೃದಯದಲ್ಲಿ ಮತ್ಸರ ಅಂದರೆ ಕಹಿಯಾದ ವೈರಾಗ್ಯ. ಆ ಶಾರೀರಿಕವಾಗಿ ತೋರಿಸುವಂತಹ ವೈರಾಗ್ಯಕ್ಕೆ ಕಹಿಯಾದ ವೈರಾಗ್ಯ ಎಂಬುದಾಗಿ. ಆ ಕಹಿಯಾದ ವೈರಾಗ್ಯದೊಂದಿಗೆ ಸೇರಿಸಿ ವಿರೋಧವು ಕೂಡ ಬರುತ್ತದೆ. ಅವೆರಡು ಕೂಡಿದ್ದೇ ಆ ಒಂದು ಮಾಂಸಿಕವಾದ ವೈರಾಗ್ಯ ಅಥವಾ ಮತ್ಸರ. ಹಾಗಾಗಿ ಈ ಒಂದು ವೈರಾಗ್ಯಕ್ಕೆ ಹೆಸರು ಮತ್ಸರ ಎಂಬುದಾಗಿ ಹೆಸರನ್ನು ಹೇಳುತ್ತೇವೆ. ಈ ಕಹಿಯಾಗಿರುವಂತಹ ಅಥವಾ ಮಾಂಸಿಕವಾಗಿರುವ ಈ ಒಂದು ಮತ್ಸರದ ಪರಿಣಾಮಗಳು ಅದು ಯಾವ ರೀತಿ ತನ್ನನ್ನು ಪ್ರಕಟಿಸುತ್ತದೆ ಎನ್ನುವುದರ ಕುರಿತಾಗಿ ನೋಡಬೇಕು ಇರುವುದಾದರೆ ಮನಸ್ಸಲ್ಲಿ ಒಂದು ವೈರಾಗ್ಯ ಇದೆ ಅಂತ ಇಟ್ಕೊಳ್ಳಿ. ಹೊರಗಡೆ ಅದನ್ನು ತೋರಿಸದಿದ್ದರೂ ಕೂಡ ಅದು ನನ್ನ ಕ್ರಿಯೆಗಳ ಮುಖಾಂತರ ಯಾವ ರೀತಿಯ ವೈರಾಗ್ಯವನ್ನು ಪ್ರಕಟಿಸುತ್ತದೆ ಎನ್ನುವಂಥದ್ದನ್ನು ಕೆಲವೊಂದು ಕಾರ್ಯಗಳನ್ನು ಸತ್ಯವೇದ ನಮಗೆ ಸೂಚಿಸುವಂಥದ್ದಾಗಿದೆ. 1, ಶಾರೀರಿಕವಾಗಿರುವ ವೈರಾಗ್ಯ ಒಳಗಿದರೆ ಅದು ವಿರೋಧತ್ವಗಳಾಗಿ ಪ್ರಕಟವಾಗುತ್ತದೆ. ಅದನ್ನೇ ವಾಕ್ಯದಲ್ಲಿ ಓದಿದ್ವಿ, ವಿರೋಧತ್ವಗಳಾಗಿ ಪ್ರಕಟವಾಗುತ್ತದೆ. ಯಾರ ಮೇಲಾದರೂ ಒಂದು ಕಹಿತನ, ಚೆನ್ನಾಗಿ ಪಳಗ್ತಾ ಇರ್ತಾರೆ, ದಿಢೀರೆಂಬುದಾಗಿ ಆ ಶಾರೀರಿಕವಾಗಿರುವ ವೈರಾಗ್ಯ ಒಳಗೆ ಬಂದು ಅವರಿಗೆ ಕೇಡನ್ನುಂಟು ಮಾಡುವ ಹಾಗೆ ವಿರೋಧವಾಗಿ ಮಾರ್ಪಡುತ್ತದೆ, ವಿರೋಧಗಳಾಗಿ ಪ್ರಕಟವಾಗುತ್ತದೆ. ಕೆಲವರಿಗೆ ಸಂಬಂಧನೇ ಇರೋದಿಲ್ಲ, ಅವನು ತನಗೆ ಸಂಬಂಧಪಡದ ಬೇರೆ ಜಾತಿಯಲ್ಲಿ ಇದ್ದಾನೆ, ಆ ಒಂದು ಕಾರಣದಿಂದ ಕೊಲೆಯನ್ನು ಮಾಡುತ್ತಾರೆ. ನಮ್ಮ ರಾಮನಾಥಪುರಂ ಜಿಲ್ಲೆಯಲ್ಲಿ ಸುತ್ತಲಿರುವ ಪ್ರಾಂತ್ಯಗಳಲ್ಲಿ ಈ ಜಾತಿ ಗೊಂದಲಗಳಿಗೆ, ಕೋಮುಗಲಭೆಗಳಿಗೆ ಬಹಳ ಹೆಸರುವಾಸಿ. ಈಗ ಸ್ವಲ್ಪ ಅದು ಕಡಿಮೆಯಾಗಿದೆ. ಆದರೆ ನಾನು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದ ಕಾಲದಲ್ಲಿ, ಅದರ ಹಿಂದೆ ಇದ್ದ ಕಾಲಗಳಲ್ಲಿ ಎಲ್ಲ ರಾಮನಾಥಪುರಂ ಜಿಲ್ಲೆ ಎಂಬುದಾಗಿ ಹೇಳುವುದಾದರೆ
ಕೋಮು ಗಲಭೆಗಳಿಗೆ ಬಹಳ ಹೆಸರುವಾಸಿ. ಒಂದು ಬಾರಿ ಒಂದು ಜಾತಿಯ ನಾಯಕರ ಒಂದು ಸಂಭ್ರಮ ನಡೆಯಲ್ಪಡಬೇಕಾದ್ರೆ, ಕಾರ್ಯಕ್ರಮ ನಡೆಯುತ್ತಿರಬೇಕಾದ್ರೆ, ವಿರೋಧ ಜಾತಿಗೆ ಸೇರಿದವರು ಆ ಕೂಟಕ್ಕೆ ಬಂದವರಲ್ಲಿ ಒಂದು ವ್ಯಾನ್ ಒಳಗೆ ಅವರನ್ನು ಬೆಂಕಿ ಹಚ್ಚಿ ಸಾಯಿಸಿ, ವ್ಯಾನ್ ಒಳಗೆ ಹೋಗುವಂತಹ ಒಂದು ಹಳ್ಳವನ್ನು ತೋಡಿ ಅದರೊಳಗೆ ಹಾಕಿ ವ್ಯಾನನ್ನು ಮುಚ್ಚಾಕಿದರು. ಇದು ನಡೆದದ್ದು ಒಂದು ಹಳ್ಳಿಯನ್ನೇ ಬೆಂಕಿ ಹಚ್ಚಿ ಸುಟ್ಟಿದ್ದಾರೆ. ನಾನು ನನ್ನ ಮನೆಯ ಮಹಡಿನ ನೋಡಿದ್ರೆ ಆ ಗ್ರಾಮ ಕಾಣಿಸ್ತದೆ, ನಾನು ನೋಡಿದ್ದೇನೆ. ಆಗ ನಾನು ಅದರಲ್ಲಿ ನೋಡಿದಾಗ ಮಕ್ಕಳು, ಸ್ತ್ರೀಯರು ಎಲ್ಲರೂ ಅವರು ಕೊಲೆ ಮಾಡಲ್ಪಡುವಂತಹ ಬೆಂಕಿಗೆ ಆಹುತಿಯಾಗುವುದನ್ನು ನೋಡ್ತೀವಲ್ಲಿ. ಅವರು ಏನು ತಪ್ಪು ಮಾಡಿದ್ರು ಅಲ್ಲಿ? ಅವರು ಯಾರಿಗೆ ಯಾವ ಕೆಡುಕನ್ನು ಮಾಡಲಿಲ್ವಲ್ಲ. ತಮಗೆ ಇಷ್ಟವಿಲ್ಲದ ಒಂದು ಜಾತಿಗೆ ಸೇರಿದವರು. ಆ ಒಂದು ತಪ್ಪಿನಿಂದ ಅವರು ಕೊಲೆಗೆ, ಸಾವಿಗೆ ಪಾತ್ರರಾದವರೆಂಬುದಾಗಿ ತೀರ್ಮಾನಿಸಲ್ಪಡ್ತಾರೆ. ಹಾಗಾದರೆ ಸತ್ಯವೇದ ಹೇಳುತ್ತದೆ, ಅದು ವಿರೋಧತ್ವಗಳಾಗಿ ಪ್ರಕಟವಾಗುತ್ತದೆ. ಕಾರಣವಿರುವಂತಹ ವಿರೋಧ ಮಾತ್ರವಲ್ಲ, ಕಾರಣವಿಲ್ಲದ ವಿರೋಧತ್ವಗಳಾಗಿ ಅದು ಪ್ರಕಟವಾಗುತ್ತದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಎರಡನೇದಾಗಿ ಆ ವೈರಾಗ್ಯ, ಒಬ್ಬ ಮನುಷ್ಯನಲ್ಲಿ ವೈರಾಗ್ಯವಿದ್ದರೆ ಅವನನ್ನ ಹೊಗಳುವಂತೆ ಅದು ಮಾಡಿಕೊಳ್ಳುತ್ತದೆ. ಅದನ್ನೇ ಯಾಕೋಬ 3ನೇ ಅಧ್ಯಾಯ 14ರಲ್ಲಿ ಓದಿದ್ವಿ. ಅದು ಅವರಿಗೆ ವೈರಾಗ್ಯದ ಕುರಿತಾಗಿ ಒಂದು ದೊಡ್ಡ ಹೆಮ್ಮೆ ಇರುತ್ತದೆ. ನಮ್ಮ ಜಾತಿ ನೋಡಿದರ ನಾವು ಹೀಗೆ ಒಂದು ಹುಲಿಯ ಉಗುರನ್ನು ಹಾಕೊಂಡು ತಿರುಗಾಡ್ತೀವಿ, ಒಂದು ದೊಡ್ಡ ಮೀಸೆ ಇಟ್ಕೊಂಡಿರ್ತೀವಿ. ನಮ್ಮ ಜಾತಿಯಲ್ಲಿ ಇದೆಲ್ಲ ದೊಡ್ಡ ದೊಡ್ಡ ಸ್ವಭಾವಗಳಾಗಿ ಇರುವಂಥದ್ದಾಗಿದೆ ಎಂಬುದಾಗಿ ಹೇಳಿ ತಮ್ಮ ಹೊಗಳಿಕೊಳ್ಳುವ ಕಾರ್ಯವನ್ನು ನೋಡ್ತೀವಿ. ಒಬ್ಬನನ್ನು ಕೊಲೆ ಮಾಡಿದರೆ ನಾವು ಕತ್ತಿಯನ್ನು ತೆಗೆದರೆ ರಕ್ತವನ್ನು ನೋಡದೆ ಇಡುವುದಿಲ್ಲ. ಇದರಲ್ಲಿ ಏನು ಒಂದು ಹೆಮ್ಮೆ ಇದೆ, ಅದರಲ್ಲಿ ವೈರಾಗ್ಯವಾಗಿದ್ದಾರಂತೆ ಅವರು. ಹಾಗಾಗಿ ಈ ಒಂದು ಮತ್ಸರ ಹೊಗಳಿಕೊಳ್ಳುವಂತೆ ಮಾಡುತ್ತದೆ. ನನ್ನ ಸ್ವಂತ ಮಗಳಾಗಿದ್ದರೂ ಕೂಡ ನನ್ನ ಜಾತಿಯನ್ನು ಸೇರಿದವನನ್ನು ಇಷ್ಟಪಡ್ತಾಳೆ ಅಂತ ಗೊತ್ತಾಗಿದ್ದ ಕೂಡಲೇ ನಾನೇ ನನ್ನ ಕೈಯಾರೆ ತಿವಿದು ಸಾಯಿಸಿದ್ದೇನೆ. ಇದರಲ್ಲಿ ಏನು ಹೆಮ್ಮೆ ಇದೆ? ಅದು ಹೆಮ್ಮೆ ಹೊಗಳಿಕೊಳ್ಳುವಂತೆ ಮಾಡುತ್ತದೆ. ಕಲಹವನ್ನ, ದುಷ್ಕೃತ್ಯಗಳನ್ನು ಹುಟ್ಟಿಸುವಂಥದ್ದಾಗಿದೆ. ಅದು ಬಂತು ಅಂದರೆ ಕಾರಣವಿಲ್ಲದೆ ಕಲಹಗಳು, ದುಷ್ಕೃತ್ಯಗಳು ಇಂಥವುಗಳನ್ನು ಹರಡಿಸುವಂತೆ ಮಾಡುತ್ತದೆ. ಈ ಒಂದು ವೈರಾಗ್ಯ ಎಂಥದ್ದಾಗಿ ಇರುತ್ತದೆ? ಸತ್ಯವೇದ ಹೇಳುತ್ತದೆ, ಲೋಕ ಸಂಬಂಧವಾದ ಕಾರ್ಯಗಳಿಗೋಸ್ಕರವಾಗಿ ಇರುವಂಥದ್ದಾಗಿದೆ. ಲೋಕ ಸಂಬಂಧವಾದ ಕಾರ್ಯಗಳಿದೆ ನೋಡಿ, ಒಂದು ಜಾತಿ ಭೇದ ಭಾವ, ಹಣದಂತೆ ಇರುವಂತಹ ಭೇದಗಳು. ತಂಜಾವೂರು ಪ್ರಾಂತ್ಯವನ್ನು ನೋಡುವುದಾದರೆ ನೀವಲ್ಲಿ ಒಂದು ಕಾಲಕ್ಕಿಂತ ಮುಂಚಿತವಾಗಿ ಹಲವು ವರ್ಷಗಳ ಹಿಂದೆ 70, 60 ಆ ಒಂದು ದಶಕಗಳಲ್ಲಿ ಅಲ್ಲಿ ನೋಡೋದಾದರೆ ಅಲ್ಲಿ ಅವರು ಬಡ ಜನಗಳನ್ನು ಗುಲಾಮರಾಗಿಟ್ಕೊಂಡಿದ್ದರು. ಅಲ್ಲಿ ಕೀಳವೆಣ್ಮಣಿ ಎನ್ನುವಂತಹ ಹಳ್ಳಿಯಲ್ಲಿ ಅಲ್ಲಿ ಬಡ ಮಕ್ಕಳನ್ನು ಆ ಗ್ರಾಮದ ಸಮೇತವಾಗಿ ಬೆಂಕಿ ಹಚ್ಚಿ ಸಾಯಿಸಿದರು. ಕೀಳವೆಣ್ಮಣಿ ಎಂಬುದಾಗಿ ಒಂದು ಸಂಭವದಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡುವುದಾದರೆ ಇದೆ ಎಂಬುದಾಗಿ ನೋಡ್ತೀನಿ. ಅದರಲ್ಲಿ ಒಂದು ಮೇಲ್ಜಾತಿಯವರು ಅವರೇನು ಮಾಡಿದ್ರು ಅಲ್ಲಿ ಅಂದರೆ, ತಮ್ಮ ಸ್ವಂತ ಭೂಮಿಯಲ್ಲಿ ಕೆಲಸ ಮಾಡುವಂತಹ ಕೂಲಿಯವರನ್ನ ಅವರು ಸಂಬಳವನ್ನು ಅಧಿಕವಾಗಿ ಕೇಳಿದ್ರು. ಎಷ್ಟು ಧೈರ್ಯವಿದ್ರೆ ನಮ್ಮ ಮುಂದೆ ಬಂದು ನಿಂತು ಸಂಬಳವನ್ನು ನೀವು ಕೇಳ್ತೀರಾ? ಸಂಘ ಕಟ್ಟಿಕೊಂಡು ನಾವು ಸಂಬಳವನ್ನು ಕೊಡದಿದ್ದರೆ ನಿಮ್ಮ ಒಂದು ಸ್ಥಳದಲ್ಲಿ ಕೆಲಸಕ್ಕೆ ಬರಲ್ಲ ಎಂಬುದಾಗಿ ವಿರೋಧ ಮಾಡಿ ಕೇಳಿದರು. ಇವರಿಗೆ ಸಂಬಳ ಕೊಡುವುದು ಸಮಸ್ಯೆ ಇಲ್ಲ. ನಮ್ಮ ಮುಂದೆ ನಾವು ಬರಬೇಕಾದ್ರೆ ಈ ವ್ಯವಸಾಯ ಕೂಲಿಯವರು ತಮ್ಮ ತೋಳಲ್ಲಿ ಹಾಕಿರುವಂತಹ ತುಂಡನ್ನ, ತಲೆಯಲ್ಲಿ ಕಟ್ಟಿರುವಂತಹ ತುಂಡನ್ನ ಸೊಂಟಕ್ಕೆ ಕಟ್ಟಿಕೊಂಡು ಬಾಗಿ ನಮಸ್ಕಾರ ಮಾಡಿದವರು ನಮ್ಮ ಮುಂದೆ ಬಂದು ನಿಂತು ತಮ್ಮ ಹಕ್ಕನ್ನು ಕೇಳ್ತಾರ ಎನ್ನುವುದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಅವರೇನು ಮಾಡಿದ್ರು ಅಂದರೆ, ಅವರನ್ನು ಊರು ಸಮೇತವಾಗಿ ಬೆಂಕಿ ಹಚ್ಚಿ ಸಾಯಿಸಿದರು. ಒಂದು ಚಿಕ್ಕ ಗುಡಿಸಲಲ್ಲಿ ಹೆಚ್ಚು ಕಡಿಮೆ ಒಂದು 50ಕ್ಕೂ 60ಕ್ಕೂ ಅಧಿಕವಾಗಿರುವಂಥ ಸ್ತ್ರೀಯರು ಹೋಗಿ ಅವರು ಅವಿತುಕೊಂಡಾಗ ಆ ಮನೆ ಸಮೇತವಾಗಿ ಬೆಂಕಿ ಹಚ್ಚಿದರು. ಆ ಸಂಭವದ ಭಯಂಕರತೆಗಳೆಲ್ಲ ನಾವು ಚಿಕ್ಕ ವಯಸ್ಸಿರಬೇಕಾದರೆ ನಡೆದಂತಹ ಸಂಭವಗಳು. ಅದು ದೇಶವನ್ನೇ ಕುಲುಕಿಸಿದ ಒಂದು ಸಂಭವ. ಇದರ ಒಂದು ಕಾರಣ, ಹಿನ್ನೆಲೆ ಏನಂತ ಕೇಳುವುದಾದರೆ ವೈರಾಗ್ಯ. ನನ್ನ ಬಳಿ ಬಂದು ಕೇಳ್ಬೋದಾ ಎನ್ನುವಂಥ ಒಂದು ವೈರಾಗ್ಯ. ಇದು ಲೋಕ ಸಂಬಂಧವಾದ ಕಾರ್ಯಗಳಿಗೋಸ್ಕರವಾಗಿ ಇರುವಂಥದ್ದಾಗಿದೆ. ಹಣ, ಜಾತಿ, ಹೆಮ್ಮೆ ಕುರಿತಾಗಿರುವಂಥದ್ದಾಗಿರುತ್ತದೆ. ಎರಡನೇ ಕಾರ್ಯ, ಇದರ ಮೂಲತಃ ಏನಂತ ಕೇಳೋದಾದರೆ ಜನ್ಮ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಒಬ್ಬ ಮನುಷ್ಯನ ಮಾಂಸಿಕ ಸ್ವಭಾವ ಅಂತ ಇದೆಯಲ್ಲ, ಅದು ಹೇಳೋದಾದರೆ ಹೊರಗೆ ನೋಡಿದ್ರೆ ಹಿಂಗಿದ್ದೇವೆ, ಒಳಗೆ ಒಂದು ದೊಡ್ಡ ಮೃಗ ಮಲಗಿದೆ ಅಂತ ಹೇಳ್ತಾರೆ. ಇವತ್ತು ಕೆಲವರು ತಮ್ಮನ್ನು ಮೃಗ ಎಂಬುದಾಗಿ ಹೇಳಿಕೊಳ್ಳೋದಕ್ಕೆ ಕೂಡ ಹೆಮ್ಮೆ ಎಂಬುದಾಗಿ ನೋಡ್ತಾರೆ. ನಾನು ಏನು ಗೊತ್ತಾ, ಒಂದು ಬೀಸ್ಟ್ ಅಂತ ಹೇಳ್ತಾರೆ. ಬೀಸ್ಟ್ ಅಂದರೆ ಏನ್ರಿ ಹೆಮ್ಮೆ? ಅದು ನಿನಗಿರುವಂತಹ 6 ಅರಿವಲ್ಲಿ ಒಂದು ಕಡಿಮೆ ಆಯಿತು ಅಂತ ಅರ್ಥ. ಒಂದು ಮೃಗಕ್ಕೆ 5 ಅರಿವು ಅಷ್ಟೇ. ಅದರಲ್ಲೇನು ದೊಡ್ಡ ಹೆಮ್ಮೆ? ಇವೆಲ್ಲವನ್ನು ನೋಡಿ ಜನ್ಮ ಸ್ವಭಾವಕ್ಕಿರುವಂತಹ ಪಾಪಗಳಾಗಿ ಪ್ರಕಟವಾಗುತ್ತದೆ.
ಅನಂತರ ದೆವ್ವಕ್ಕೆ ಸಂಬಂಧಪಟ್ಟದ್ದು, ಅಂದರೆ ಇನ್ ಹ್ಯೂಮನ್, ಮಾನವೀಯತೆ ಇಲ್ಲದಿರುವಂತಹ ಕಾರ್ಯಗಳು. ಅದನ್ನೇ ನಿಮಗೆ ನಾನು ವಿವರಿಸಿ ಹೇಳಿದೆ. ಎತ್ತ ಮಕ್ಕಳನ್ನು ಕೊಲೆಗೈಯುತ್ತಾರೆ, ಎತ್ತ ಮಗಳನ್ನು ಇಲ್ಲಿಯವರೆಗೂ ಬಹಳ ಸುಂದರವಾಗಿ ಬೆಳೆಸಿದ ಮಕ್ಕಳನ್ನು ಕೊಲೆ ಮಾಡ್ತಾರೆ ಒಂದು ವೈರಾಗ್ಯದಿಂದ. ಇದನ್ನು ನೋಡಿದ್ರೆ ಇನ್ ಹ್ಯೂಮನ್. ಒಂದು ವೇಳೆ ಕೋಪ ಬರುತ್ತೆ, ನನ್ನ ಮುಖ ನೋಡಬೇಡ ಎಂಬುದಾಗಿ ನೋಡಿ ಕಳುಹಿಸಬಹುದು, ಆದರೆ ಬದುಕಕ್ಕೆ ಬಿಡಬಾರದು, ಕೊಲೆ ಮಾಡಬೇಕು, ನಮ್ಮ ಜಾತಿಗೆ ವಿರುದ್ಧವಾಗಿ ಹೋಗಿದ್ದಾರೆ, ಆ ರೀತಿ ಮಾಡಿಬಿಟ್ರಲ್ಲ, ನಾವು ಕಲ್ಪನೆ ಮಾಡೋಕ್ಕಾಗದಿರುವಂತಹ ಒಂದು ಕಾರ್ಯವಾಗಿದೆಯಲ್ಲ. ಹಾಗಾಗಿ ಒಂದು ಮನುಷ್ಯ ಮಾಡುವಂಥ ಕೆಲಸವಲ್ಲ, ದೆವ್ವಕ್ಕೆ ಸಂಬಂಧಪಟ್ಟ ಕೆಲಸ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇನ್ನು ಕೆಲವರು ತಾವು ಆಧರಿಸುವಂತಹ ಧರ್ಮ ಸಂಬಂಧವಾಗಿ, ಇವತ್ತು ಪ್ರಪಂಚಾದ್ಯಂತ ಜಾತಿ ಸಮಸ್ಯೆ ಇಂಡಿಯಾದಲ್ಲಿ ಜಾಸ್ತಿ, ಆದರೆ ಧರ್ಮದ ದ್ವೇಷ, ಧರ್ಮದ ಜಗಳ ಎನ್ನುವುದು, ಧರ್ಮದ ವೈರಾಗ್ಯ ಎನ್ನುವಂಥದ್ದು ಇವತ್ತು ಅನೇಕ ಕಡೆಗಳಿರುವುದನ್ನು ನೋಡ್ತೀವಿ ನಾವು. ಕ್ರೈಸ್ತರು ಒಡೆಯಲ್ಪಡ್ತಾರೆ, ಅಥವಾ ಇಸ್ಲಾಮಿಯರು ಒಡೆಯಲ್ಪಡ್ತಾರೆ, ಅಥವಾ ಹಿಂದೂಗಳು ಒಡೆಯಲ್ಪಡ್ತಾರೆ ಧರ್ಮ ಎನ್ನುವ ಒಂದು ಹೆಸರಲ್ಲಿ. ಅದು ಹಲವು ಕಡೆಗಳಲ್ಲಿ ನಡೆಯುವಂಥದ್ದನ್ನು ನಮ್ಮ ಕಣ್ಗಳು ಕಾಣುವಂಥದ್ದಾಗಿ ಇವೆ. ಅದಕ್ಕೆ ಹೆಸರು ಕೂಡ ವೈರಾಗ್ಯವೇ. ಈ ವೈರಾಗ್ಯ ಏನು ಮಾಡುತ್ತೆ ನೋಡಿ, ತಾವು ಇರುವಂತಹ ನಂಬಿಕೆಗೋಸ್ಕರವಾಗಿ ಈ ಒಂದು ವೈರಾಗ್ಯವನ್ನು ತೋರಿಸುವವರು. ಇವರು ಮಾಡುವ ಕೆಲವೊಂದು ಕ್ರಿಯೆಗಳನ್ನು ಗಮನಿಸಿ ನೋಡುವುದಾದರೆ ಆಶ್ಚರ್ಯವಾಗಿರುತ್ತೆ. ಧರ್ಮದ ವೈರಾಗ್ಯಕ್ಕೋಸ್ಕರವಾಗಿ ಸಭೆಯನ್ನು ಹಿಂಸೆ ಮಾಡಿದಂತಹ ಸೌಲನ ಕುರಿತಾಗಿ ಸತ್ಯವೇದ ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯದಲ್ಲಿ ಹೇಳುವಂಥದ್ದಾಗಿದೆ. ಈ ಒಂದು ಸೌಲನೇ ಹಿಂದೆ ಮನ ತಿರುಗಿ ಪೌಲನಾಗಿ ಮಾರ್ಪಟ್ಟವರು ತಾನು ಮನ ತಿರುಗುವುದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಇದ್ದೇ ಎನ್ನುವಂಥದ್ದನ್ನು ತನ್ನ ಸ್ವಂತ ಒಂದು ಸಾಕ್ಷಿಯನ್ನು ಅಲ್ಲಿ ಹೇಳುವವರಾಗಿದ್ದಾರೆ ಅರಸನ ಮುಂದೆ. ಅವರು ಹೇಳ್ತಾರೆ, ನಾನೊಬ್ಬ ಯಹೂದ್ಯನು. ಎಲ್ಲಿ? ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ನಾನು ಯಹೂದ್ಯನು, ಕಿಲಿಕ್ಯದ ತಾರ್ಸದಲ್ಲಿ ಹುಟ್ಟಿದವನು, ಆದರೆ ಈ ಪಟ್ಟಣದಲ್ಲೇ ಬೆಳೆದವನು, ಗಮಾಲಿಯಲನ ಪಾದ ಸನ್ನಿಧಾನದಲ್ಲಿ ಬೆಳೆದವನು. ಗಮಾಲಿಯಲ್ ಅಂತ ಹೇಳೋದಾದರೆ ಒಂದು ದೊಡ್ಡ ಯೂನಿವರ್ಸಿಟಿಗೆ ಸಮವಾಗ, ದೊಡ್ಡ ಜ್ಞಾನಿ, ತತ್ವಜ್ಞಾನಿ, ಒಬ್ಬ ಫಿಲಾಸಫರ್. ಅವರ ಬಳಿ ಇದ್ದ ಎಂಬುದಾಗಿ ಹೇಳುವುದು ಒಂದು ದೊಡ್ಡ ಹೆಮ್ಮೆಯ ವಿಚಾರ. ಗಮಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೆನು. ನಮ್ಮ ಯಹೂದ್ಯ ಕುಲದಲ್ಲಿ ಹೇಳಿಕೊಟ್ಟಂತಹ ಧರ್ಮಶಾಸ್ತ್ರ ಅಥವಾ ಆಜ್ಞೆಗಳು ಇಂತಹ ಕಾರ್ಯಗಳಂತೆ ಕ್ರಮವಾಗಿ ಬೋಧಿಸಲ್ಪಟ್ಟೆ. ನೀವೆಲ್ಲರೂ ಈ ಹೊತ್ತು ದೇವರ ವಿಷಯದಲ್ಲಿ ಅಭಿಮಾನಿಗಳಿರುವಂತೆಯೇ ನಾನು, ಅಂದರೆ ಸುತ್ತಲೂ ವೈರಾಗ್ಯವಾಗಿರುವ ಯಹೂದ್ಯರಿದ್ದಾರೆ. ನೀವು ಇವತ್ತು ಯಾವ ಥರ ವೈರಾಗ್ಯವಾಗಿದ್ದೀರೋ, ನಾನು ಅಭಿಮಾನವುಳ್ಳವನಾಗೇ ಇದ್ದೆ, ನಾನು ಅಭಿಮಾನಿಯಾಗಿದ್ದೇನು. ಕ್ರಿಸ್ತ ಮಾರ್ಗದವರನ್ನು ಹಿಂಸಿಸುವವನಾಗಿ ಗಂಡಸರಿಗೂ ಹೆಂಗಸರಿಗೂ ಬೇಡಿ ಹಾಕಿಸುತ್ತಾ ಅವರನ್ನು ಸೆರೆಮನೆಗಳಿಗೆ ಕೂಡಿಸುತ್ತಾ ಇದ್ದೇನು. ಅವರ ಕೊಲೆಗಾದರೂ ಹಿಂದೆಗೆಯಲಿಲ್ಲ. ಸಾಯುವ ರೀತಿಯಲ್ಲಿ ಅವರನ್ನು ದಂಡಿಸಿದೆ. ಯಾರನ್ನ? ಪುರುಷರನ್ನ, ಯಾರನ್ನ? ಗಂಡಸರನ್ನ, ಹೆಂಗಸರನ್ನು ಬೇಡಿ ಹಾಕಿಸಿ ಬೀದಿಗಳು ಇಳಕೊಂಡೋಗಿ ಜೈಲಲ್ಲಿ ಹಾಕಿ ಸಾಯುವವರೆಗೂ. ಹಾಗಾದರೆ ಎಷ್ಟು ಕೊಲೆ ಮಾಡಿದ್ರು ಅಂತ ಗೊತ್ತಿಲ್ಲ. ಸಾಯುವವರೆಗೂ ಅವರನ್ನು ಹಿಂಸೆ ಪಡಿಸುತ್ತಾ ಇದ್ದೆ. ಈ ವಿಷಯದಲ್ಲಿ ಮಹಾಯಾಜಕನು, ಇಡೀ ಸಭೆಯವರೆಲ್ಲರೂ ಸಾಕ್ಷಿಗಳಾಗಿದ್ದಾರೆ. ನೀವು ಬೇಕಾದ್ರೆ ಹೋಗಿ ಕೇಳಿ ರಿಸೇಮಲ್ಲಿ. ಅವರೇ ಹೇಳ್ತಾರೆ, ಈ ಸೌಲನು ಯಹೂದ ಅಭಿಮಾನಿಯಾಗಿದ್ದು ಆ ಧರ್ಮ ವೈರಾಗ್ಯಕ್ಕೋಸ್ಕರವಾಗಿ ಕ್ರೈಸ್ತರನ್ನು ಹಿಂಸೆ ಪಡಿಸಿ ಎಷ್ಟೋ ಮಂದಿಯನ್ನು ಬೀದಿಯಲ್ಲಿ ಜುಟ್ಟಿಡ್ಕೊಂಡು ಹಿಡ್ಕೊಂಡ್ಬಂದು ಜೈಲಲ್ಲಿ ಹಾಕಿ ಸಾಯುವವರೆಗೂ ಅವರನ್ನು ಒಡೆದು ಕಷ್ಟಪಡಿಸಿದವನು ಎಂಬುದಾಗಿ ಸಾಕ್ಷಿ ಕೊಡುತ್ತಾರೆ. ಅವರ ಕೈಗಳಲ್ಲಿ ನಾನು ಸಹೋದರರಿಗೆ ಪತ್ರವನ್ನು ತೆಗೆದುಕೊಂಡು, ಈ ಅಥಾರಿಟಿಲಿದ್ದಾರೆ ತಾನೆ ಆ ಪ್ರಧಾನ ಯಾಜಕರು, ಅವರ ಬಳಿ ನನಗೆ ಪರ್ಮಿಷನ್ ಕೊಡಿ. ಅವನು ಯಹೂದ್ಯನಾಗಿದ್ದರೂ ಬೇರೆ ಧರ್ಮವನ್ನು, ಯೇಸು ಎನ್ನುವ ಒಬ್ಬರನ್ನು ಸ್ವೀಕರಿಸಿಕೊಂಡಿದ್ದಾನೆ. ಅವರು ಯಹೂದ್ಯರಾಗಿರುವುದರಿಂದ, ನೀವು ಪ್ರಧಾನ ಯಾಜಕರಾಗಿರುವುದರಿಂದ ಯಹೂದ ಧರ್ಮಕ್ಕೆ ನೀವೇ ನಾಯಕರುಗಳು. ಅವನನ್ನು ಮುಟ್ಟಬಹುದು, ಕೊಲೆ ಮಾಡಬಹುದು, ಏನು ಬೇಕಾದರೂ ಮಾಡ್ಬೋದು ಅಂತ ನನಗೆ ಅನುಮತಿ ಮಾತ್ರ ಕೊಡಿರಿ ಎಂಬುದಾಗಿ ಹೇಳಿ ಈ ಸೌಲನು ಹೋಗಿ ಅವರ ಬಳಿಯಲ್ಲಿ ಪತ್ರಿಕೆಯನ್ನು ಬರೆದುಕೊಂಡು ತೆಗೆದುಕೊಂಡು ಬಂದು ಮುದ್ರೆ ಹಾಕಿಸಿಕೊಂಡು ದಮಸ್ಕದಲ್ಲಿರುವವರು ದಂಡಿಸಲ್ಪಡುವ ಹಾಗೆ ಅವರನ್ನು ಕಟ್ಟಿ ಯೆರೂಸಲೇಮಿಗೆ ತರುವ ಹಾಗೆ ಆ ಸ್ಥಳಕ್ಕೆ ಹೋದೆನು. ಯೆರೂಸಲೇಮಲ್ಲಿ ಮಾತ್ರ ಅಲ್ಲ, ಪಕ್ಕದಲ್ಲಿ ಯಾವ ಪಟ್ಟಣವಾಗಿದ್ದರೂ ಸರಿ, ಅಲ್ಲಿ ಕ್ರೈಸ್ತನು ಎಂಬುದಾಗಿ ಯಾವ ಯಹೂದ್ಯನಿದ್ದರು, ಕ್ರೈಸ್ತರನ್ನು ಕಟ್ಟಿ ನಾನು ಕರೆತಂದು ಅವರನ್ನು ಹಿಂಸೆ ಮಾಡಬೇಕು. ಹಾಗಾಗಿ ಯೆರೂಸಲೇಮಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ದಮಸ್ಕದಲ್ಲಿರುವಂತಹ ಕ್ರೈಸ್ತರನ್ನು ಹಿಂಸೆ ಪಡಿಸುವುದಕ್ಕೋಸ್ಕರ ಹೋದೆ ಅಂತ ಹೇಳ್ತಾರೆ.
ಅಪೊಸ್ತಲರ ಪುಸ್ತಕ 8ನೇ ಅಧ್ಯಾಯ 1ರಿಂದ 3ರವರೆಗಿರುವಂತಹ ವಾಕ್ಯಗಳಲ್ಲಿ ಅಯ್ಯ ಮಾಡಿರುವ ಕಾರ್ಯವನ್ನು ನೋಡಿ, ಅವನನ್ನು ಸ್ಟೇಫಾನನನ್ನು ಕೊಲೆ ಮಾಡುವುದಕ್ಕೆ ಸೌಲನು ಸಮ್ಮತಿಸಿದ್ದನು. ಅವನ ಕೊಲೆ ಮಾಡ್ರಪ್ಪ ಎಂಬುದಾಗಿ ಹೇಳಿ ಸೌಲನು ಕೂಡ ಸ್ಥಳದಲ್ಲಿ, ಯಾಕೆಂದರೆ ಒಂದು ಮುಖ್ಯವಾದ ಒಂದು ಪ್ರಮುಖನು, ಯಹೂದ್ಯರ ಮಧ್ಯೆ ಒಂದು ದೊಡ್ಡ ಸ್ಕಾಲರ್, ಒಂದು ಒಳ್ಳೆ ಅಧಿಕಾರವುಳ್ಳವನು, ಅವನನ್ನು ಕೊಲೆ ಮಾಡಿ ಎಂಬುದಾಗಿ ಹೇಳಿ ಅದಕ್ಕೆ ಸೌಲನು ಸಮ್ಮತಿಸಿದ್ದನು. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿರುವಂತಹ ಸಭೆಗೆ ಬಹಳ ಹಿಂಸೆ ಉಂಟಾಯಿತು. ಅಪೊಸ್ತಲರಲ್ಲದೆ ಉಳಿದವರೆಲ್ಲರೂ ಯೂದಾಯ ಸಮಾರಿಯ ದೇಶಗಳಲ್ಲಿ ಚದುರಿ ಹೋದವರಾದರು. ಈ ವ್ಯಕ್ತಿ ಮಾಡಿದ ಕೆಲಸದಲ್ಲಿ, ಈ ಸೌಲನು ಮಾಡಿದಂತಹ ಈ ಒಂದು ಕಾರ್ಯದಲ್ಲಿ ಅಪೊಸ್ತಲರು ಮಾತ್ರ ಪ್ರಾಣವನ್ನು ಕೈಯಲ್ಲಿ ಹಿಡ್ಕೊಂಡು ಯೆರೂಸಲೇಮಲ್ಲಿದ್ದಾರೆ. ಇವರು ಮಾಡುವವರ ಹೆಸರನ್ನು ಕೇಳಿದ್ರೆ ಎಲ್ಲ ಭಯಪಡ್ತಾ ಇದ್ದಾರೆ. ಇವರೇನು ಮಾಡ್ತಾರೆ, ಯೂದಾಯಕ್ಕೂ ಸಮಾರ್ಯಕ್ಕೂ ಚದುರಿ ಹೋದರು. ಎಲ್ಲರೂ ದೈವಭಕ್ತಿ ಉಳ್ಳ ಮನುಷ್ಯರು ಸ್ಟೇಫಾನನನ್ನು ಸಮಾಧಿ ಮಾಡಿ ಅವನಿಗೋಸ್ಕರವಾಗಿ ಬಹು ದುಃಖವನ್ನು ಪಟ್ಟರು. ಸ್ಟೇಫಾನನು ಸುವಾರ್ತೆಯನ್ನು ಸಾರಿದಕ್ಕೋಸ್ಕರವಾಗಿ ಸೌಲನ ಮೇಲ್ದೃಷ್ಟಿಯಲ್ಲಿ ಅವನನ್ನು ಕೊಲೆ ಮಾಡಿದರು, ಕಲ್ಲೆಸೆದು. ಗೊತ್ತು ನಿಮಗದು. ಮುಂದಿನ ವಾಕ್ಯ ಹೇಳುತ್ತದೆ, ಸೌಲನು ಮನೆಗಳಲ್ಲಿ ಮೊದಲಿನವರು ನೋಡೋದಾದರೆ ಪ್ರಾರ್ಥನಾಲಯಗಳಿಗೆ ಹೋಗ್ತಾ ಇದ್ರು. ಈಗ ಮನೆ ಮನೆಗೆ ಒಳಗೆ ನುಗ್ಗಿ ಗಂಡಸರನ್ನು ಸ್ತ್ರೀಯರನ್ನು ಎಳಕೊಂಡು ಬಂದು ಕಾವಲಲ್ಲಿ ಇಟ್ಟು ಸಭೆಯನ್ನು ಹಾಳು ಮಾಡುತ್ತಿದ್ದರು. ಇದು ಯಾತಕ್ಕಾಗಿ ಮಾಡಿದ್ರು? ಕ್ರೈಸ್ತರಿಗೊಬ್ಬರಿಗೂ ಏನು ಒಂದು ಸಮಸ್ಯೆ? ಕ್ರೈಸ್ತರಿಗೊಬ್ಬರಿಗೂ ಯಾವ ಸಮಸ್ಯೆ ಇಲ್ಲ. ಅವರು ತಾನು ಸ್ವೀಕರಿಸಿಕೊಂಡಿರುವಂತಹ ಧರ್ಮದ ಮೇಲೆ ಒಂದು ವೈರಾಗ್ಯ. ನನ್ನ ಒಂದು ಕುಲ, ನನ್ನ ಜಾತಿ, ಇದು ಒಂದು ಹೊಸ ಧರ್ಮ ಒಳಗೆ ಬರ್ತಾ ಇದೆ, ಅವರು ಬರುವುದರಿಂದ ಇವರಿಗೆ ಏನಾದರೂ ನಷ್ಟನಾ? ಅದು ಕೂಡ ಇಲ್ಲ. ಆ ವೈರಾಗ್ಯಕ್ಕೋಸ್ಕರವಾಗಿ ಈ ಹೊಸದನ್ನು ನಾವು ಮಣ್ಣಲ್ಲಿ ಬೆಳೆಯಲು ಬಿಡಬಾರ್ದು ಎನ್ನುವಂತಹ ವೈರಾಗ್ಯದಲ್ಲಿ ಮನೆ ಮನೆಗಳಿಗೆ ನುಗ್ಗಿ ಕದ ತಟ್ಟಿ ಕ್ರೈಸ್ತರ ಮನೆಗಳನ್ನು, ಅಲ್ಲಿರುವ ಗಂಡಸರನ್ನ ಹೆಂಗಸರನ್ನ ಬೀದಿಗೆ ಎಳಕೊಂಡು ಬಂದು ಕಾವಲಲ್ಲಿಟ್ಟು ಜೈಲಿಗೆ ಅವರನ್ನ ಹಾಕಿ ಸಭೆಯನ್ನು ಹಾಳು ಮಾಡ್ತಾ ಇದ್ರು. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1-2ನೇ ವಾಕ್ಯಗಳಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಸೌಲನು ಎನ್ನುವವನು ಇನ್ನೂ ಕರ್ತನ ಶಿಷ್ಯರನ್ನ ಭಯಪಡಿಸುತ್ತಾ ಕೊಲೆ ಮಾಡುವ ಹಾಗೆ ಅವನು ಪ್ರಧಾನ ಯಾಜಕರ ಬಳಿಯಲ್ಲಿ ಹೋಗಿ, ನೋಡಿ ಎಷ್ಟು ಕಠಿಣವಾಗಿ ಅವರು ಆ ಕಾಲದಲ್ಲಿ ಇದ್ದಿದ್ದಾರೆ, ಆ ರೀತಿ ಹೋಗಿ ಈ ಧರ್ಮದವರಾಗಿರುವ ಗಂಡಸರನ್ನಾಗಲಿ ಸ್ತ್ರೀಯರನ್ನಾಗಲಿ ನಾನು ಕಂಡು ಹಿಡಿದರೆ ಅವರನ್ನು ಕಟ್ಟಿ ಯೆರೂಸಲೇಮಿಗೆ ತರುವ ಹಾಗೆ ದಮಸ್ಕದಲ್ಲಿರುವ ಪ್ರಾರ್ಥನಾಲಯಗಳಿಗೆ ಪತ್ರಿಕೆಗಳನ್ನು ಕೇಳಿ ಪಡೆದರು. ಧರ್ಮದ ವೈರಾಗ್ಯಕ್ಕೋಸ್ಕರವಾಗಿ. ನಮಗವರಿಗೂ ಸಂಬಂಧವೇ ಇಲ್ಲ. ಒಂದು ಗ್ರಾಮದಲ್ಲಿ ಒಬ್ಬ ಕ್ರೈಸ್ತನಿದ್ದಾನೆ, ಊರಲ್ಲಿ ಒಬ್ಬ ಕ್ರೈಸ್ತರಿದ್ದಾರೆ ಅಂದರೆ ಅವರಿಂದ ನಮಗೆ ಯಾವ ಸಮಸ್ಯೆ ಇರೋದಿಲ್ಲ. ಅವರು ತಮಗೋಸ್ಕರವಾಗಿ ಒಂದು ಕಮ್ಯುನಿಟಿ, ಅವರು ಪ್ರತ್ಯೇಕವಾಗಿರ್ತಾರೆ, ಆ ಪಟ್ಟಣಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಹೆಚ್ಚು ಕಡಿಮೆ ಇನ್ನೇನು ಮಾಡ್ಬೋದು, ಪ್ರಾರ್ಥನೆ ಮಾಡ್ತಾರೆ. ಇವರು ಹೋಗಿ ಬೇರೆ ಎಲ್ಲೂ ಅವರು ತಲೆ ಹಾಕುವುದಿಲ್ಲ, ಬೇರೆ ಯಾವ ಸಮಸ್ಯೆಗಳಲ್ಲಿಯೂ ಕೈ ಹಾಕುವುದಿಲ್ಲ. ಆದರೆ ಅವರನ್ನು ನೋಡಿದರೆ ನಮಗೆ ಬಹಳ ಹಿಂಸೆ, ಕೋಪ, ಕಷ್ಟ. ಆ ಸಭೆಗಳ ಒಳಗೆ ಹೋಗಿ ಇವಾಗ ಕೂಡ ನೋಡ್ತೀವಲ್ಲ ಬಹಳ ಕಡೆ, ಆ ಕ್ರೈಸ್ತರು ದಂಡಿಸಲ್ಪಡುವ ಹಾಗೆ ಯಾವ ತಪ್ಪನ್ನ ಮಾಡಿದ್ರು? ಏನು ಮಾಡಿರ್ಬೋದು? ಕರ್ನಾಟಕ ರಾಜ್ಯದಲ್ಲಿ ಹಲವು ಕಡೆ ನಾವು ಒಳಗೆ ಹೋದಾಗ ನಾವು ಕೇಳಿದಂಥ ಸುದ್ದಿಗಳು ಬಹಳ ಭಯಂಕರವಾದವುಗಳು. ಉತ್ತರ ಭಾರತದಲ್ಲಿ ಭಯಂಕರವಾದವುಗಳು. ಒಂದು ಚಿಕ್ಕ ಮನೆ ಇರುತ್ತೆ, ಅದರೊಳಗೆ ಪ್ರಾರ್ಥನೆ ಮಾಡ್ತಿರ್ತಾರೆ. ದಿಢೀರೆಂಬುದಾಗಿ 10 ಮಂದಿ ಒಳಗೆ ಬಂದು, ಯಾರು ನೀವು, ಯಾತಕ್ಕೆ ಪ್ರಾರ್ಥನೆ ಮಾಡ್ತಿದ್ದೀರಾ? ಆ ರೀತಿಯ ಪಾತ್ರಗಳೆಲ್ಲವನ್ನು ತೆಗೆದು ಬಿಸಾಕಿ ಒಡೆದಾಕಿ ಅವರನ್ನು ಅರ್ಧಬರ್ಧ ಜೀವ ಮಾಡಿ ಸಭೆಯನ್ನು ಹಾಳು ಮಾಡ್ತಾ ಇದ್ರು. ಇದಕ್ಕೆ ಅವರು ಏನು ಮಾಡಿದ್ರು? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಪ್ರಾರ್ಥನೆ ಮಾಡಬಾರ್ದಾ? ಪ್ರಾರ್ಥನೆ ಮಾಡೋದ್ರಿಂದ ನಿನಗೇನಪ್ಪ ಒಂದು ಬಾಧೆ? ಅವರಿಂದ ಯಾವ ಸಮಸ್ಯೆ ಕೂಡ ಬರಲಿಲ್ಲ. ಏನು ನಿಮ್ಮ ಮನೆ ಒಳಗೆ ಬಂದರಾ? ಏನಾದರೂ ಅವರು ದರೋಡೆ ಮಾಡಿದ್ರ, ಅಪಹರಿಸಿದ್ರ? ಏನು ಪ್ರಾರ್ಥನೆ ಮಾಡಿದ್ರು? ಸ್ವಲ್ಪ ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಆ ಪಟ್ಟಣಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರ್ತಾರೆ, ನಿಮಗೋಸ್ಕರವಾಗಿಯೂ ಪ್ರಾರ್ಥನೆ ಮಾಡಿರ್ತಾರೆ, ಮಳೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿರ್ತಾರೆ, ಬೇರೆ ಏನು ಪ್ರಾರ್ಥನೆ ಮಾಡಿರ್ತಾರೆ, ಅಲ್ಲೇನು ಮಾಟ ಮಂತ್ರ ಮಾಡಿಸ್ತಾ ಇರ್ತಾರಾ? ಆದರೆ ಧರ್ಮದ ವೈರಾಗ್ಯದ ನಿಮಿತ್ತವಾಗಿ ನಮ್ಮ ಸ್ಥಳದಲ್ಲಿ, ನಮ್ಮ ಪಟ್ಟಣದಲ್ಲಿ ಬೇರೆ ಧರ್ಮದ ಶಬ್ದ ಕೇಳಿಸಬಾರದು. ಅವರಿಂದ ಬಾಧೆ ಇದೆಯಾ ಇಲ್ವಾ ಎನ್ನುವುದು ಅನಂತರ, ಅದಿರಬಾರದು. ಇದೇ ಧರ್ಮದ ವೈರಾಗ್ಯ. ಸತ್ಯವೇ ಇದೆ ನೋಡಿ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಪೌಲನು ಸೀಲನು ಅಲ್ಲಿ ಹಾದು ಹೋಗುತ್ತಿರುವಾಗ ಸತ್ಯವೇದ ಹೇಳುತ್ತದೆ, ಅವರು ಅಂತಿಪೋಲಿ ಪಟ್ಟಣಕ್ಕೂ ಅಪಲಿಯೋ ಪಟ್ಟಣವನ್ನು ದಾಟಿ, ಯಾರು? ಪೌಲು ಸೀಲನು ಥೆಸಲೋನಿಕ ಪಟ್ಟಣಕ್ಕೆ ಅವರು ಬರುವವರಾದರು.
ಅಲ್ಲಿ ಯಹೂದ್ಯರಿಗೆ ಒಂದು ಪ್ರಾರ್ಥನಾಲಯವಿತ್ತು. ಪೌಲನು ತನ್ನ ವಾಡಿಕೆಯ ಪ್ರಕಾರ ಅವರ ಬಳಿ ಹೋಗಿ 3 ವಿಶ್ರಾಂತಿಯ ದಿನಗಳು 3 ವಾರಗಳ ಕಾಲ ಸತ್ಯವೇದದ ನ್ಯಾಯಗಳನ್ನು ತೆಗೆದು ಅವರೊಂದಿಗೆ ಸಂಭಾಷಣೆ ಮಾಡಿದನು. ಕ್ರಿಸ್ತನು ಪಾಡುಪಡಲು ಸತ್ತವರಿಂದ ಎಬ್ಬಿಸಲ್ಪಡಬೇಕು ಎನ್ನುವುದನ್ನು ನಾನು ನಿಮಗೆ ತಿಳಿಸುತ್ತಿರುವ ಯೇಸುವೇ ಕ್ರಿಸ್ತನು ಎಂಬುದಾಗಿ ತೋರಿಸಿ ದೃಷ್ಟಾಂತಪಡಿಸಿದನು. ಅವರಲ್ಲಿ ಕೆಲವರು, ಭಕ್ತಿಯುಳ್ಳ ಗ್ರೀಕರಲ್ಲಿ ಅನೇಕರು, ಘನ ಹೊಂದಿದ ಸ್ತ್ರೀಯರು ಅನೇಕರು ನಂಬಿ ಪೌಲನನ್ನು ಸೀಲನನ್ನು ಸೇರಿಸಿಕೊಂಡರು. ವಿಶ್ವಾಸವಿಲ್ಲದ ಯಹೂದ್ಯರು ವೈರಾಗ್ಯದಿಂದ ಬೇಡದಿರುವ ಕೆಲವರನ್ನು ಅವರು ಕೂಡಿಸಿಕೊಂಡು ಹೇಗಾದರೂ ಇವರನ್ನು ಹಿಡಿಯಬೇಕು. ಏನು ಮಾತಾಡಿದ್ರು? ತಮ್ಮ ನಂಬಿಕೆಯನ್ನು ಹಂಚಿಕೊಂಡರು. ನಾವಿದೆಲ್ಲ ನಂಬುತ್ತೇವೆ, ನಾವದನ್ನು ನೋಡಿದ್ದೇವೆ ಎಂಬುದಾಗಿ ಹೇಳ್ತಾರಷ್ಟೇ. ಇವರಲ್ಲಿ ಬಾಧೆಗೆ ಒಳಗಾಗ್ತಾರೆ ಅಂತ ಗೊತ್ತಿಲ್ಲ. ಇವರು ಬೇಡದಿರುವ ದುಷ್ಟರು, ಆ ಯಹೂದ್ಯರು ಕೂಡಿಸಿಕೊಂಡು ಪಟ್ಟಣದಲ್ಲಿ ಗಲಿಬಿಲಿ ಉಂಟು ಮಾಡಿ, ಆ ಊರಲ್ಲೇ ಒಂದು ಕಲಹವನ್ನು ಉಂಟು ಮಾಡಿ ಯಾಸೋನನ ಮನೆಯನ್ನು ಹಿಡಿಕೊಂಡರು. ಅಲ್ಲೇ ಪ್ರಾರ್ಥನೆ ನಡೀತಾ ಇದೆ. ಆ ಮನೆಯನ್ನು ಸುತ್ತಿವರೆಸಿ ಅವರನ್ನು ಪಟ್ಟಣದವರ ಮುಂದೆ ಎಳಕೊಂಡು ಬರುವುದಕ್ಕೆ ಹೊಂಚು ಹಾಕಿದರು. ಅವರನ್ನು ಕಾಣದೆ ಮನೆಯಲ್ಲಿ ಬಂದು ಹುಡುಕ್ತಾರೆ. ಇಲ್ಲೇ ತಾನೇ ಪ್ರಾರ್ಥನೆ ನಡೀತಾ ಇತ್ತಲ್ಲಪ್ಪ, 3 ವಾರದಿಂದ ಪ್ರಸಂಗ ಮಾಡ್ತಾ ಇದ್ರಲ್ಲ, ಆ ರೀತಿಯಾಗಿ ಹೇಳಿ ಅವರಿಬ್ಬರು ಎಲ್ಲಿ ಎಂದು ಹುಡುಕುತ್ತಾ ಬರ್ತಾರೆ. ಅವರಷ್ಟರೊಳಗೆ ಹೋಗಿದ್ದಾರೆ. ಅವರನ್ನು ಕಾಣದೆ ಯಾಸೋನನು ಆ ಒಂದು ಯಜಮಾನನನ್ನು, ಕೆಲವು ಸಹೋದರರನ್ನು ಪಟ್ಟಣದ ಅಧಿಕಾರಿಗಳ ಬಳಿಗೆ ಎಳಕೊಂಡು ಬಂದು, ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವವರು ಎಲ್ಲೂ ಬಂದಿದ್ದಾರೆ. ಇವರು ಯಾಸೋನ್ ಸ್ವೀಕರಿಸಿಕೊಂಡ ಇವರೆಲ್ಲರೂ ಯೇಸು ಎನ್ನುವ ಬೇರೊಬ್ಬನನ್ನ ರಾಜ ಎಂಬುದಾಗಿ ಹೇಳಿ ಆ ಅರಸರ ಬಳಿ ಹೋಗಿ, ರಾಯರ ಬಳಿ ಹೋಗಿ, ನೀವೇ ರಾಜ, ಅವನಿಗೆ ಏನು ಹೇಳಿದ್ರೆ ಅವನ ಮೇಲೆ ಸಿಟ್ಟು ಬರುತ್ತೋ ಅವನಿಗೆ ಗೊತ್ತಿದೆ ಚೆನ್ನಾಗಿ, ನಾವು ಯಾಕೆ ಹೋಗಿ ಅವನ ಮನೆಯಲ್ಲಿ ಕಟ್ಟಿ ಎಳ್ಕೊಂಡ್ಬಂದ್ವಿ, ನೀವೇ ಅಲ್ವೇನ್ರಿ ರಾಜ? ಆದರೆ ಇವರು ಯೇಸು ಎನ್ನುವ ಬೇರೊಬ್ಬ ರಾಜನ ರಾಜ ಅಂತೇಳಿ ಪ್ರಸಂಗ ಮಾಡ್ತಾ ಇದ್ದಾರೆ, ಬೋಧನೆ ಮಾಡ್ತಾ ಇದ್ದಾರೆ, ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಅದು ರಾಯನ ಕಟ್ಟಳೆಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಧ್ವನಿ ಎತ್ತಿದರು. ಇದೇ ಧರ್ಮದ ವೈರಾಗ್ಯ. ಧರ್ಮದ ವೈರಾಗ್ಯ ಬರುವುದಾದರೆ ಸ್ಥಳಗಳಿಗೆ ಹೋಗಿ ಅಲ್ಲಿ ದೇವರ ಮಕ್ಕಳನ್ನು ಕಷ್ಟಪಡಿಸಿದ್ರು. ಅವರಾಯಿತು, ಅವ್ರ ಕೆಲಸ ಆಯಿತು ಅಂತ ಅವ್ರು ಹೋಗ್ತಾ ಇರ್ತಾರೆ. ಒಂದು ಕಡೆ ಹೋಗಿ ಟ್ರ್ಯಾಕ್ಸ್ ಕೊಟ್ಟರೆ ಸಿಟ್ಟು ಬರುತ್ತೆ. ತಕ್ಷಣ ತೆಗೆದುಕೊಂಡು ಅರ್ಧ ಹಾಕಿ ಅವರನ್ನು ಒಡೆದು ಕಷ್ಟಪಡಿಸಿ, ನಾನು ಆ ಸುದ್ದಿಗಳನ್ನು ಕೇಳ್ಪಡಬೇಕಾದ್ರೆಲ್ಲ ಒಂದು ಚಿಕ್ಕ ಕರಪತ್ರ, ಆ ಕರಪತ್ರವನ್ನು ನೋಡಿ ಒಂದು ಗುಂಪು ಭಯಪಡುತ್ತದೆ ಎಂದರೆ ಆ ಪೇಪರ್ ಎಷ್ಟು ಶಕ್ತಿ ಉಳ್ಳದಾಗಿರುತ್ತದೆ. ಇದನ್ನು ಕೊಟ್ಟು ಮತಾಂತರ ಮಾಡ್ತಾರೆ ಅಂತ ಹೇಳೋದಾದರೆ ನಾವು ಇನ್ನೊಂದು ಕೋಣದಲ್ಲಿ ಯೋಚನೆ ಮಾಡಿ ನೋಡಬೇಕು. ಒಂದು ಚಿಕ್ಕ ಕರಪತ್ರವನ್ನು ನೋಡಿ ಒಬ್ಬರು ಮತಾಂತರವಾಗುವಷ್ಟು ನೀವು ಹೇಳುವಂತಹ ಧರ್ಮ ಅಷ್ಟು ವೀಕ್ ಆಗಿದೆಯಾ? ಯಾಕೆ ನಿಮ್ಮ ಕಾರ್ಯಗಳನ್ನು ಒಂದು ಚಿಕ್ಕ ಕರಪತ್ರವನ್ನು ತೆಗೆದುಕೊಂಡು ಬಂದು ನಮ್ಮ ಹತ್ರ ಕೊಡಿ ನೋಡೋಣ. ನನಗೆ ಗೊತ್ತು, ನೀವು ಯಾವ ಕರಪತ್ರ ಕೊಟ್ಟರು ಕೂಡ, ಯಾವ ಪುಸ್ತಕ ಕೊಟ್ಟರು ಕೂಡ, ನಾನು ಕ್ರಿಸ್ತನ ಮೇಲೆ ಇಟ್ಟಿರುವಂತಹ ಆ ವೈರಾಗ್ಯದಿಂದ ಅಥವಾ ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆಯಿಂದ ನನ್ನನ್ನು ಯಾರೂ ಅಗಲಿಸಲಾಗದು. ಯಾಕೆಂದರೆ ನಮ್ಮ ಅಸ್ಥಿವಾರ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ನಾನು ಅದರ ಬಗ್ಗೆ ಭಯಪಡುವುದಿಲ್ಲ. ಇದನ್ನು ಪಡೆದ ಮೊದಲಿಟ್ಟು ಅದೆಲ್ಲ ಏನು ಮಾಡಲ್ಲ. ಏನು ಮಾಡುತ್ತೆ? ಏನು ಮಾಡಲ್ಲ. ಅದನ್ನು ಓದಿದ್ರೆ ಏನು ಮಾಡಲ್ಲ. ನಾನು ಓದಿದ್ದೇನೆಲ್ಲ ಪುಸ್ತಕವನ್ನು, ಒಂದು ಒಳ್ಳೆಯ 3 ಒಳ್ಳೆ ವಿಶೇಷವಾದ ಧರ್ಮಗಳಿಗೆ ಸಂಬಂಧಪಟ್ಟ ಪುಸ್ತಕವನ್ನು ಈ ಥರ ರಸ್ತೆ ಬದಿಯಲ್ಲಿ ನನಗೆ ಕೊಟ್ಟಿದ್ದಾರೆ. ನಾವು ಹೋಗುವ ಸ್ಥಳದಲ್ಲಿ ಎಲ್ಲರೂ ಬಂದು ಹಾಗೆ ಕೊಡ್ತಾರೆ, ಟ್ರ್ಯಾಕ್ಸ್ ಕೊಡುವ ರೀತಿಯಲ್ಲಿ. ಅದನ್ನು ಪಡ್ಕೊಂಡಿದ್ದೀನಿ. ನಾನು ಎಷ್ಟೋ ಪುಸ್ತಕವನ್ನು ಓದಿದ್ದೇನೆ, ಬಹಳ ಪುಸ್ತಕವನ್ನು ಓದಿದ್ದೇನೆ ಚಿಕ್ಕ ವಯಸ್ಸಿನಿಂದ. ಆದರೆ ಕ್ರಿಸ್ತನ ಪ್ರೀತಿಯನ್ನು ಯಾವ ಪುಸ್ತಕವನ್ನು ನಾನು ಅಗಲಿಸಿಲ್ಲ. ನನಗೆ ನಿಶ್ಚಯವಾಗಿರುವ ಒಂದು ತೀರ್ಮಾನ ಉಂಟು, ಇದುವೇ ಕ್ರಿಸ್ತನು, ಇದುವೇ ಅವರ ಮಾತು, ಇದುವೇ ಅವರೇ ದೇವರು ಎನ್ನುವುದರಲ್ಲಿ ಅಸಾಧಾರಣ ನಂಬಿಕೆ ಇದೆ. ಆದ್ದರಿಂದ ಒಂದು ಕರಪತ್ರವನ್ನು ನೋಡಿ ಭಯಪಡುವುದಿಲ್ಲ, ಒಂದು ಪುಸ್ತಕವನ್ನು ನೋಡಿ ಭಯಪಡುವುದಿಲ್ಲ. ನೀವು ಭಯಪಡುತ್ತೀರಾ ಅಂದರೆ ಅಷ್ಟೊಂದು ವೀಕ್ ಆಗಿದ್ದೀರಾ. ನೀವು ನಿಮ್ಮ ಸಿದ್ಧಾಂತಗಳು ಅಷ್ಟೊಂದು ವೀಕ್ ಆಗಿದೆಯಾ? ನಮಗೇನು ಅರ್ಥ ಆಗ್ತಿಲ್ಲ. ಅವರಿಗೆ ನೋಡೋದಾದರೆ ಸಿಟ್ಟು, ಅದನ್ನು ಅರ್ಧಾಕಿ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಎಷ್ಟು ದೊಡ್ಡ ಒಂದು ಪಟ್ಟಣ ನೋಡಿ, ಅದರಲ್ಲಿ ಕೇಳ್ಪಟ್ಟಂಥ ಒಂದು ಸಂದೇಶ, ಬಹು ಮುಖ್ಯವಾಗಿರುವ ಆರ್ಟ್ ಆಫ್ ದ ಸಿಟಿ ರೀತಿ ಇರುವಂತಹ ಒಂದು ಪ್ರಾಂತ್ಯದಲ್ಲಿ ಒಂದು ಕುಟುಂಬದವರು ಒಂದು ಕಾರಲ್ಲಿ ಬಂದು ಆ ಮನೆಯವರು ಚಿಕ್ಕ ಒಂದು ಟೀ ಅಂಗಡಿ ಮುಂದೆ ನಿಲ್ಲಿಸಿ, ಒಂದು ಅಂಗಡಿಯ ಮುಂದೆ ಅವರು ನಿಲ್ಲಿಸಿ, ಕಾರ್ ಡ್ರೈವರ್ ಹೋಗಿ ಒಳಗಿರುವವರಿಗೆ ಸ್ನ್ಯಾಕ್ಸ್ ಪಡೆಯಲು ಹೋಗಿದ್ದಾರೆ. ಆ ದಾರಿಯಲ್ಲಿ ಹೋಗುವವರು ಕಾರೊಳಗೆ ಹಿಂಗೆ ನೋಡಿದಾಗ ಹಿಂದೆ ಸತ್ಯವೇದಿಗಳು ಇಡಲ್ಪಟ್ಟದಾಗಿತ್ತು. ಅಷ್ಟೇ, ಮರುಕ್ಷಣವೇ ಎಲ್ಲರಿಗೂ ಒಂದು ಮೆಸೇಜ್ ಕಳುಹಿಸಿ ಇವರು ಟೀ ಕುಡಿಯೋದ್ರೊಳಗೆ ಕಾರನ್ನು ಸುತ್ತುವರೆದರು. ಕಾರನ್ನು ಸುತ್ತಿ ಕಾರಲ್ಲಿರೋರನ್ನು ಒಡೆದು
ಕಷ್ಟಪಡಿಸಿ ಸತ್ಯವೇದ ಪುಸ್ತಕವನ್ನು ಅರ್ಧಾಕಿ ನಾವು ಅಂದುಕೊಳ್ಳುತ್ತೇವೆ ಅದು ಒಂದು ದೊಡ್ಡ ವೀರ ಎಂಬುದಾಗಿ. ನಾನು ಅಂದುಕೊಳ್ಳುತ್ತೇನೆ, ಈ ಪುಸ್ತಕಕ್ಕಿಂತ ನೀವೇನಷ್ಟು ಬಲಹೀನತೆ ಉಳ್ಳವರ? ಈ ಪುಸ್ತಕ ಬಂದರೆ ನಿಮ್ಮ ಅಸ್ಥಿವಾರವನ್ನು ಕದಲಿಸುತ್ತಾ? ಆ ರೀತಿ ನಂಬುತ್ತೀರಾ? ಆ ರೀತಿ ನೋಡುವುದಾದರೆ ನೋಡಿ, ಅವರದನ್ನು ನೋಡಿ ಭಯ ಅವರಿಗೆ. ಒಂದು ಹಾವನ್ನು ಯಾಕೆ ಹೊಡಿತಾರೆ? ಹಾವನ್ನು ನೋಡಿದ್ರೆ ಭಯ ನಮಗೆ. ಹಾಗಾದರೆ ಮಾರ್ಪಡಿಸುತ್ತೆ, ಏನೋ ಮಾಡುತ್ತೆ ಎನ್ನುವಂತಹ ಭಯ. ನಿಮ್ಮ ಕುರಿತಾಗಿ ನಿಮಗೆ ಒಂದು ಪೂರ್ಣ ನಂಬಿಕೆ ಇಲ್ಲ ಎನ್ನುವುದೇ ಅದರಲ್ಲಿ ಒಂದು ಅರ್ಥವಾಗುತ್ತದೆ. ಯಹೂದ್ಯರು ಅವರ ಒಂದು ಧರ್ಮವನ್ನು ಕಾಲಾನುಕಾಲವಾಗಿ ಹಿಂಬಾಲಿಸುವವರು. ಹೊಸದಾಗಿ ಇವಾಗ ತಾನೇ 1,000 ಮಂದಿ ಹೊಸ ಧರ್ಮವನ್ನು ಏರ್ಪಡಿಸ್ತಾರೆ. ಯಾಕೆ ಅದನ್ನು ನೋಡಿ ಭಯಪಡಬೇಕು? ಯಾಕೆ ಅದರ ಮೇಲೆ ಅಷ್ಟೊಂದು ಸಿಟ್ಟು ಬರಬೇಕು? ನಿಮ್ಮ ಯಹೂದ ಧರ್ಮ ಅಷ್ಟೊಂದು ವೀಕ್ ಆದದ್ದ? ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿ ಮಾತನಾಡಿದ ಸಂದೇಶಗಳು ಅದನ್ನು ಇಲ್ಲ ಅಂತ ಮಾಡಿಬಿಡುತ್ತಾ? ಮತ್ತ್ಯಾಕೆ ಅಷ್ಟೊಂದು ಭಯ ಬರುತ್ತೆ? ಆ ರೀತಿ ನೀವು ನಂಬುವಂತಹ ಅಸ್ಥಿವಾರಕ್ಕಿಂತಲೂ ಕ್ರಿಸ್ತನ ರಕ್ತ ಅದನ್ನು ಜಯಿಸುತ್ತದೆ ಎನ್ನುವುದಾದರೆ ಅದನ್ನು ಸ್ವೀಕರಿಸುವುದಕ್ಕೆ ಏನು ನಿಮಗೆ ಭಯ? ನಾವು ನಂಬುವುದು ಇಷ್ಟೊಂದು ಬಲಹೀನವಾಗಿದೆ ಎನ್ನುವುದಾಗಿದ್ದರೆ ಯಾಕೆ ನಂಬಬೇಕು? ಬಲವಾದ್ದರ ನಂಬರಿ. ಹಾಗಾದರೆ ಏನು ಮಾಡ್ತಾರೆ ಅಂದರೆ, ಇದು ತಮ್ಮ ಅಭಿಪ್ರಾಯಗಳನ್ನು ಎದುರುಗೊಳ್ಳಲಾಗದಿರುವುದರಿಂದ ತಕ್ಷಣ ವೈರಾಗ್ಯದಿಂದ ಒಡೆಯಬೇಕು, ಕಷ್ಟಪಡಿಸಬೇಕು, ಹಿಂಸೆ ಪಡಿಸಬೇಕು, ಒಡೆದಾಕಬೇಕು, ಈ ರೀತಿ ಯೋಚನೆ ಮಾಡುವುದಕ್ಕೆ ಮುಂದಾಗುತ್ತಾರೆ. ಸತ್ಯವೇದ ಹೇಳುತ್ತದೆ, ಈ ವೈರಾಗ್ಯ ಕಲಹಗಳಿಗೆ ಸೀಮಿತವಾಗಿರುವ ವೈರಾಗ್ಯ. ಇದೇ ಅಪೊಸ್ತಲನಾದ ಪೌಲನು ಮನೆಗೊಳಗೆ ಹೋದ್ರಲ್ವಾ, ಪ್ರತಿ ಮನೆಯ ಕದವನ್ನು ತಟ್ಟಿ ಕ್ರೈಸ್ತರನ್ನು ಜುಟ್ಟಿಡಿದು ಎಳ್ಕೊಂಬಂದ್ರಲ್ವಾ. ಇದೇ ಅಪೊಸ್ತಲನಾದ ಪೌಲನು ಅದನ್ನು ಧರ್ಮ ವೈರಾಗ್ಯದಿಂದಲೇ ಮಾಡಿದರು. ಆದರೆ ಅದೇ ಪೌಲನು ಈಗ ಕ್ರಿಸ್ತನನ್ನು ಸ್ವೀಕರಿಸಿಕೊಂಡ ನಂತರ ಈಗಲೂ ವೈರಾಗ್ಯ ಅವರಿಗೆ. ಸತ್ಯವೇದ ಹೇಳ್ತಾರೆ ನೋಡಿ, ಅಲ್ಲಿ ಗಮನಿಸಿ. ಇದೇ ಪೌಲನು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡ ನಂತರ ಸಾಧಿಸಿದ ವೈರಾಗ್ಯ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಾಕ್ಯವು ಈ ರೀತಿ ಹೇಳುತ್ತದೆ, ನಾನು ನಿಮ್ಮನ್ನು ಕನ್ನಿಕೆಯಂತೆ ಕ್ರಿಸ್ತ ಯೇಸು ಎನ್ನುವ ಒಂದೇ ಮದಲಿಂಗನಿಗೆ ಒಪ್ಪಿಸಿಕೊಟ್ಟು ನೇಮಿಸಿರುವುದರಿಂದ ನಿಮಗೋಸ್ಕರವಾಗಿ ದೈವ ವೈರಾಗ್ಯವುಳ್ಳವನಾಗಿದ್ದೇನೆ. ದೈವ ವೈರಾಗ್ಯವಾಗಿರುವ ವೈರಾಗ್ಯವನ್ನು ಹೊಂದಿದ್ದೇನೆ. ಇದೇ ಪೌಲನನ್ನು ನೋಡ್ತೀವಿ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ. ಮಕದೋನಿಯಾದಿಂದ ಸೀಲನು ತಿಮೋತಿಯನು ಬಂದಾಗ ಪೌಲನು ಆತ್ಮದಲ್ಲಿ ವೈರಾಗ್ಯವುಳ್ಳವನಾಗಿ, ವೈರಾಗ್ಯದಿಂದ ಏನು ಮಾಡಿದರು? ಯೇಸುವೇ ಕ್ರಿಸ್ತನು ಎಂಬುದಾಗಿ ಯಹೂದ್ಯರಿಗೆ ದೃಷ್ಟಾಂತ ಪಡಿಸಿದರು. ಮೊದಲು ಅವರು ವೈರಾಗ್ಯ ಸಾಧಿಸಿದಾಗ ಮನೆಗಳನ್ನು ಒಡೆದಾಕಿದರು. ಈಗ ಇವರು ಕ್ರಿಸ್ತನಿಗೋಸ್ಕರವಾಗಿ ವೈರಾಗ್ಯವುಳ್ಳವರಾದರು. ಯಹೂದ್ಯರ ಮನೆಗಳಿಗೆ ಹೋಗಿ ಅವರು ಒಡೆದಾಕಬೇಕಾಗಿತ್ತಲ್ವಾ. ಈಗೇನು ಮಾಡ್ತವ್ರೆ ನೋಡಿ ಅವರು. ಇದಕ್ಕೆ ಹೆಸರು ಕೂಡ ವೈರಾಗ್ಯವೇ, ಅದಕ್ಕೆ ಹೆಸರು ವೈರಾಗ್ಯವೇ. ಅವರು ಆತ್ಮದಲ್ಲಿ ವೈರಾಗ್ಯ ಹೊಂದಿದಾಗ ಕ್ರಿಸ್ತನ ಕುರಿತಾಗಿ ಇನ್ನೂ ವೈರಾಗ್ಯವಾಗಿ ಅವರಿಗೆ ಪ್ರಸಂಗ ಮಾಡುವುದಕ್ಕೆ ಮುಂದಾದರು. ಅದನ್ನು ದೃಷ್ಟಾಂತ ಪಡಿಸಿದರು. ಯೇಸುವೆ ನಿಜವಾದ ದೇವರು, ಅದನ್ನು ಪ್ರೂಫ್ ಮಾಡ್ತೀನಿ ಎಂಬುದಾಗಿ ಹೇಳಿ ದೃಷ್ಟಾಂತ ಪಡಿಸಿದರು. ಇದುವೇ ವೈರಾಗ್ಯ. ಹಾಗಾದರೆ ಯಾವುದು ಒಳ್ಳೆಯ ವೈರಾಗ್ಯ, ಯಾವುದು ಕೆಟ್ಟ ವೈರಾಗ್ಯ ಅಂದರೆ, ವೈರಾಗ್ಯ ಎನ್ನುವುದು ಒಂದೇ ಥರ ಇರುವಂತಹ ಸ್ವಭಾವವೇ, ಒಂದು ಗುಣವೇ. ಆ ವೈರಾಗ್ಯದಿಂದ ನೀವು ಯಾವ ಕ್ರಿಯೆ ಮಾಡುತ್ತೀರಾ ಎನ್ನುವುದರ ಕುರಿತಾಗಿದೆಯೇ ನೋಡಿ. ಅದುವೇ ಅದು ಒಳ್ಳೆ ವೈರಾಗ್ಯವ, ಅದು ಕೆಟ್ಟ ವೈರಾಗ್ಯವ, ಮಾಂಸಿಕವಾಗಿರುವ ವೈರಾಗ್ಯವ ಎನ್ನುವುದನ್ನು ತೀರ್ಮಾನ ಮಾಡುವಂಥದ್ದಾಗಿದೆ. ಒಬ್ಬನೇ ವ್ಯಕ್ತಿನೇ ಅವನ ಗುಣದಲ್ಲಿ ವೈರಾಗ್ಯವಿದೆ ಪೌಲನಲ್ಲಿ. ಅದು ಶಾರೀರಿಕವಾಗಿರುವ ವೈರಾಗ್ಯವಾಗಿ ಪ್ರಕಟವಾದಾಗ ಜನಗಳನ್ನು ಕಷ್ಟಪಡಿಸಿತು. ಅದೇ ವೈರಾಗ್ಯ ಆತ್ಮಿಕ ವೈರಾಗ್ಯವಾಗಿ ಪ್ರಕಟಿಸಲ್ಪಟ್ಟಾಗ ಅವರು ಕ್ರಿಸ್ತನಿಗೋಸ್ಕರವಾಗಿ ದುಡಿಯುವುದಕ್ಕೂ ಅಲೆದಾಡುವುದಕ್ಕೂ ತನ್ನನ್ನು ಒಪ್ಪಿಸಿಕೊಡುವುದಕ್ಕೂ ಜನಗಳ ಕುರಿತಾಗಿ ಭಾರಪಡುವುದಕ್ಕೂ ವೈರಾಗ್ಯವೇ. ಆದರೆ ಆ ವೈರಾಗ್ಯ, ಅದರ ಹಿನ್ನೆಲೆ, ಆ ಒಂದು ವೈರಾಗ್ಯ ಎಂಥ ಕ್ರಿಯೆಗಳಾಗಿ ಪ್ರಕಟವಾಗುತ್ತದೆ ಎನ್ನುವುದನ್ನಿಟ್ಟೆ ಅದು ಒಳ್ಳೆಯ ವೈರಾಗ್ಯವ ಅಂತ ನೋಡಬೇಕು. ಒಂದು ವೇಳೆ ನೀವು ನಿಮ್ಮ ಜಾತಿಯ ಮೇಲೆ ವೈರಾಗ್ಯವಿದೆ ಅಂತ ಇಟ್ಕೊಳ್ಳಿ. ನಾನು ಈ ಜಾತಿ ಕಣ್ರಿ, ಈ ಜಾತಿಯಲ್ಲಿ ವೈರಾಗ್ಯ ನನಗೆ, ನಾನು ಈ ಕುಲದಲ್ಲಿ ಹುಟ್ಟಿದ್ದು ಹೆಮ್ಮೆಯಾಗಿ ಭಾವಿಸುತ್ತೇನೆ, ಈ ಜಾತಿಯ ಕುರಿತಾಗಿ ವೈರಾಗ್ಯ ಅಂತ ಭಾವಿಸಿದರೆ ಆ ಜಾತಿಗೆ ಒಳ್ಳೇದು ಮಾಡಿ. ನಿಮ್ಮ ಜಾತಿಯಲ್ಲಿ ಬಡವರಿರ್ತಾರಲ್ವಾ, ಆ ಬಡ ಮಕ್ಕಳಿರ್ತಾರಲ್ಲಿ, ನಿಮ್ಮ ಜಾತಿಯವರು ಅಧಿಕವಾಗಿರುವಂತಹ ಗ್ರಾಮಗಳಲ್ಲಿ ಶಾಲೆಗಳನ್ನು ಕಟ್ಟಿಕೊಡ್ರಿ, ಆಸ್ಪತ್ರೆಯನ್ನು ಕಟ್ಟಿಕೊಡಿ. ನಿಮ್ಮ ವೈರಾಗ್ಯವನ್ನು ಯಾಕೆ ಒಳ್ಳೆಯ ರೀತಿ ಪ್ರಕಟಿಸಲು ಸಾಧ್ಯವಾಗ್ತಿಲ್ಲ? ನೀವು ನಿಮ್ಮ ಧರ್ಮದ ಮೇಲೆ ವೈರಾಗ್ಯವನ್ನಿಟ್ಟಿದ್ರೆ ಯಾಕೆ ನಿಮ್ಮ ಶತ್ರು ಜಾತಿಯವರ ಮೇಲೆ ವೈರಾಗ್ಯವನ್ನು ತೋರಿಸ್ತೀರಾ? ಇದು ಯಾವ ವಿಧದಲ್ಲಿ ಒಂದು ವೈರಾಗ್ಯ? ಅದು ಶಾರೀರಿಕ ವೈರಾಗ್ಯವು ದೆವ್ವಕ್ಕೆ ಸಂಬಂಧಪಟ್ಟ ವೈರಾಗ್ಯವಾಗಿದ್ದರೆ ಮಾತ್ರನೇ ಈ ರೀತಿ ಮಾಡುತ್ತದೆ. ಅದು ಒಳ್ಳೆಯ ವೈರಾಗ್ಯವಾಗಿದ್ದರೆ, ನನಗೆ ಕ್ರೈಸ್ತರ ಮೇಲೆ ವೈರಾಗ್ಯ ಅಂದರೆ ಕ್ರೈಸ್ತರಿಗೆ ಒಳ್ಳೆಯದನ್ನು ಮಾಡ್ರಿ. ನೀವು ಅದಕ್ಕಾಗಿ ಯಾಕೆ ಬೇರೆ ಧರ್ಮವನ್ನು ಕಾರಣ ತೋರಿಸಿ
ಅವರನ್ನು ಯಾಕೆ ತೊಂದರೆ ಮಾಡಿ, ಯಾಕೆ ಅವರನ್ನು ಒಡೆದು ಅವರ ಮನೆಗಳ ಒಳಗೆ ನುಗ್ಗಿ ನಿಮ್ಮ ಧರ್ಮಕ್ಕೋಸ್ಕರವಾಗಿ, ಭಾಷೆಗೋಸ್ಕರವಾಗಿ, ನಿಮ್ಮ ದೇಶಕ್ಕೋಸ್ಕರವಾಗಿ ವೈರಾಗ್ಯ ಬರುವುದಾದರೆ ಆ ದೇಶದ ಒಳಿತಿಗೋಸ್ಕರವಾಗಿ ಪ್ರಯಾಸ ಪಡ್ರಿ. ನಿಮ್ಮ ದೇಶದ ಮೇಲೆ ವೈರಾಗ್ಯವಿದೆ ಎನ್ನುವುದಕ್ಕಾಗಿ ಯಾಕೆ ಇನ್ನೊಂದು ದೇಶಕ್ಕೆ ಹೋಗಿ ಗುಂಡಿಡಬೇಕು? ನಿನ್ನ ದೇಶವನ್ನು ಪ್ರೀತಿ ಮಾಡುವುದಕ್ಕೆ ಯಾಕೆ ಮತ್ತೊಂದು ದೇಶವನ್ನು ವಿರೋಧ ಮಾಡಬೇಕು? ಹಾಗಾಗಿ ಈ ವೈರಾಗ್ಯ ಎನ್ನುವಂಥದ್ದು ಕಹಿಯಾಗಿರುವ ವೈರಾಗ್ಯವಾಗಿ ಪ್ರಕಟವಾಗುತ್ತದಾ, ಒಳ್ಳೆಯ ವೈರಾಗ್ಯವಾಗಿ ಪ್ರಕಟವಾಗುತ್ತದೆ ಎನ್ನುವುದನ್ನಿಟ್ಟೆ. ವೈರಾಗ್ಯವೆನ್ನುವಂಥದ್ದು ಪಾಪವಲ್ಲ. ಆ ವೈರಾಗ್ಯದ ಮೂಲಕವಾಗಿ ಬರುವಂತಹ ಕ್ರಿಯೆಗಳೇ ಆ ವೈರಾಗ್ಯವನ್ನು ಬೇರ್ಪಡಿಸುವಂಥದ್ದಾಗಿದೆ. ಇದು ಒಳ್ಳೆಯ ವೈರಾಗ್ಯ, ಇದು ಕೆಟ್ಟ ವೈರಾಗ್ಯ, ಇದು ಉಳಿದವರಿಗೆ ಕೆಟ್ಟದನ್ನು ಉಂಟು ಮಾಡುವ ವೈರಾಗ್ಯ ಎಂಬುದಾಗಿ ಬೇರ್ಪಡಿಸಲು ಸಾಧ್ಯವಾಗುತ್ತದೆ ಎಂಬುದಾಗಿ ಸತ್ಯವೇದ ಸೂಚಿಸುತ್ತದೆ. ಒಬ್ಬನೇ ವ್ಯಕ್ತಿಯ ಪೌಲನು ಒಂದೇ ವೈರಾಗ್ಯ ಇರುವ ಗುಣವೇ ಅವರು ಕ್ರಿಸ್ತನನ್ನು ಅರಿಯದೆ ಶಾರೀರಿಕವಾಗಿ ವೈರಾಗ್ಯವಾಗಿದ್ದಾಗ ಆ ವೈರಾಗ್ಯ ಬೇರೆ ಥರ ಪ್ರಕಟವಾಯಿತು. ಕ್ರಿಸ್ತನಲ್ಲಿ ಆತ್ಮದಲ್ಲಿ ವೈರಾಗ್ಯ ಹೊಂದಿದಾಗ ಈ ವೈರಾಗ್ಯ ಬೇರೆ ವಿಧವಾಗಿರುವ ಕ್ರಿಯೆಗಳನ್ನು ಪ್ರಕಟಿಸಿತು. ಮನಸ್ಸಲ್ಲಿ ವೈರಾಗ್ಯ, ದೇವರ ಮಕ್ಕಳನ್ನು ಹೇಗಾದರೂ ಮಾಡಿ ಅವರನ್ನು ಕ್ರಿಸ್ತನ ಹಾಗೆ ಪರಿಪೂರ್ಣವಾಗಿರುವ ಬೆಳವಣಿಗೆಯನ್ನು ಹೊಂದಿಸಿ ಅವರನ್ನು ಪರಲೋಕದಲ್ಲಿ ಹೇಗಾದರೂ ಸೇರಿಸಬೇಕು, ನಿತ್ಯ ಜೀವವನ್ನು ಪಡೆಯುವಂತೆ ಮಾಡಬೇಕು, ಕ್ರಿಸ್ತನ ಕೈಗಳಲ್ಲಿ ಒಪ್ಪಿಸಿಕೊಡಬೇಕು ಎನ್ನುವ ದೇವರ ವೈರಾಗ್ಯವಾಗಿರುವ ವೈರಾಗ್ಯವನ್ನು ಹೊಂದಿದೆನು. ಅದುವೇ ಒಳ್ಳೆಯ ವೈರಾಗ್ಯ ಅಲ್ವಾ? ಸಭೆಯ ಕುರಿತು ವೈರಾಗ್ಯ, ಸಭೆಯ ಕುರಿತ ವೈರಾಗ್ಯ ಅಂದರೆ ಬೇರೆ ಸಭೆಯನ್ನು ಹೋಗಿ ಒಡೆಯುವುದಲ್ಲ. ನಿಮ್ಮ ಸಭೆಯ ಮೇಲೆ ವೈರಾಗ್ಯ ಬಂದರೆ ಸಭೆಯ ಒಳಿತಿಗೋಸ್ಕರವಾಗಿ ಪಾಡುಪಡ್ರಿ. ಆಗ ಸತ್ಯವೇದ ಹೇಳುತ್ತದೆ, ಕೆಲವರು ಹಾಗೆ ಹೇಳ್ತಾರೆ, ವೈರಾಗ್ಯ ಬರುವುದಾದರೆ ಮತ್ತೊಬ್ಬನನ್ನು ಒಡೆಯುತ್ತೇನೆ, ಯಾಕೆಂದರೆ ಕ್ರಿಸ್ತನ ಮೇಲೆ ನನಗೆ ವೈರಾಗ್ಯ. ಕ್ರಿಸ್ತನ ಮೇಲೆ ವೈರಾಗ್ಯ ಅಂದರೆ ಕ್ರಿಸ್ತನಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ವೈರಾಗ್ಯವನ್ನು ತೋರಿಸಿರಿ. ಕ್ರಿಸ್ತನ ಕಾರ್ಯಗಳನ್ನು ಪ್ರೀತಿ ಮಾಡ್ರಿ. ಹೆಂಗೆ ಏನು ಮಾಡುವುದು ಎಂಬುದಾಗಿ ಯೋಚನೆ ಮಾಡಿ. ನಿಮ್ಮ ವೈರಾಗ್ಯ ಯಾವ ಥರ ಪ್ರಕಟವಾಗುತ್ತೆ ಅಂತ ನೋಡಿ. ಕೆಲವರು ಬಂದು ದೇವರ ಮಕ್ಕಳನ್ನು ಒಡೆದು ಕಿಂಡಲ್ ಮಾಡಿ ಗೇಲಿ ಮಾಡಿ ಮಾತಾಡುವವರು, ನೀವು ಚೆನ್ನಾಗಿ ಗಮನಿಸಿ, ಅವರು ಒಂದು ವೈರಾಗ್ಯವನ್ನೇ ಹೇಳ್ತಾ ಇದ್ದಾರೆ. ನೋಡಿ, ದೇವರ ನಾಮ ದೂಷಣೆ ಪಡಬೇಕಾದ್ರೆ ವೈರಾಗ್ಯ ಅಂತ ಹೇಳ್ತಾರೆ. ವೈರಾಗ್ಯವಿದ್ದರೆ ನೀವು ಅದನ್ನು ಸರಿಯಾಗಿ ಮಾಡಿ. ವೈರಾಗ್ಯವಿದ್ದರೆ ಯಾಕೆ ಮತ್ತೊಬ್ಬನನ್ನು ಹೊಡೆಯಬೇಕು, ಯಾಕೆ ಮತ್ತೊಬ್ಬರನ್ನು ಅಟ್ಯಾಕ್ ಮಾಡಬೇಕು? ನೀವು ನಂಬುವಂತಹ ಸಿದ್ಧಾಂತ ಅಷ್ಟು ಕೆಳಮಟ್ಟದ್ದ, ಅದು ಕ್ರಿಯೆ ಮಾಡುವುದಿಲ್ಲವಾ? ಮತ್ತು ಯಾಕೆ ಅದನ್ನು ಹಿಂಬಾಲಿಸ್ತಾ ಇದ್ದೀರಾ? ಅವ್ರು ಬಂದು ನಿಮ್ಮನ್ನು ಏನು ಮಾಡುತ್ತೆ? ಅದುವೇ ಸತ್ಯವೇದ ಹೇಳುತ್ತದೆ. ನಿಮ್ಮಲ್ಲಿ ವೈರಾಗ್ಯ ಇರುವುದು ಒಳ್ಳೆಯದೇ. ಆ ವೈರಾಗ್ಯವು ಯಾವ ರೀತಿ ಪ್ರಕಟಪಡಿಸ್ತೀರಾ ಎಂಬುದಾಗಿದೆ ನೋಡಿ. ಅದುವೇ ನಿಮ್ಮನ್ನು ಯಾರು ಎನ್ನುವುದನ್ನು ತೀರ್ಮಾನ ಮಾಡುತ್ತದೆ. ಅದು ಶಾರೀರಿಕವಾಗಿರುವ ವೈರಾಗ್ಯವ, ಅದುವೇ ತೀರ್ಮಾನಿಸುತ್ತದೆ. ಇವರು ಕೂಡ ಧರ್ಮ ವೈರಾಗ್ಯವನ್ನು ಹೊಂದಿದವರೇ. ಆ ವೈರಾಗ್ಯವನ್ನು ಯಾವ ರೀತಿ ಪ್ರಕಟಿಸಿದರು? ಬೇರೆ ಧರ್ಮದವರನ್ನು ಅಥವಾ ಮತ್ತೊಬ್ಬರನ್ನು, ತಮ್ಮ ಸಿದ್ಧಾಂತವನ್ನು ಸ್ವೀಕರಿಸದೇ ಇರುವವರನ್ನು ಕಷ್ಟಪಡಿಸುವುದರ ಮೂಲಕ, ಅವರ ಮೇಲೆ ಬಿದ್ದು ಒಡೆಯುವುದರ ಮೂಲಕ, ಅವರ ಮನೆಗಳನ್ನು ದರೋಡೆ ಮಾಡುವುದರ ಮೂಲಕ ತಮ್ಮ ವೈರಾಗ್ಯವನ್ನು ಪ್ರಕಟಿಸುತ್ತಾರೆ. ಇದು ದೆವ್ವಕ್ಕೆ ಸಂಬಂಧಪಟ್ಟ ವೈರಾಗ್ಯ ಎಂಬುದಾಗಿ ಸತ್ಯವೇದ ಸೂಚಿಸುವಂಥದ್ದಾಗಿದೆ. ಒಳ್ಳೆಯ ವೈರಾಗ್ಯ ಅಂದರೆ ಯಾವುದು? ಸತ್ಯವೇದಲ್ಲಿ ಅವರು ಹೇಳಿದ್ರಲ್ಲ, ಒಳ್ಳೆಯ ವಿಷಯದಲ್ಲಿ ವೈರಾಗ್ಯ ಸಾಧಿಸುವುದು ಒಳ್ಳೆಯದೇ. ಹಾಗಾದರೆ ಯಾವ ವಿಷಯಗಳು ನಾವು ವೈರಾಗ್ಯ ಪಡಬೇಕಾಗಿರುವ, ವೈರಾಗ್ಯಗೊಳ್ಳಬೇಕಾಗಿರುವ ಒಳ್ಳೆಯ ವಿಷಯಗಳು? ಮೊದಲ ಕಾರ್ಯ, ಇದರಲ್ಲಿ ವೈರಾಗ್ಯವಾಗಿರಿ. ಅದನ್ನು ಬಿಟ್ಟು ನನಗೆ ಒಂದು ಸಿದ್ಧಾಂತ ಗೊತ್ತು, ಮತ್ತೊಬ್ಬರಿಗೆ ಇನ್ನೊಂದು ಸಿದ್ಧಾಂತ ಗೊತ್ತು. ನಿಮ್ಮ ಸಿದ್ಧಾಂತದ ಮೇಲೆ ಒಂದು ವೈರಾಗ್ಯವಿದೆ, ನಿಮ್ಮ ಉಪದೇಶದ ಮೇಲೆ ನಿಮಗೊಂದು ವೈರಾಗ್ಯವಿದೆ ಅಂದರೆ ಆ ಉಪದೇಶವನ್ನು ಮತ್ತೊಬ್ಬರಿಗೆ ಹೇಳುವುದಕ್ಕೂ, ಆ ಉಪದೇಶಕ್ಕೋಸ್ಕರವಾಗಿ ನೀವು ಪಾಡುಪಡುವುದರಲ್ಲೂ ತೋರಿಸಿರಿ. ಮತ್ತೊಬ್ಬರಿಗೆ ಬೇರೆ ವಿಧವಾಗಿರುವಂತಹ ಅಭಿಪ್ರಾಯ ಇದೆ, ಅವರ ಹತ್ರ ಯಾಕೆ ಜಗಳ ಆಡಬೇಕು? ಹಾಗಾದರೆ ನೀವು ನಂಬುವಂತಹ ಸಿದ್ಧಾಂತ ಅಷ್ಟೊಂದು ವೀಕ್ ಆದದ್ದ ಎಂಬುದಾಗಿ ನನ್ನ ಪ್ರಶ್ನೆ. ಆದರೆ ನಿಜವಾಗಿಯೂ ಒಬ್ಬ ಮನುಷ್ಯನು ಯಾವ ಆತ್ಮಿಕ ಒಳ್ಳೆಯ ವೈರಾಗ್ಯ, ಯಾವ ವೈರಾಗ್ಯವನ್ನು ಸಾಧಿಸಬೇಕು? ಸತ್ಯವೇದ ಹೇಳುವುದನ್ನು ನೋಡಿ. ಪರಿಶುದ್ಧತೆಗೋಸ್ಕರವಾಗಿ ವೈರಾಗ್ಯವನ್ನು ಸಾಧಿಸಿರಿ. ಪರಿಶುದ್ಧತೆಗೋಸ್ಕರವಾಗಿ, ನಮ್ಮ ಕರ್ತನು ಪರಿಶುದ್ಧನು, ನಾನು ಪರಿಶುದ್ಧವಾಗಿರಬೇಕು ಎನ್ನುವುದು ಅವರ ಒಂದು ಬಯಕೆ. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧವುಳ್ಳವರಾಗಿರಿ ಎಂಬುದಾಗಿ ಕರ್ತನು ಹೇಳುತ್ತಾರೆ. ಹಾಗಾಗಿ ಆ ಪರಿಶುದ್ಧತೆಯಲ್ಲಿ ಬದುಕಲಾಗದ ಹಾಗೆ ಬಹಳ ಶೋಧನೆಗಳು, ನನ್ನ ಸುತ್ತಲೂ ಹಲವಾರು ಕಾರ್ಯಗಳು ಆ ಪರಿಶುದ್ಧತೆಯನ್ನು ಹಾಳು ಮಾಡುವುದಕ್ಕೆ ಪ್ರಯಾಸ ಪಡುತ್ತದೆ. ಹಾಗಾಗಿ ಆ ಪರಿಶುದ್ಧತೆಗೋಸ್ಕರವಾಗಿ ನೀವು ಸಾಕ್ಷಿಯಾಗಿ ನಿಲ್ಲಿರಿ. ಸತ್ಯವೇದದಲ್ಲಿ ಓದುತ್ತೇವೆ, ಯೋಸೇಫನು ಪರಿಶುದ್ಧತೆಗೋಸ್ಕರವಾಗಿ ಸಾಕ್ಷಿಯಾಗಿ ನಿಂತ. ಸತ್ಯವೇದ ಪುಸ್ತಕದಲ್ಲಿ ಯೋಸೇಫನ ಕುರಿತಾಗಿ ನಾವು ಓದಬೇಕಾದ್ರೆ ಆ ಪರಿಶುದ್ಧತೆಗೋಸ್ಕರವಾಗಿ ಅವರು ಸಾಧಿಸಿದ ವೈರಾಗ್ಯವನ್ನು ನಾವು ಮರೆತು ಹೋಗಬಾರದು. ಅವರನ್ನು ದಾಸರಾಗಿ ಹೋಗಿ ಮಾರ್ತಾರೆ. ಆ ಮನೆಯ ಯಜಮಾನಿ
ಇವರು ಯೌವನಸ್ಥರಾಗಿರುವುದರಿಂದ, ಇವರು ಬಹಳ ಸೌಂದರ್ಯವುಳ್ಳವರಾಗಿರುವುದರಿಂದ ಅವರ ಮೇಲೆ ಕಣ್ಣಿಟ್ಟು ಅವರ ಬಳಿ ತಪ್ಪಾದ ಕಾರ್ಯವನ್ನು ಮಾಡುವ ಹಾಗೆ ಬಲವಂತ ಮಾಡ್ತಾರೆ. ಅವೆಲ್ಲವನ್ನ ಓದಿದ್ದೀರಾ? ಇವರು ಮನಸ್ಸು ಮಾಡದೆ ಏನು ಮಾಡ್ಬೋದಾಗಿತ್ತು? ಆ ಯೌವನ ಪ್ರಾಯದಲ್ಲಿ ಆ ವಯಸ್ಸಾಗಿರುವ ಸ್ತ್ರೀಯೇ ಒಂದು ಮಧ್ಯಂತರ ಒಂದು ವಯಸ್ಸಿರುವಂತಹ ಆ ತಾಯಿ ಗಂಡನಿರಬೇಕಾದ್ರೆ ತನ್ನ ಶಾರೀರಿಕ ಇಚ್ಛೆಯನ್ನು ನಿಯಂತ್ರಿಸಲಾಗಲಿಲ್ಲ ಅಂದರೆ ಇವನೊಬ್ಬ ಯೌವನಸ್ಥ ಈ ವ್ಯಕ್ತಿಗೆ ಯಾವ ರೀತಿ ಇರುವುದು ಯೋಚನೆ ಮಾಡಿ ನೋಡಿ. ಆಕೆ ಬಲವಂತ ಮಾಡ್ತಾಳೆ. ಒಂದು ವೇಳೆ ಆ ಪಾಪದಲ್ಲಿ ಇಳಿದಿದ್ದರೆ ನಾನು ಕೂಡ ಈ ಸ್ಥಳದಲ್ಲಿ ಒಂದು ಅಧಿಕಾರವುಳ್ಳವನಾಗಿ ಈ ಒಂದು ಮನೆಯಲ್ಲಿ ಒಂದು ಒಳ್ಳೆಯ ಅಧಿಕಾರದಲ್ಲಿ ಇದ್ದಿರ್ಬೋದು ಅಂತ ಯೋಚನೆ ಮಾಡಲಿಲ್ಲ. ಆ ರೀತಿ ಯೋಚನೆ ಮಾಡಿದರೆ ಒಂದು ವೇಳೆ ಪೋಟಿಪರನ ಮನೆಯಲ್ಲಿ ಬೇಕಾದರೆ ಅವನು ಒಂದು ಉನ್ನತ ಸ್ಥಾನದಲ್ಲಿ ಸಮೃದ್ಧಿಯಾಗಿ ಇದ್ದಿರ್ಬೋದು. ದೇಶ ಕಾಯಲ್ಪಡಕ್ಕಾಗ್ತಾ ಇರಲಿಲ್ಲ. ಅವರ ವೈರಾಗ್ಯ, ವೈಯಕ್ತಿಕ ಜೀವನದಲ್ಲಿ ಪಾಪ ಮಾಡುವುದಕ್ಕೆ ಸಂದರ್ಭ ಸಿಕ್ಕಿದಾಗಲೂ ಅದರಿಂದ ನನಗೆ ಇಕ್ಕಟ್ಟು ಬರುತ್ತದೆ ಅಂತ ಗೊತ್ತವರಿಗೆ ಆ ಸ್ತ್ರೀ ಆ ಒಂದು ಬಲವಂತ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಅವರು ತನ್ನ ವಸ್ತ್ರವನ್ನು ಕೂಡ ಬಿಟ್ಟು ಆ ಸ್ಥಳವನ್ನು ಬಿಟ್ಟು ಓಡೋದ್ರು ಆಚೆ. ಅವರಿಗೆ ಗೊತ್ತು ಈ ವಸ್ತ್ರ ಕೈಯಲ್ಲಿದ್ದರೆ ಆಕೆ ಹಾಗೆ ಪ್ಲೇಟ್ನ ತಿರುವಾಕಿ ನನ್ನ ಮೇಲೆ ಒಂದು ಅಪರಾಧ ಮಾಡ್ತಾಳೆ ಎಂಬುದಾಗಿ ಚೆನ್ನಾಗಿ ಗೊತ್ತು. ಸೆರೆಮನೆಗೆ ಹೋಗುವಂಥದ್ದಾಗಿರುತ್ತದೆ. ವಿಧಿಯರಾಗದಿದ್ದರೆ, ಯಜಮಾನಿ ವಿಧಿಯರಾಗದಿದ್ದರೆ ಆ ಮನೆಯಲ್ಲಿ ಇರೋಕ್ಕಾಗಲ್ಲ ಎಂಬುದಾಗಿ ಚೆನ್ನಾಗಿ ಗೊತ್ತಿದ್ದುದನ್ನು ಬಿಟ್ಟು ಅವರು ಹಾದು ಹೋದರು. ತಪ್ಪು ಹೊರಿಸಲ್ಪಟ್ಟಾಗಲೂ ಆ ದಂಡನೆಯನ್ನು ಸ್ವೀಕರಿಸಿಕೊಂಡರು. ಹಾಗಾದರೆ ನೋಡಿ, ಪಾಪಕ್ಕೆ ಎದುರಾಗಿ ಯುದ್ಧ ಮಾಡಬೇಕು, ಪಾಪಕ್ಕೆ ಎದುರಾಗಿ ವೈರಾಗ್ಯ ಸಾಧಿಸಬೇಕು ಎಂಬುದಾಗಿ ಸತ್ಯವೇದ ತೋರಿಸುವಂಥದ್ದಾಗಿದೆ. ಯೋಸೇಪನು ಅಂಥ ವೈರಾಗ್ಯವನ್ನು ಪರಿಶುದ್ಧಿಗೋಸ್ಕರವಾಗಿ ಹೊಂದಿದ್ದ. ನನಗೆ ಒಬ್ಬ ಸ್ನೇಹಿತ ಗೊತ್ತು. ಹಲವು ವರ್ಷಗಳ ಹಿಂದೆ ನಾನು ಸಭೆಯ ಸೇವೆಗಳನ್ನು ಮಾಡ್ತಿರ್ಬೇಕಾದ್ರೆ, ಸಭೆಯಲ್ಲಿ ನೇರವಾಗಿ ಪಾಸ್ಟರ್ ಆಗಿ ಇದ್ದಿದ್ದಿಲ್ಲ, ಸಭೆಯಲ್ಲಿ ಕೆಲವರನ್ನ ಪಾಸ್ಟರ್ ಕರುವಿಕೆಯನ್ನು ಹೊಂದಿದವರನ್ನ ಬೋಧಕರಾಗಿ ನೇಮಿಸಿ ಹಲವು ಕಡೆ ಸಭೆಯನ್ನು ಇಟ್ಟಿದ್ದೆ. ಈ ಸಂದೇಶ ನಿಮಗೆ ಗೊತ್ತು. ರಾಮನಾಥಂಪುರಂನಲ್ಲಿ ನಾವು ಸಭೆ ಸೇವೆಗಳನ್ನು ಮಾಡುತ್ತಿದ್ದಂತಹ ಕಾಲಘಟ್ಟಗಳಲ್ಲಿ ಸರ್ಕಾರದ ನೌಕರಿ ಮಾಡ್ತಿದ್ದಂತಹ ಒಬ್ಬ ಅಧಿಕಾರಿ ಅವರು ಬಂದು ಬೇರೆ ಊರಿಂದ ಅವರು ಟ್ರಾನ್ಸ್ಫರ್ ಆಗಿ ರಾಮನಾಥ್ಪುರಂಗೆ ಬಂದು ಸೆಟ್ಲ್ ಆಗಿದ್ದರು. ಆಗ ತಾನೇ ಬಂದಿದ್ರು, ಸ್ವಲ್ಪ ದಿನ ಆಗಿತ್ತು. ಅವರು ಬೆಳಗ್ಗೆ ಪ್ರಾರ್ಥನೆ ಶಬ್ದವನ್ನು ಕೇಳಿ ನಮ್ಮ ಸಭೆಗೆ ಬರುವುದನ್ನು ವಾಡಿಕೆಗೆ ಇಟ್ಕೊಂಡಿದ್ರು. ಬಂದು ಸಭೆಗೆ ಬರ್ತಾ ಇದ್ರು, ಬಂದು ನಿಲ್ತಾ ಇದ್ರು, ಸಂದೇಶ ಕೇಳ್ತಾ ಇದ್ರು, ಬರ್ಕೋತಾ ಇದ್ರು. ಒಂದು ದಿನ ನನ್ನ ಭೇಟಿ ಮಾಡಬೇಕು ಎಂಬುದಾಗಿ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಅವರು ಹೇಳಿದರು, ಬ್ರದರ್, ಬಹಳ ಪ್ರೆಷರ್ ಆಗಿದೆ. ನಾನು ಕೆಲಸ ಮಾಡುವಂತಹ ಸರ್ಕಾರಿ ನೌಕರಿಯೇ, ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕರ್ತನಿಗೆ ಸಾಕ್ಷಿಯಾಗಿ ನಿಲ್ಲಬೇಕು ಅಂತ ಅಂದ್ಕೋತಾ ಇದ್ದೀನಿ. ಆದರೆ ಲಂಚವನ್ನು ತಗೊಳ್ಳೇಬೇಕು ಎಂಬುದಾಗಿ ಬಲವಂತ ಮಾಡ್ತಾರೆ. ಲಂಚ ತಗೋಬೇಕು. ನಾನು ಲಂಚ ಪಡೆಯುವುದಿಲ್ಲ ಅಂತ ಹೇಳಿದೆ. ಆದರೂ ಅವ್ರೇನು ಹೇಳ್ತಾರೆ ಅಂದರೆ, ಮೇಲಧಿಕಾರಿಗಳು ನೀನು ಪಡೆಯದಿದ್ದರೆ ನಮಗೆ ಸಿಗುವಂಥ ಆದಾಯ ಒಟ್ಟೋಗುತ್ತೆ. ಆದ್ದರಿಂದ ನೀನಿರುವಂತಹ ಆ ಡಿಪಾರ್ಟ್ಮೆಂಟ್ನಲ್ಲಿ ನೀನು ಆ ಲಂಚದ ಹಣವನ್ನು ತೆಗೆದುಕೊಂಡು ನಮಗೆ ಹಂಚ್ಕೊಡ್ಬೇಕು. ಅದನ್ನು ಬೇಡ ಅಂತ ನಿರಾಕರಿಸಬಾರದು, ಇದನ್ನು ಮಾಡಲೇಬೇಕು ಎಂಬುದಾಗಿ ಬಲವಂತ ಮಾಡ್ತಾರೆ. ನಾನು ಆ ಹಣವನ್ನು ನನಗೂ ಪಡೆಯುವುದಿಲ್ಲ, ಲಂಚ ಎನ್ನುವ ಹೆಸರಲ್ಲಿ ಯಾರಿಗೋಸ್ಕರವಾಗಿಯೂ ಪಡೆಯುವುದಿಲ್ಲ ಎಂಬುದಾಗಿ ವೈರಾಗ್ಯವಾಗಿದ್ದಿದ್ದೇನೆ. ಇದು ಯಾವಾಗ ನೋಡಿದ್ರೂ ಸಮಸ್ಯೆಯಾಗಿದೆ, ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದರು. ನಾನು ಆಲೋಚನೆ ಹೇಳೋದಕ್ಕೆ ಮುಂದಾದೆ. ನಾನು ಒಂದು ತೀರ್ಮಾನದಲ್ಲಿದ್ದೇನೆ, ಪ್ರಾಣನೇ ಹೋದ್ರೂ ಪರವಾಗಿಲ್ಲ, ನಾವು ಬಂದು ಈ ಪಾಪಕ್ಕೆ ಒಳಗಾಗಬಾರದು ಎಂಬುದಾಗಿ ಇದ್ದೇನೆ ಅಂತ ಹೇಳಿ ಹೋದರು. ಕೆಲವು ದಿನಗಳ ಒಳಗೆ, 1-2 ತಿಂಗಳು 3 ತಿಂಗಳ ಒಳಗೆ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಂಡು ನಾನು 2-3 ತಿಂಗಳ ಒಳಗೆ ಆ ಮೇಲಧಿಕಾರಿಗಳು ಕೂಡಿ, ಇವನು ಇಲ್ಲಿ ಇರುವಂಥದ್ದು ನಮಗೆ ದೊಡ್ಡ ತಡೆಯಾಗಿದೆ, ಇವನು ತಾನು ಲಂಚವನ್ನು ಪಡೆಯುವುದಿಲ್ಲ, ನಮಗೂ ಪಡೆಯುವುದಕ್ಕೆ ದಾರಿ ಮಾಡಿಕೊಡ್ತಿಲ್ಲ, ಆದ್ದರಿಂದ ಏನಾದರೂ ಮಾಡಬೇಕು ಎಂಬುದಾಗಿ ಅವರು ಯೋಚನೆ ಮಾಡಿ ಬಹಳ ತಂತ್ರವಾಗಿ ಒಬ್ಬ ಮನುಷ್ಯನನ್ನು ಏರ್ಪಾಡು ಮಾಡಿ ಒಂದು ಕವರ್ ಕೊಡುವ ಹಾಗೆ ಕೊಟ್ಟು, ಅವರು ಅದನ್ನು ಪಡೆದು ಏನು ನೋಡೋಷ್ಟೊಳಗೆ ಅದರಲ್ಲಿ ಮನು ಇದೆ ಅಂತ ಕೊಟ್ಟು, ಅವರು ಪಡೆದು ತೆಗೆದು ನೋಡಬೇಕಾದ್ರೆ ಹಣ ಇತ್ತು. ತಕ್ಷಣ ಅಧಿಕಾರಿಗಳು ಬಂದು ಅವರಿಗೆ ಮುಂಚಿತವಾಗಿ ಮಾಹಿತಿ ತಿಳಿಸಿ ಬಂದು ಅವರನ್ನು ಹಿಡಿದ್ರು. ಇವರು ಲಂಚವನ್ನು ಪಡೆದ ಹಾಗೆ ಅಪರಾಧ ಹಾಕಲ್ಪಡ್ತು. ಅವರು ಪಡೆಯಲಿಲ್ಲ ಎನ್ನುವುದು ನನಗೆ ಮಾತ್ರ ಗೊತ್ತಿತ್ತು. ಅವರು ಏನು ಮಾಡೋರು ತೆಗೆದುಕೊಳ್ಳುವುದಿಲ್ಲ, ಅವರು ಪಡೆಯಲಿಲ್ಲ. ಅವರ ಮೇಲೆ ಒಂದು ಅಪರಾಧ. ಆ ಮೇಲೆ ಅಧಿಕಾರಿಗಳ ಬಳಿ ವಿಚಾರಿಸಿದಾಗ ಇದರ ಬಗ್ಗೆ ಮುಂಚಿತವಾಗಿ ನಮಗೆ ಬಹಳ ಕಂಪ್ಲೇಂಟ್ ಬರ್ತಾ ಇತ್ತು ಕಣ್ರಿ, ನಾವು ಎಷ್ಟೊಂದು ಬಾರಿ ವಾರ್ನಿಂಗ್ ಮಾಡಿದ್ದೇವೆ, ಆದರೂ ಲಂಚವನ್ನು ಪಡೆದು ಸಿಕ್ಕಾಕೊಂಡ್ರು ಎಂಬುದಾಗಿ ಹೇಳಿದರು. ಅವರೇನು ಬಾಯಿ ತೆಗೆದು ಮಾತಾಡಲಿಲ್ಲ, ಅವರು ಮೌನವಾಗಿದ್ದರು. ತಕ್ಷಣ ಅವರ ಕೆಲಸವನ್ನು ಅವರು ತೆಗೆದುಹಾಕಿ ಡಿಸ್ಮಿಸ್ಸನ್ನು ಮಾಡಿ ಅವರ ನೀತಿ ತನ್ನನ್ನು ತಾನೇ ತಗ್ಗಿಸಿಕೊಂಡಾಗ ನೀತಿ ತೆಗೆಯಲ್ಪಟ್ಟಿತು. ಅವರ ಕೆಲಸ ಹೋಯಿತು. ಒಂದು ದೊಡ್ಡ ಹಣ, ಹೆಚ್ಚು ಕಡಿಮೆ ಎಷ್ಟೋ ದಿನಗಳ ಅವರ ಸಂಬಳವನ್ನು ಮತ್ತೆ ಕಟ್ಟಬೇಕು ಅಂತ ಹೇಳಿದರು.
ಅದನ್ನು ಕಷ್ಟಪಟ್ಟು ಕಟ್ಟಿ ಒಂದು 6 ತಿಂಗಳ ಒಳಗೆ ಬೀದಿಗೆ ಬಂದ ಹಾಗೆ ಆಯಿತು. ಬೀದಿಗೆ ಬಂದ ಹಾಗೆ ಆಯಿತು ಅವರಿಗೆ. ಅವರು ತಮ್ಮ ಸ್ವಂತ ಊರಿಗೆ ಹಿಂದಿರುಗಿ ಹೋದರು. 1-2-3 ವರ್ಷ ಆದಮೇಲೆ ನಾನು ಅವರನ್ನು ಹುಡುಕಿ ಅವರಿರುವಂತಹ ಊರಿಗೆ ಕೂಟಕ್ಕೆ ಅಂತ ಹೋಗಿದ್ದೆ. ಆಗ ಅವರನ್ನು ಭೇಟಿ ಮಾಡಿದೆ. ಅವ್ರು ಹೇಳ್ತಾರೆ, ಇವಾಗ ನಾನು ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಥರ ಒಂದು ಚಿಕ್ಕ ಕಂಪನಿಯಲ್ಲಿ ಅಕೌಂಟ್ ಹೇಳುವಂತಹ ಒಬ್ಬ ಕೆಲಸದಲ್ಲಿದ್ದೇನೆ. ತೆಗೆದುಕೊಳ್ಳುವ ಸಂಬಳ ಸಾಲ್ತಾ ಇಲ್ಲ, ಬಹಳ ಕಡಿಮೆ. ಹಿಂದೆ ಪಡೆದದಕ್ಕಿಂತ 4ರಲ್ಲಿ 1 ಕೂಡ ನನಗೆ ಬರ್ತಾ ಇಲ್ಲ. ಆದರೂ ಕೂಡ ಬ್ರದರ್, ನಾನು ಬಹಳ ತೃಪ್ತಿ ಉಳ್ಳವನಾಗಿದ್ದೇನೆ. ನಾನು ಪಾಪ ಮಾಡಿ ಅದರಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳಿಲ್ಲ, ನಾನು ಪರಿಶುದ್ಧಗೋಸ್ಕರವಾಗಿ ನಿಂತೆ ಎಂಬುದಾಗಿ ಸಂತೋಷನೊಳಗಿದೆ ಅಂತ ಹೇಳಿದರು. ಇದುವೇ ಪಾಪಕ್ಕೆ ವಿರುದ್ಧವಾಗಿ ನಿಲ್ಲುವಂಥ ಸಾಕ್ಷಿ. ಇದನ್ನು ನಾನೇ ನೇರವಾಗಿ ನೋಡಿದಂತಹ ಒಂದು ಸಾಕ್ಷಿ. ಅವರಿಗೆಲ್ಲ ಹೋಯಿತು. ಅವ್ರು ಹೇಳ್ತಾರೆ, ನನಗಿರುವಂಥ ಒಂದು ನಂಬಿಕೆ, ನನಗೆ ನ್ಯಾಯ ಸಿಗುತ್ತೋ ಸಿಗಲ್ವೋ, ದೇವರು ಹೇಳಿದಂತಹ ಮಾತಿಗಾಗಿ ನಾನು ಕಷ್ಟವೇ ಅನುಭವಿಸುವುದಕ್ಕೆ ಸಿದ್ಧನಾಗಿದ್ದೆ. ಸತ್ಯವೇದದಲ್ಲಿ ನಮಗೆ ಹೇಳಲ್ಪಟ್ಟಂತಹ ಮಾತನ್ನು ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ನೇ ವಾಕ್ಯ. ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವುದರಲ್ಲಿ ರಕ್ತ ಸುರಿಸುವಷ್ಟು ನೀವಿನ್ನೂ ಎದುರಿಸಲಿಲ್ವಲ್ಲ. ಇಬ್ರಿಯರನ್ನು ನೋಡಿ ಹೇಳ್ತಾ ಇದ್ದಾರೆ, ಒಳ್ಳೆಯದೇ, ಸೇವೆ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಆದರೆ ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವುದರಲ್ಲಿ ರಕ್ತ ಸುರಿಸುವ ಸನ್ನಿವೇಶ ಬಂದರೂ ಕೂಡ ನಾವು ನಿಲ್ಲಬೇಕು ಎಂಬುದಾಗಿ ಎದುರಿಸಿ ನಿಲ್ಲಿಲ್ವಲ್ಲಪ್ಪ. ಪ್ರಸಂಗ ಮಾಡ್ತೀಯಾ, ಸಭೆ ನಡೆಸ್ತೀಯಾ, ಕಾಣಿಕೆ ಎಲ್ಲ ಸರಿಯೇ, ಪಾಪಕ್ಕೆ ವಿರುದ್ಧವಾಗಿ ಆ ವೈರಾಗಿ ನೀನು ಒಳಗಿಲ್ವಲ್ಲ. ಆ ರೀತಿ ಹೇಳೋದನ್ನು ನೋಡ್ತೀವಿ. ಎದುರಿಸೋಕ್ಕಾಗ್ತಿಲ್ಲ ನಮಗೆ. ಕೆಲವು ಕಡೆ ನೋಡಿ, ದೊಡ್ಡ ಸಭೆಯ ಪಾಲಕರು, ಅವರ ಸಭೆಯಲ್ಲಿ ಎಷ್ಟೋ ಸಾವಿರಾರು ಮಂದಿ ಇರುವವರಾಗಿದ್ದಾರೆ. ಅವರು ಬಹಳ ಒಬ್ಬೊಬ್ಬರು ಕುರಿತಾಗಿ ಪ್ರಸಂಗ ಮಾಡ್ತಾರೆ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಸಭೆಯವರಿಗೆ ಆಲೋಚನೆ ಹೇಳ್ತಾರೆ. ತನ್ನ ಸ್ವಂತ ಮಕ್ಕಳು ಇವರು ಹೇಳುವ ಮಾತನ್ನು ನೇರೆದುರಾಗಿ ಸೇವೆಯನ್ನು ಮಾಡ್ತಾರೆ. ಅದರಲ್ಲೋಗಿ ಏನು ಮಾಡೋಕ್ಕಾಗಲಿಲ್ಲ, ಅವರನ್ನು ಖಂಡಿಸೋಕ್ಕಾಗಲಿಲ್ಲ. ಸಭೆಯವರನ್ನು ಖಂಡಿಸುವುದಕ್ಕೆ ಆದ ಹಾಗೆ ತನ್ನ ಕುಟುಂಬವರ ಖಂಡಿಸುವುದಕ್ಕಾಗಲಿಲ್ಲ. ಏಲಿಯ ಪಾಪ ಇದುವೇ. ಏಲಿ ಹಾಗೆ ಮಾಡಿದ್ರು, ತನ್ನ ಮಕ್ಕಳನ್ನು ಖಂಡಿಸದೆ ಹೋದರು. ಅವರ ಒಳಗೆ ನುಗ್ಗಿ ದೇವರಿಗೆ ವಿರುದ್ಧವಾಗಿ ಕೆಲವು ಕಾರ್ಯವನ್ನು ಮಾಡ್ತಾರೆ. ಯಾಜಕನ ಮಕ್ಕಳು ಕರೆದು ಖಂಡಿಸಲಿಲ್ಲ. ಆ ಪಾಪದ ನಿಮಿತ್ತವಾಗಿ ಮಕ್ಕಳು ಸತ್ತರು. ಇವರು ಬೋರ್ಲೆ ಬಿದ್ದು ಸಾಯ್ತಾರೆ. ಸತ್ಯವೇದದಲ್ಲಿ ನೋಡ್ತೀವಿ. ಸತ್ಯವೇದ ಹೇಳುತ್ತದೆ, ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವುದರಲ್ಲಿ ನೀವು ರಕ್ತ ಸುರಿಸುವಷ್ಟು ಇನ್ನು ಎದುರಿಸಿ ನಿಲ್ಲಿಲ್ವಲ್ಲ. ಎದುರಿಸಿ ನಿಲ್ರಿ. ಮಗನಾಗಿದ್ರು ಮಗಳಾಗಿದ್ರು ಸರಿ, ಪಾಪಕ್ಕೆ ವಿರುದ್ಧವಾಗಿ ಎದುರಿಸಿ ನಿಲ್ಲಿರಿ. ಯೋಸೇಪನು ಹಾಗೆ ಎದುರಿಸಿ ನಿಂತ. ನಾನು ಹೇಳಿದಂತಹ ಈ ಸ್ನೇಹಿತ ಆ ರೀತಿ ಎದುರಿಸಿ ನಿಂತರು. ಸತ್ಯವೇದ ಹೇಳುತ್ತದೆ, ಇಂಥ ವೈರಾಗ್ಯ, ಇಂಥ ಕಾರ್ಯಗಳಲ್ಲಿ ವೈರಾಗ್ಯವನ್ನು ಸಾಧಿಸಿರಿ. ದೇವರು ಪರಿಶುದ್ಧನ, ಅದಕ್ಕೋಸ್ಕರವಾಗಿ ವೈರಾಗ್ಯ. ಇವರು ವೈರಾಗ್ಯ ಸಾಧಿಸಿದ್ರಿಂದ ತನ್ನ ಕೆಲಸ ಹೋಯ್ತಷ್ಟೇ. ಇವರು ಪರಿಶುದ್ಧಗೋಸ್ಕರವಾಗಿ ವೈರಾಗ್ಯ ತೋರಿಸಿದ್ರಂತ ಹೊರಗಡೆ ಯಾರಿಗೂ ಗೊತ್ತಿಲ್ಲ, ಯಾರು ಅಪ್ರಿಷಿಯೇಟ್ ಮಾಡಲಿಲ್ಲ. ಆದರೆ ಅವರು ಹೇಳ್ತಾರೆ, ನನ್ನ ಮನಸ್ಸಾಕ್ಷಿ ಗೊತ್ತು. ಅದು ನಾನು ಪಾಪಕ್ಕೆ ವಿರುದ್ಧವಾಗಿ ನಿಂತು ದಂಡನೆ ಅನುಭವಿಸಿದ್ದೇನೆ, ಅದರಲ್ಲಿ ನನಗೊಂದು ಸಂತೋಷವಿದೆ. ಆ ವೈರಾಗ್ಯವನ್ನು ವೈರಾಗ್ಯವಾಗಿ ನೋಡ್ರಿ. ಇದು ಒಳ್ಳೆ ವೈರಾಗ್ಯ ತಾನೇ. ಅದರಲ್ಲಿ ವೈರಾಗ್ಯವನ್ನು ತೋರಿಸಿದ್ರೆ ಬೇರೇನು ವೈರಾಗ್ಯ ಬೇಕು? ಮುಂದಿನ ಕಾರ್ಯವನ್ನು ನೋಡಿ, ದೇವರಿಗೆ ವೈರಾಗ್ಯವುಳ್ಳವರಾಗಿರಿ. ದಾನಿಯೇಲನು ಮತ್ತು ಅವರ ಸ್ನೇಹಿತರು, ನಿಮಗೆ ಚೆನ್ನಾಗಿ ಗೊತ್ತು, ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬುವರು ಒಂದು ದೊಡ್ಡ ವಿಗ್ರಹವನ್ನಿಟ್ಟು ಅರಸನು ಹೇಳ್ತಾನೆ, ಈ ಒಂದು ವಿಗ್ರಹವನ್ನು ನಮಸ್ಕರಿಸುವಂತೆ ಸೇವಿಸುವಂತೆ ಬೇಕು ಎಂಬುದಾಗಿ. ಆ ರೀತಿ ಇಲ್ಲದವನನ್ನು ಒಂದು ದೊಡ್ಡ ದಂಡನೆ ಕೊಡಲ್ಪಡುತ್ತದೆ ಎಂಬುದಾಗಿ ಹೇಳಿ ಅನೌನ್ಸ್ಮೆಂಟ್ ಆಗುತ್ತೆ. ಎಲ್ಲ ಪ್ರತ್ಯೇಕ ಸಮಯ ಅಲ್ಲಿ ಬಂದಾಗ, ಅಲ್ಲಿ ಕಿನ್ನರಿಗಳು ಎಲ್ಲ ಶಬ್ದವು ಧ್ವನಿ ಎತ್ತಿದಾಗ ಎಲ್ಲರೂ ಆ ವಿಗ್ರಹದ ಮುಂದೆ ನಮಸ್ಕಾರ ಮಾಡಬೇಕು, ಅಡ್ಡಬಿದ್ದು ಆರಾಧನೆ ಮಾಡಬೇಕು. ಆ ಸಂದರ್ಭದಲ್ಲಿ ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎನ್ನುವವರು ಮಾತ್ರ ಅವರು ವಿಧಿಯರಾಗಲಿಲ್ಲ. ತಕ್ಷಣ ಹೋಗಿ ಅರಸನ ಬಳಿ ಹೇಳುವುದಕ್ಕೆ ಒಂದು ಗುಂಪಿರ್ತಾರೆ ನೋಡಿ. ಅವರು ಬಂದು ಅವರ ಬಳಿ ಹೇಳ್ತಾರೆ, ಹೇಳಿ, ನಾವೊಂದು ಆಜ್ಞೆ ಹೊರಡಿಸಿದ್ದೇವೆ, ಮೇಲಾಗಿರುವ ಆಜ್ಞೆಗೆ ವಿಧಿಯರಾಗಬೇಕಲ್ವಾ? ಈ 3 ಯೌವನಸ್ಥರು ಮಾತ್ರ ಆರಾಧನೆ ಮಾಡ್ತಿಲ್ಲ ಎಂಬುದಾಗಿ ಹೇಳಿ ಅವರ ಮೇಲೆ ಪ್ರಾದು ಮಾಡ್ತಾರೆ. ಅರಸನು ಕರೆದು ವಿಚಾರಣೆ ಮಾಡ್ತಾರೆ. ಅರಸನು ಮಾತಾಡ್ತಾರೆ. ಆ ಸ್ಥಳದಲ್ಲಿ ತಮ್ಮ ವೈರಾಗ್ಯವನ್ನು ಅವರಲ್ಲಿ ಪ್ರಕಟಿಸಿ ತೋರಿಸುತ್ತಾರೆ. ಸತ್ಯವೇದ ನಮಗದನ್ನು ಸೂಚಿಸುತ್ತದೆ. ದಾನಿಯೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 9ನೇ ವಾಕ್ಯದಿಂದ ಓದಿ ನೋಡ್ರಿ. ರಾಜನಾದ ನೆಬೂಕದ್ನೆಚ್ಚರನಿಗೆ, ಅರಸೇ ಚಿರಂಜೀವಿಯಾಗಿರು, ಪ್ರಭುವೇ, ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಪ್ರತಿಯೊಬ್ಬನು ಅಡ್ಡಬಿದ್ದು ಬಂಗಾರದ ಪ್ರತಿಮೆಯನ್ನು ಪೂಜಿಸಲಿ.
ಯಾವನು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನು ದಗದಗಿಸುವ ಆವಿಗೆಯೊಳಗೆ ಹಾಕಲ್ಪಡಲಿ ಎಂದು ಆಜ್ಞೆ ಮಾಡಿದೆಯಲ್ಲ. ನೀನು ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬ ಕೆಲವು ಮಂದಿ ಯಹೂದ್ಯರು ಇದ್ದಾರೆ. ರಾಜನೇ, ಇವರು ನಿನ್ನನ್ನು ಲಕ್ಷಿಸುವುದಿಲ್ಲ, ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನ ಪೂಜಿಸುವುದಿಲ್ಲ ಎಂದು ಅರಿಕೆ ಮಾಡಲು ನೆಬೂಕದ್ನೆಚ್ಚರನು ಉಗ್ರ ಕೋಪವುಳ್ಳವನಾಗಿ, ನೆಬೂಕದ್ನೆಚ್ಚರ ಸುಮ್ಮನೆ ಒಂಥರ ಬಹಳ ಭಯಂಕರವಾಗಿರುವ ವ್ಯಕ್ತಿ, ಅವನ ಕೈಯಲ್ಲಿ ಸಿಕ್ಕಿದ್ರೆ ಭಯಂಕರತನೆ, ಉಗ್ರ ಕೋಪವುಳ್ಳವನಾಗಿ ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬವರನ್ನ ಹಿಡತರಬೇಕೆಂದು ಆಜ್ಞಾಪಿಸಿದನು. ಹಾಗೆ ಅವರನ್ನ ಹಿಡತರಲು ಇವಾಗ ನೋಡಿ ಅವರ ವೈರಾಗ್ಯ ಪ್ರಕಟವಾಗುತ್ತದೆ. ನೆಬೂಕದ್ನೆಚ್ಚರನು ಅವರಿಗೆ, ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬವರೇ, ನೀವು ನನ್ನ ದೇವರನ್ನ ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೆ ಇರುವುದು ಬೇಕೆಂದು ಮಾಡಿದ್ದೋ? ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾವು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ. ಇಲ್ಲವಾದರೆ ತಕ್ಷಣವೇ ಧಗಧಗನೆ ಉರಿಯುವ ಆವಿಗೆ ಒಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಇದನ್ನು ಕೇಳಿ ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ನೋಡಿ ಅರಸನೇ ಅಂತ ಹೇಳ್ತಾರೆ. ಇವರು ಬಂದಿದ್ದ ಕೂಡಲೇ ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ನೀನು ಕೇಳುವಂತಹ ಈ ಒಂದು ಕಾರ್ಯ, ಹೇಳುವಂತಹ ಈ ಒಂದು ಕಾನೂನಿಗೆಲ್ಲ ಉತ್ತರ ಕೊಡಬೇಕು ಅಂತ ನಮಗೆ ಅವಶ್ಯವಿಲ್ಲ. ಎಷ್ಟು ಧೈರ್ಯ ನೋಡಿದ್ರೆ ಅವರಿಗೆ. ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ಧಗಧಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನ ಬಿಡಿಸಬಲ್ಲನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದೇ ಇಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರವನ್ನು ಕೊಟ್ಟರು. ನೋಡಿ ಎಷ್ಟು ಧೈರ್ಯ ಇರಬೇಕು ಅವರಿಗೆ. ಒಬ್ಬ ಅರಸನ ಮುಂದೆ, ಒಂದು ಕಠಿಣವಾದ ಅರಸನ ಮುಂದೆ ತಮ್ಮ ದೇವರನ್ನು ಬಿಟ್ಟು ಕೊಡದೆ ಅವರು ಮಾತಾಡಿದ ಈ ಮಾತುಗಳು ಎಷ್ಟು ಅವರ ವೈರಾಗ್ಯವನ್ನು ಪ್ರದರ್ಶಿಸುತ್ತದೆ. ಅದಕ್ಕೆ ಸ್ವಲ್ಪ ಕೂಡ ಕಡಿಮೆ ಇಲ್ಲದೆ ದಾನಿಯೇಲ್ ಪ್ರವಾದಿನ ನೋಡ್ತೀವಿ. ಇದೇ ಥರ ಒಂದು ಸಂಭವ ಬರುತ್ತದೆ. ಅಲ್ಲಿ ದಾರ್ಯಾವೇಶ, ಆ ದಾರ್ಯಾವೇಶನ ಕಾಲದಲ್ಲಿ ಇದೇ ಥರ ಒಂದು ಪರಿಸ್ಥಿತಿ ಬಂದಾಗ ಅವನು ಒಂದು ಆಜ್ಞೆ ಹೊರಡಿಸ್ತಾನೆ. ದಾರ್ಯಾವೇಶನ ಬಳಿ ಬಂದು ಆ ಪ್ರಧಾನಿಗಳು ಹೇಳ್ತಾರೆ, ಅಯ್ಯ, 30 ದಿನಗಳವರೆಗೂ ನಿಮ್ಮನ್ನಲ್ಲದೆ ಬೇರೆ ಯಾವ ದೇವರನ್ನು ಯಾರು ಆರಾಧನೆ ಮಾಡಬಾರದು ಎಂಬುದಾಗಿ ಒಂದು ಆಜ್ಞೆ ಹೊರಡಿಸಬೇಕು. ಯಾಕೆ ಅಂತ ಗೊತ್ತಿಲ್ಲ. 30 ದಿನಗಳವರೆಗೂ ಒಂದು ಆಜ್ಞೆ ಹೊರಡಿಸಬೇಕು ಎಂಬುದಾಗಿ ಪ್ರಧಾನಿಗಳೆಲ್ಲ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಅರಸನಿಗೆ ಒಳ್ಳೆ ಸಂತೋಷ. ಆದ್ದರಿಂದ ಈ ಒಂದು ಆಜ್ಞೆಯಲ್ಲಿ ನೀವು ರುಜು ಹಾಕಬೇಕು. ಅವರ ಉದ್ದೇಶ ದಾನಿಯೇಲನ ಹಿಡಿಬೇಕು ಎಂಬುದಾಗಿ. ಅರಸನು ತಕ್ಷಣ ಓದಿದ ಕೂಡಲೇ 30 ದಿನಗಳವರೆಗೂ ನನ್ನ ದೇಶದಲ್ಲಿರುವಂತಹ ಎಲ್ಲೆಗಳಲ್ಲಿ ಎಲ್ಲರೂ ಕೂಡ ನನ್ನನ್ನಲ್ಲದೆ ಬೇರೆ ಯಾವ ದೇವರನ್ನು ಆರಾಧನೆ ಮಾಡಬಾರ್ದು ಎಂಬುದಾಗಿ ಆಜ್ಞೆ ಹಾಕ್ದ. ಸತ್ಯವೇದದಲ್ಲಿ ಓದ್ತೀವಿ. ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಈ ಸಂಭವ ಹೇಳಲ್ಪಟ್ಟದಾಗಿದೆ. ಯಾರಾದರೂ 30 ದಿನಗಳವರೆಗೂ, 6ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದ್ತಾ ಇದ್ದೀನಿ. ಯಾರಾದರೂ 30 ದಿನಗಳವರೆಗೂ ಅರಸನಾದ ನಿಮ್ಮನ್ನಲ್ಲದೆ ಬೇರೆ ಯಾವ ದೇವರನ್ನಾದರೂ ಮನುಷ್ಯನನ್ನಾದರೂ ನೋಡಿ ಯಾವುದಾದ್ರೂ ಒಂದು ಕಾರ್ಯದ ಕುರಿತಾಗಿ ವಿಜ್ಞಾಪನೆ ಮಾಡಿದರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡುವುದಕ್ಕೆ ಅರಸನ ಆಜ್ಞೆಯನ್ನು ಹೊರಡಿಸಿ ದೃಢವಾಗಿ ಅದನ್ನು ಮಾಡಲೇಬೇಕು ಎಂಬುದಾಗಿ ಅರಸನ ಎಲ್ಲ ಪ್ರಧಾನಿಗಳು, ದೇಶಾಧಿಪತಿಗಳು, ಪ್ರಭುಗಳು, ಮಂತ್ರಿಯವರು, ನಾಯಕರುಗಳು ಆಲೋಚನೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಈಗ ಅರಸನೇ, ಮೇದಿಯ ಪರ್ಷಿಯವರಿಗಿರುವಂತಹ ಒಂದು ಆಜ್ಞೆಯ ಪ್ರಕಾರವಾಗಿ ಈ ಒಂದು ಆಜ್ಞೆ ಮಾರ್ಪಡಿಸಲಾಗದ ಹಾಗೆ ನೀವು ಅದಕ್ಕೆ ಒಂದು ರುಜು ಹಾಕಿ ಮುದ್ರೆ ಹಾಕಬೇಕೆಂಬುದಾಗಿ ಹೇಳ್ತಾರೆ. ಅದೇ ರೀತಿ ದಾರ್ಯಾವೇಶನು ಆ ಒಂದು ಆಜ್ಞಾಪತ್ರಕ್ಕೆ ರುಜುವನ್ನು ಹಾಕಿದ. ಅದು ನಿಮಗೆಲ್ಲರೂ ಗೊತ್ತಿರುವಂಥ ವಿಚಾರ. ಅದು ಡಿಕ್ಲೇರ್ ಮಾಡಾಯಿತು. ದಾನಿಯೇಲನಾದರೂ 10ನೇ ವಾಕ್ಯದಲ್ಲಿ ದಾನಿಯೇಲನಾದರೂ ಆ ಪತ್ರಕ್ಕೆ ರುಜು ಹಾಕಲ್ಪಟ್ಟಿದೆ ಎಂಬುದಾಗಿ ತಿಳಿದಿದ್ದರೂ ಕೂಡ ಅವರು ಗೌರ್ಮೆಂಟಲ್ಲೇ ಇದ್ದಾರೆ, ಅರಸನ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ತಿಳಿದಿದ್ದಾಗಲೂ ತನ್ನ ಮನೆಯಲ್ಲಿ ಹೋಗಿ ತನ್ನ ಮೇಲಂತಸ್ತಿನ ಮನೆಯಲ್ಲಿ ಯೆರೂಸಲೇಮಿಗೆ ನೇರವಾಗಿ ಕಿಟಕಿಗಳು ತೆರೆಯಲ್ಪಟ್ಟದ್ದಾಗಿ ಅಲ್ಲಿ ತಾನು ಮುಂಚೆ ಮಾಡಿದ ರೀತಿಯಲ್ಲಿಯೇ ಪ್ರತಿದಿನ 3 ಬಾರಿಯೂ ತನ್ನ ದೇವರ ಮುಂಭಾಗದಲ್ಲಿ ಮೊಣಕಾಲೂರಿ
ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿದ. ದಾನಿಯೇಲನ ವೈರಾಗ್ಯವನ್ನು ನೋಡಿದ್ರ? ಆಜ್ಞೆ ಹೊರಡಿಸಾಯಿತು. ದಾನಿಯೇಲ ಏನು ಮಾಡ್ಬೋದಾಗಿತ್ತು? ಸರಿ, ಆಜ್ಞೆ ನಿಲ್ಲುವವರೆಗೂ ರಹಸ್ಯವಾಗಿ ಮನೆ ಒಳಗೆ ಹೋಗಿ ನಾವು ಪ್ರಾರ್ಥನೆ ಮಾಡೋಣ, ಯಾರಿಗೆ ಗೊತ್ತಾಗುತ್ತೆ? ಪ್ರಾರ್ಥನೆ ಮಾಡ್ಬೋದಿತ್ತು. ಅವರ ವೈರಾಗ್ಯ ಎಲ್ಲಿ ಬರುತ್ತೆ ಗೊತ್ತಾ? ತೆರೆಯಲ್ಪಟ್ಟ ಕದಗಳು ನೋಡಿ, ಅದುವೇ ಅವರ ವೈರಾಗ್ಯ. ನಾನು ವಾಡಿಕೆಯಾಗಿ ಹೀಗೆ ಮಾಡ್ತೇನೆ, ನೀನು ರುಜು ಹಾಕ್ದಂಗೆ ಹೋಗು. ನಿನಗಾಗಿ ಎಲ್ಲ ನನ್ನ ವಾಡಿಕೆಯನ್ನು ಮಾರ್ಪಡಿಸೋಕ್ಕಾಗಲ್ಲ. ನಿನಗಾಗಿ ಎಲ್ಲ ನನ್ನ ವಾಡಿಕೆಯನ್ನು ಮಾರ್ಪಡಿಸೋಕ್ಕಾಗಲ್ಲ. ಇದು ಹೀಗೆ, ನಮ್ಮ ಕ್ರಮ ಆರಾಧನೆ ಹೀಗೆ. ನಾನು ವಾಡಿಕೆ ಪ್ರಕಾರ ಯೆರೂಸಲೇಮ್ ಕಡೆಗೆ ಪ್ರಾರ್ಥನೆ ಮಾಡಬೇಕು. ನೀನು ಆಜ್ಞೆ ಹೊರಡಿಸಿದ್ರೆ ನಿನಗಾಗಿ ಮರೆ ಮಾಡಿಕೊಂಡು ಮಾಡೋಕ್ಕಾಗಲ್ಲ. ಏನು ನಡೆಯುತ್ತೆ ನೋಡೋಣ ಎಂಬುದಾಗಿ ಯಥಾ ಪ್ರಕಾರ ಬಾಗಿಲನ್ನು ತೆರೆದು ಕಿಟಕಿ ತೆಗೆದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಿಡ್ತಾರಾ? ಅಲ್ಲಿ ತಪ್ಪೋರಿಸಲ್ಪಟ್ಟರು. ಆವಾಗ ಸಿಂಹದ ಗವಿಯಲಾಗ್ತಾರೆ. ಸಿಂಹದ ಬಾಗಿನ ದೇವರು ಕಟ್ಟಿದ್ರು, ತಪ್ಪಿಸಿಕೊಂಡರು. ಹಾಗಾದರೆ ಇದು ಕರ್ತನಿಗೆ ತೋರಿಸುವಂಥ ವೈರಾಗ್ಯ. ಕರ್ತನ ಮೇಲೆ ತೋರಿಸುವಂತಹ ಒಂದು ವೈರಾಗ್ಯವನ್ನು ತೋರಿಸುತ್ತದೆ. ಅಂತಹ ವೈರಾಗ್ಯವನ್ನು ತೋರಿಸಿರಿ. ಅವರು ಯಾರಿಗಾಗಿಯೂ ಬಿಟ್ಕೊಡ್ಲಿಲ್ಲ. ಅರಸನೇ ಆಜ್ಞೆ ಹೊರಡಿಸಿದ್ರು, ಗಮನವಾಗಿದ್ದರೋದರಲ್ಲಿ. ಸೇವೆಯ ಕುರಿತಾಗಿರುವ ವೈರಾಗ್ಯವನ್ನು ತೋರಿಸಿರಿ. ಒಂದು ಸೇವೆ ಮಾಡ್ತೀರಾ, ಸುವಾರ್ತೆ ಸಾರ್ತೀರಾ, ಅದರಲ್ಲಿ ವೈರಾಗ್ಯವುಳ್ಳವರಾಗಿರೋದು ಒಳ್ಳೆ ವೈರಾಗ್ಯ. ಪೌಲ ತೋರಿಸಿದಂತಹ ವೈರಾಗ್ಯ ಅವರ ಸೇವೆಯಲ್ಲಿ ಪ್ರಕಟವಾಗುತ್ತೆ. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 10ರಿಂದ 14ರವರೆಗಿರುವಂತಹ ವಾಕ್ಯವನ್ನು ಓದಿ ನೋಡಿದ್ರೆ, ನಾವು ಅನೇಕ ದಿವಸಗಳು ಇದ್ದ ಮೇಲೆ ಅಗಬನೆಂಬ ಒಬ್ಬ ಪ್ರವಾದಿಯು ಯುದಾಯದಿಂದ ನಮ್ಮ ಬಳಿಗೆ ಬಂದು, ಅವನು ನಮ್ಮ ಬಳಿಗೆ ಬಂದು ಪೌಲನ ನಡುಕಟ್ಟನ್ನು ತೆಗೆದು ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು, ಈ ನಡುಕಟ್ಟು ಯಾವನದೋ ಆ ಮನುಷ್ಯನನ್ನು ಯಹೂದ್ಯರು ಇದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಕಟ್ಟಿ ಅವರು ಯೆರೂಸಲೇಮ್ ಹೋಗುವುದಕ್ಕೆ ಎಲ್ಲವನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಯಾರು? ಅಪೊಸ್ತಲನಾಗಿರುವ ಪೌಲನು. ಅವರು ಬಂದು ಹೇಳ್ತಾರೆ, ನಾನೊಬ್ಬ ಪ್ರವಾದಿಯಾಗಿದ್ದೇನೆ, ಇದು ಯಾರ ನಡುಕಟ್ಟು ನನಗೆ ಗೊತ್ತಿಲ್ಲ, ನೋಡಿ ನಾನು ಯಾವ ರೀತಿ ಕಟ್ಕೊಂಡಿದ್ದೀನೋ ಈ ನಡುಕಟ್ಟಿಗೆ ಯಜಮಾನನನ್ನು, ನಡುಕಟ್ಟು ಅಂದರೆ ಸೊಂಟದಲ್ಲಿ ಕಟ್ಟಿಕೊಳ್ಳುವಂಥ ಒಂದು ಹಗ್ಗ, ಆ ನಡುಕಟ್ಟಿಗೆ ಯಜಮಾನನನ್ನು ಯೆರೂಸಲೇಮಿಗೆ ಹೋದರೆ ಈ ರೀತಿಯೇ ಕಟ್ಟಾಕಲಿದ್ದಾರೆ. ಅಲ್ಲಿ ಒಂದು ದೊಡ್ಡ ಉಪದ್ರವ ಕಾದಿದೆ. ಅವನನ್ನು ಕಟ್ಟಿ ಅನ್ಯರ ಕೈಗೆ ಒಪ್ಪಿಸಿಕೊಡುತ್ತಾರೆ ಎಂಬುದಾಗಿ ಪವಿತ್ರಾತ್ಮ ತಿಳಿಸಿದ್ದಾರೆ ಎಂಬುದಾಗಿ ಹೇಳುತ್ತಾರೆ. ಇವುಗಳನ್ನು ನಾವು ಕೇಳಿದಾಗ ಯೆರೂಸಲೇಮಿಗೆ ಹೋಗಬೇಡಿರಿ ಎಂಬುದಾಗಿ ನಾವು ಆ ಸ್ಥಳದವರು ಪೌಲನನ್ನು ಬೇಡಿಕೊಂಡ್ವಿ. ಅಯ್ಯ, ಹೋಗ್ಬಿಡ್ಬೇಡ್ರಿ, ನಿಮ್ಮನ್ನು ಕಟ್ತಾರಂತೆ, ನಿಮಗೆ ಅಲ್ಲಿ ಪಾಡುಗಳು ಬರುತ್ತಂತೆ, ಸಮಸ್ಯೆಗಳು ಬರುತ್ತಂತೆ, ದಯವಿಟ್ಟು ಹೋಗಬೇಡಿ ಎಂಬುದಾಗಿ ಹೇಳಿ ಬೇಡಿಕೊಂಡ್ವಿ. ಅದಕ್ಕೆ ಪೌಲನು ನೀಡಿದಂಥ ಉತ್ತರ ನೋಡಿ, ನೀವು ಯಾಕೆ ನನ್ನ ಹೃದಯವನ್ನು ಭಾರ ಮಾಡ್ತೀರಾ? ನನ್ನ ಹೃದಯ ಯಾಕೆ ಕರಗುತ್ತೆ ಅಂದರೆ ನಾನು ಪಡುವಂತಹ ಪಾಡುಗಳ ಬಗ್ಗೆ ಎಲ್ಲ. ನೀವು ಅಳ್ತಾ ಇದ್ರಲ್ಲ, ನೋಡೋಕ್ಕಾಗ್ತಿಲ್ಲ, ನನಗೆ ಬಹಳ ಕಷ್ಟ ಆಗುತ್ತೆ, ಕಣ್ಣೊರೆಸ್ಕೊಳ್ಳಿ. ನೀವು ಅಳುತ್ತಾ ನನ್ನ ಹೃದಯವನ್ನು ಯಾಕೆ ಒಡೆಯುವಂತೆ ಮಾಡ್ತಾ ಇದ್ದೀರಾ? ಯೆರೂಸಲೇಮಿನಲ್ಲಿ ನಾನು ಕರ್ತನಾಗಿರುವ ಯೇಸುವಿನ ನಾಮಕ್ಕೋಸ್ಕರವಾಗಿ ಕಟ್ಟಲ್ಪಡುವುದಕ್ಕೆ ಮಾತ್ರವಲ್ಲ, ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ. ಅವರು ಮಾತಾಡೋ ಡೈಲಾಗ್ ನೋಡಿದ್ರ? ಇದುವೇ ವೈರಾಗ್ಯ. ಕಟ್ಟಲ್ಪಡೋದು ನಾವು ಸಾಯುವುದಕ್ಕೆ ತಯಾರಾಗಿದ್ದೇ ಒಂದು ಸೇವೆಗೆ ಬಂದಿದ್ದೇವೆ. ಕರ್ತನಿಗೆ ಚಿತ್ತವಾದರೆ ನಾವು ಸಾಯುವುದಕ್ಕೂ ಸಿದ್ಧರಾಗಿದ್ದೇವೆ ಎಂದರು. ಅವನು ಸಮ್ಮತಿಸದೆ ಹೋದಲ್ಲಿ, ಅವರು ಹಲವು ಬಾರಿ ಹೇಳಿದ್ದಾರೆ, ಸಮ್ಮತಿಸದೆ ಹೋದಲ್ಲಿ ದೇವರ ಚಿತ್ತ ಆಗಲಿ ಎಂಬುದಾಗಿ ನಾವು ಕುಳಿತಿದ್ದೆವು. ನೋಡಿದ್ರ? ಇದು ವೈರಾಗ್ಯ. ಈ ವೈರಾಗ್ಯವನ್ನು ಸಾಧಿಸಿರಿ. ಸತ್ಯವೇದ ಹಾಗೆ ಹೇಳುತ್ತದೆ. ಒಮ್ಮೆ ನಾನೊಂದು ಸುದ್ದಿಯಲ್ಲಿ ಒಂದು ಕಾರ್ಯವನ್ನು ನೋಡಿದೆ. ಆಗ ಒಂದು ಪಟ್ಟಣದಲ್ಲಿ, ಚೆನ್ನೈ ಪಟ್ಟಣದಲ್ಲಿ ಸಮಾಧಿ ಮಾಡುವುದಕ್ಕೆ, ಕ್ರೈಸ್ತರನ್ನು ಸಮಾಧಿ ಮಾಡುವುದಕ್ಕೆ ಇಡಲ್ಪಟ್ಟಂಥ ಸ್ಥಳ, ಅದು ಎಲ್ಲ ಸ್ಥಳವೂ ಆಕ್ಯುಪೈ ಆಗಿದ್ದರಿಂದ ಸರ್ಕಾರದಲ್ಲಿ ಒಂದು ಕಾನೂನು ಹಾಕಿದ್ರು. ಇನ್ನು ಮುಂದೆ ಕ್ರೈಸ್ತರ ಶವವನ್ನು ಸಮಾಧಿ ಮಾಡದೆ, ಯಾಕೆಂದರೆ ಸಮಾಧಿ ತೋಟ ಬಹಳ ದೊಡ್ಡ ಸಮಾಧಿ ತೋಟಗಳು, ಅದು ಬಹಳ ತುಂಬಲ್ಪಟ್ಟದಾಗಿತ್ತು ಬಹುದಿನದಿಂದ. ಆದ್ದರಿಂದ ಒಂದು ಕಾನೂನು ಹಾಕೋಣ ಎಂಬುದಾಗಿ ಯೋಚನೆ ಮಾಡಿದ್ದೇವೆ. ಆ ಕ್ರೈಸ್ತರ ಶವವನ್ನು ಬೆಂಕಿಯಲ್ಲಿ ಇಟ್ಟಿದ್ದಾರೆ ನೋಡಿ, ಒಂದು ದಹನ ಮಾಡುವುದಕ್ಕೆ. ಅದರಲ್ಲಿಟ್ಟು ನೀವು ದಹನ ಮಾಡಿ ಅದರಲ್ಲಿರುವ ಅಸ್ಥಿಯನ್ನು, ಬೂದಿಯನ್ನು ನೀವು ಉಣಿಡ್ಬೋದು ಎಂಬುದಾಗಿ ಒಂದು ಆಜ್ಞೆ. ಆಗ ಈ ಥರ ಮಾತಾಡುವುದಕ್ಕೆ ಒಂದು ಡಿಬೇಟ್ ನಡೀತು ಟಿವಿಯಲ್ಲಿ. ಅದು ನಡೀತಿರಬೇಕಾದರೆ ಒಬ್ಬ ಕ್ರೈಸ್ತ ಬೋಧಕರು, ಹಿರಿಯ ಬೋಧಕರು, ಒಬ್ಬ ಬಿಷಪ್ ಅವರು ಮಾತಾಡ್ತಾ ಇದ್ದಾರೆ. ಅವರು ಅದಾದ ನಂತರ ಒಂದು ಕ್ರೈಸ್ತ ಕಥೋಲಿಕ ಸಭೆಗೆ ಸೇರಿದಂತಹ ಒಂದು ಬಿಷಪ್ನವರು, ಇಸ್ಲಾಮಿಯ ಸಮುದಾಯಕ್ಕೆ ಸೇರಿದಂತಹ ಅಲ್ಪಸಂಖ್ಯಾತರಿಗೆ ಸೇರಿದ ಒಬ್ಬರು, ಇವರು ಮೂವರು ಮಾತಾಡ್ತಿದ್ದಾರೆ ಟಿವಿಯಲ್ಲಿ. ಆಗ ಒಂದು ಕ್ರೈಸ್ತ ಸಭೆಯ ಬೋಧಕರು ಹೇಳ್ತಾ ಇದ್ದಾರೆ, ಇದರಲ್ಲೇನು ತಪ್ಪಿದೆ? ಸತ್ತವನು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ದೇವರು ಬರಬೇಕಾದ್ರೆ ಜೀವಂತ ಗೆದ್ದು ಬರ್ತಾನೆ.
ಶರೀರವನ್ನು ಊನಿಟ್ವಿ ಎನ್ನುವುದಕ್ಕಾಗಿ ಆ ಮುಚ್ಚಲ್ಪಟ್ಟ ಶವ ಹಂಗೆ ಇರುತ್ತಾ ಒಳಗೆ, ಅದು ಮಣ್ಣಿಂದ ಮಣ್ಣಾಗಿ ಮಾರ್ಪಡುತ್ತಲ್ವಾ? ಹಾಗಾಗಿ ಯೇಸು ಬರುವಾಗ ಅವರು ಪುನರುತ್ಥಾನ ಹೊಂದುವುದಿಲ್ಲವಾ? ಹಾಗಾಗಿ ಕ್ರೈಸ್ತರು ಸುಮ್ಮನೆ ಸಮಸ್ಯೆ ಮಾಡ್ತಾ ಇದ್ದಾರೆ. ನೀವು ಗೌರ್ಮೆಂಟಿಂದ ಈ ಕಾನೂನು ತರಬಹುದು, ನಮ್ಮನ್ನು ನೀವು ಬೆಂಕಿ ಹಚ್ಚಿ ದಹನ ಮಾಡಿ ಸಮಾಧಿ ಮಾಡ್ಬೋದು. ಅದಕ್ಕೆ ಇಸ್ಲಾಂ ಸಹೋದರರು ಹೇಳ್ತಾರೆ, ಅವರು ಪುನರುತ್ಥಾನರಾಗ್ತಾರಾ ಇಲ್ವಾ, ಅವರು ಯಾವ ಫಾರ್ಮಲ್ಲಿ ಪುನರುತ್ಥಾನರಾಗುವುದಲ್ಲ ನಮ್ಮ ಸಮಸ್ಯೆ. ನಮಗೆ ಅಂತ ಒಂದು ನಂಬಿಕೆ ಇದೆ, ನಮಗೆ ಅಂತ ಒಂದು ಕಾನೂನಿದೆ, ನಮ್ಮ ವಾಕ್ಯದಲ್ಲಿ ವೇದದಲ್ಲಿ ಆ ರೀತಿ ಬರೆಯಲ್ಪಟ್ಟಿದೆ. ಇದರಲ್ಲಿ ಯಾರು ಅಡ್ಡಿ ಮಾಡುವಂಥದ್ದು ಎಂಬುದಾಗಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಥೋಲಿಕ ಬಿಷಪ್ ಹೇಳ್ತಾ ಇದ್ದಾರೆ, ಅದನ್ನು ಮಾರ್ಪಡಿಸುವುದಕ್ಕೆ ಯಾರು ಅಧಿಕಾರವನ್ನು ಕೊಟ್ಟದ್ದು? ದೇವರ ಸತ್ಯವೇದದಲ್ಲಿ ಪರಿಶುದ್ಧವಂತರೆಲ್ಲರೂ ಸಮಾಧಿ ಮಾಡಲ್ಪಟ್ಟಿದ್ದಾರೆ, ಸಮಾಧಿಗಳು ತೆರೆಯಲ್ಪಡುತ್ತದೆ, ನಾವು ಸಮ್ಮತಿಸುವುದಿಲ್ಲ ಇದಕ್ಕೆ, ಆ ರೀತಿ ಅವರು ಹೇಳ್ತಾರೆ. ಆದರೆ ಒಬ್ಬರು ಹೇಳ್ತಾರೆ, ಅವರೇನು ಅಸ್ಥಿಯಾಗಿದ್ರೇನು ಮಣ್ಣಾಗಿದ್ದರೆ ಏನ್ರಿ, ಪುನರುತ್ಥಾನರಾಗ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ಕರ್ತನಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ನಮಗೆ ವೈರಾಗ್ಯವಿಲ್ಲ. ಸತ್ಯವೇದ ಹೇಳುತ್ತೆ ನೋಡಿ, ಕರ್ತನಿಗೋಸ್ಕರವಾಗಿ ಪ್ರಾಣವನ್ನು ಕೊಡುವುದಕ್ಕಾಗಲಿ ನಾವು ವೈರಾಗ್ಯವನ್ನು ಸಾಧಿಸಬೇಕು. ಪೌಲನು ಸೇವೆಗೋಸ್ಕರವಾಗಿ ಪಟ್ಟಂತಹ ಪಾಡುಗಳ ಪಟ್ಟಿ ಹೇಳುತ್ತೆ ನೋಡಿ, ಅವೆಲ್ಲ ವೈರಾಗ್ಯದ ಪರಿಣಾಮಗಳೇ. ನೋಡಿರಿ, ಯಹೂದ್ಯರಿಂದ ಒಂದು ಕಡಿಮೆ 40 ಪೆಟ್ಟುಗಳು, 5 ಬಾರಿ ಒಡೆಯಲ್ಪಟ್ಟಿದ್ದೇನೆ, 3 ಬಾರಿ ಚಾಟಿಗಳಿಂದ ಒಡೆಯಲ್ಪಟ್ಟಿದ್ದೇನೆ, ಒಮ್ಮೆ ಕಲ್ಲೆಸೆಯಲ್ಪಟ್ಟಿದ್ದೇನೆ, 3 ಬಾರಿ ಹಡಗು ಒಡೆಯಲ್ಪಟ್ಟು ಅಲ್ಲಿದ್ದೇನು, ಸಮುದ್ರದಲ್ಲಿ ರಾತ್ರಿ ಹಗಲು ಪೂರ್ತಿಯಾಗಿ ನೀರಲ್ಲಿ ಬಿದ್ದಿದ್ದೇನು, ಹಲವು ಬಾರಿ ಪ್ರಯಾಣ ಮಾಡಿದ್ದೇನೆ, ನದಿಗಳಿಂದ ಬಂದಂತಹ ಮೋಸಗಳಿಂದಲೂ ಕಳ್ಳರಿಂದ ಬಂದ ಮೋಸಗಳಿಂದಲೂ ನನ್ನ ಸ್ವಂತ ಜನಗಳಿಂದ ಮೋಸಗಳಿಂದಲೂ ಅನ್ಯ ಜನರಿಂದ ಬಂದಂತಹ ಮೋಸಗಳಿಂದಲೂ ಪಟ್ಟಣಗಳಲ್ಲಿ ಉಂಟಾದಂತಹ ಮೋಸಗಳಿಂದಲೂ ಮರುಭೂಮಿಯಲ್ಲಿ ಉಂಟಾದ ಮೋಸಗಳಲ್ಲಿಯೂ ಸಮುದ್ರದಲ್ಲಿ ಉಂಟಾದಂತಹ ಮೋಸಗಳಲ್ಲಿಯೂ ಸುಳ್ಳು ಸಹೋದರರಿಂದ ಉಂಟಾದ ಮೋಸಗಳಿಂದಲೂ ಪ್ರಯಾಸದಲ್ಲಿಯೂ ದುಃಖದಲ್ಲಿಯೂ ಅನೇಕ ಬಾರಿ ನಿದ್ರಿಸದೆ ಹಸುವಿನಲ್ಲೂ ದಾಹದಲ್ಲೂ ಅನೇಕ ಬಾರಿ ಉಪವಾಸದಲ್ಲಿಯೂ ಚಳಿಯಲ್ಲಿಯೂ ಇಂಥ ಕಷ್ಟಗಳಲ್ಲಿದ್ದೆ. ಇದೆಲ್ಲ ಯಾತಕ್ಕಾಗಿ? ಒಳ್ಳೆಯ ಶ್ರೇಷ್ಠ ಹೋರಾಟವನ್ನು ಹೋರಾಡುವುದಕ್ಕಾಗಿ, ಕ್ರಿಸ್ತನ ಮೇಲೆ ಇಟ್ಟಂತಹ ವೈರಾಗ್ಯಕ್ಕೋಸ್ಕರವಾಗಿ ಎಂಬುದಾಗಿ. ಇದುವೇ ಒಳ್ಳೆಯ ವಿಷಯದಲ್ಲಿ ವೈರಾಗ್ಯ. ಅದರಲ್ಲೋಗಿ ನೀವು ಬಿಟ್ಟುಕೊಡುವಂಥದ್ದು, ಅದರಲ್ಲಿ ಕಾಂಪ್ರಮೈಸ್ ಮಾಡುವಂಥದ್ದು, ಎಲ್ಲೋಯ್ತು ನಿಮ್ಮ ವೈರಾಗ್ಯ? ಕರ್ತನಿಗಾಗಿ ಯಾಕೆ ನಮ್ಮಿಂದ ಎದ್ನಿಂತು ಮಾತಾಡೋಕ್ಕಾಗ್ತಿಲ್ಲ? ಕಾರಣ ವೈರಾಗ್ಯ ನಮ್ಮೊಳಗಿಲ್ಲ. ಆ ವೈರಾಗ್ಯವಿದ್ದಾಗ ಅವರು ಯಾವುದಕ್ಕೂ ಕಟ್ಟುಪಡಲಿಲ್ಲ. ಮಾತಾಡಬಾರದು ಎಂಬುದಾಗಿ ಅವರನ್ನು ಒಡೆದು ಆಜ್ಞೆ ಹೊರಡಿಸ್ತಾರೆ. ಕರ್ತನಿಗೆ ವಿಧಿಯರಾಗದೆ ಮನುಷ್ಯನಿಗೆ ವಿಧಿಯರಾಗುವುದು ಯಾವ ವಿಧಾನದಲ್ಲಿ ನ್ಯಾಯ? ನಾವು ಹಾಗೆ ಯೇಸುವಿನ ಕುರಿತಾಗಿ ಮಾತಾಡ್ತೀವಿ ಎಂಬುದಾಗಿ ಆಚೆ ಹೇಳಿ ಬರ್ತಾರೆ. ಆ ರೀತಿ ಬೆಳೆಸಲ್ಪಟ್ಟಿದ್ದೇ ಈ ಒಂದು ಕ್ರೈಸ್ತತ್ವ. ಅನಂತರ 3ನೇದಾಗಿ ಹೇಳುತ್ತದೆ ಕರ್ತನ ವೈರಾಗ್ಯ. ನಾನು ಸ್ವಲ್ಪ ವೇಗವಾಗಿ ಹೇಳ್ತೀನಿ, ನಮಗೆ ಅಧಿಕವಾಗಿರುವ ಸಮಯವಿಲ್ಲ. ಮತ್ತೊಮ್ಮೆ ಭೇಟಿಯಾಗಬೇಕಾದ್ರೆ ಕರ್ತನ ವೈರಾಗ್ಯದ ಕುರಿತಾಗಿ ನಾವು ಸುದೀರ್ಘವಾಗಿ ಒಂದು ಸಂದೇಶದಲ್ಲಿ ನೋಡೋಣ. ದೇವರಿಗೆ ಒಂದು ವೈರಾಗ್ಯವಿದೆ. ಏನು ವೈರಾಗ್ಯ ಅಂತ ಕೇಳಿದರೆ, ಯೆಶಾಯ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ತಮ್ಮ ಜನಗಳ ಕುರಿತಾಗಿ ವೈರಾಗ್ಯ. ದೇವರೇ, ನಿನ್ನ ಕೈ ಚಾಚಲ್ಪಟ್ಟದಾಗಿದೆ, ಅವರು ಅದನ್ನು ಕಾಣದೇ ಇದ್ದಾರೆ, ಆದರೂ ನಿಮ್ಮ ಜನಗಳಿಗೋಸ್ಕರವಾಗಿ ನೀವು ತೋರಿಸುವ ವೈರಾಗ್ಯದಿಂದ ಅವರು ನಾಚಿಕೆ ಪಡುತ್ತಾರೆ. ಬೆಂಕಿ ನಿಮ್ಮ ಶತ್ರುಗಳನ್ನು ದಹಿಸುತ್ತದೆ. ಕರ್ತನು ತಮ್ಮ ಮಕ್ಕಳನ್ನು ಮುಟ್ಟಿದರೆ ಅವರ ವೈರಾಗ್ಯವೆನ್ನುವುದು ಶತ್ರುಗಳನ್ನು ಒಬ್ಬರನ್ನು ಬಿಡಲ್ವಂತೆ. ಹಾಗಾದರೆ ನಮ್ಮ ಮೇಲೆ ದೇವರು ವೈರಾಗ್ಯ ದಾಹವುಳ್ಳವರಾಗಿದ್ದಾರೆ. ಎಷ್ಟೋ ಬಾರಿ ತಪ್ಪು ಮಾಡಿದ್ವಿ, ಎಷ್ಟೋ ಬಾರಿ ದೇವರನ್ನು ಕೋಪಗೊಳಿಸಿದ್ರು. ಆ ವೈರಾಗ್ಯ ದಾಹ ಇವರನ್ನು ಪ್ರೀತಿ ಮಾಡಲೇಬೇಕು ಎನ್ನುವಂಥ ತೀರ್ಮಾನ ಇದೆ ನೋಡಿ, ಅದುವೇ ಇವತ್ತಿನವರೆಗೂ ನಾವು ಜೀವಂತವಾಗಿದ್ದೇವೆ. ಯೋವೇಲ 2:18 ಹೇಳುವಂಥದ್ದಾಗಿದೆ, ಆಗ ದೇವರು ತಮ್ಮ ದೇಶಕ್ಕೋಸ್ಕರವಾಗಿ ವೈರಾಗ್ಯವುಳ್ಳವರಾಗಿ ತಮ್ಮ ಜನಗಳನ್ನು ಕಟಾಕ್ಷಿಸುವನು, ತಮ್ಮ ಜನಗಳಿಗೆ ಒಳ್ಳೆಯದನ್ನು ಮಾಡುವರು. ದೇಶಕ್ಕೋಸ್ಕರವಾಗಿ ವೈರಾಗ್ಯದಿಂದ. 3ನೇ ಕಾರ್ಯವನ್ನು ನೋಡಿ, ತಮ್ಮ ಶತ್ರುಗಳ ಮೇಲೆ ದೇವರ ವೈರಾಗ್ಯ. ಯೆಶಾಯ 42:13 ಕೆಲವೊಂದು ವಾಕ್ಯಗಳು ಹೇಳುವಂಥದ್ದಾಗಿದೆ, ದೇವರು ಪರಾಕ್ರಮಶಾಲಿಯಂತೆ ಹೊರಟು ಯುದ್ಧ ವೀರನ ಹಾಗೆ ವೈರಾಗ್ಯದಿಂದ ಅವರು ಗರ್ಜಿಸಿ ಆ ಸ್ಥಳದಲ್ಲಿ ತಮ್ಮ ಶತ್ರುಗಳನ್ನು ಜಯಿಸುವರು. ನಾನು ಬಹುಕಾಲ ಮೌನವಾಗಿದ್ದೆನು, ಸುಮ್ಮನಿದ್ದಿನೊಳಗೆ ಅಡಗಿಸಿಕೊಂಡಿದ್ದೆನು. ಈಗ ಮಕ್ಕಳನ್ನು ಅಡಿಯುವಂತೆ ಧ್ವನಿ ಎತ್ತಿ ನನ್ನ ಶತ್ರುಗಳನ್ನು ಹಾಳು ಮಾಡಿ ನುಂಗುವೆನು. ನಾನು ಬೆಟ್ಟ ಗುಡ್ಡಗಳನ್ನು ಹಾಳು ಮಾಡಿ ಅವುಗಳ ಒಳಗಿರುವಂತಹ ಕಾಯಿ ಪಲ್ಯಗಳನ್ನು ಬಾಡುವಂತೆ ಮಾಡಿ, ನದಿಗಳನ್ನು ಹಾಳು ಮಾಡಿ ಕೆರೆಗಳನ್ನು ಬತ್ತಿ ಹೋಗುವಂತೆ ಮಾಡುವೆನು.
ಆ ವೈರಾಗ್ಯದಲ್ಲಿ ತಮ್ಮ ಜನಗಳಿಗಾಗಿ ಅವರು ಪಟ್ಟಂಥ ಪಾಡುಗಳು, ಕಷ್ಟಗಳು, ದುಃಖವನ್ನೆಲ್ಲವನ್ನು ನೋಡಿ ನನ್ನ ಮನದಲ್ಲಿ ವೈರಾಗ್ಯವನ್ನು ಇಟ್ಕೊಂಡೇ ಇದ್ದೆ. ಅವರ ಪಾಪ ಪರಿಪೂರ್ಣವಾದಾಗ ನಾನು ನನ್ನ ಸ್ಥಾನದಿಂದ ಬೇಟೆಯ ಸಿಂಹದಂತೆ ಹೊರಟು ಹೋಗಿ ನನ್ನ ಶತ್ರುಗಳ ಮೇಲೆ ವೈರಾಗ್ಯದಿಂದ ಒಬ್ಬನನ್ನು ಬಿಡಬಾರದು ಎನ್ನುವಂತಹ ವೈರಾಗ್ಯದಿಂದ ಅವರ ಎಲ್ಲೆಗಳನ್ನು ಹಾಳು ಮಾಡುವೆನೆಂಬುದಾಗಿ ಹೇಳುತ್ತಾರೆ. ಕೊನೆಯದಾಗಿ ಒಂದು ಕಾರ್ಯವನ್ನು ನೋಡಿ, ತಮ್ಮ ಮನೆಯ ಕುರಿತಾಗಿ, ತಮ್ಮ ಆಲಯದ ಕುರಿತಾಗಿ, ಈಗಿರುವ ಕಾಲಕ್ಕೆ ಹೇಳಬೇಕು ಅಂದರೆ ದೇವರು ತಮ್ಮ ಸಭೆಯ ಕುರಿತಾಗಿ, ತಮ್ಮ ಸೇವೆಗಳ ಕುರಿತಾಗಿ ವೈರಾಗ್ಯವುಳ್ಳವರಾಗಿದ್ದಾರೆ. ಸತ್ಯವೇದ ಯೋವಾನ್ ಸುವಾರ್ತೆ 2ನೇ ಅಧ್ಯಾಯ 13-17 ಇರುವಂತಹ ವಾಕ್ಯವನ್ನು ಓದಿ ನೋಡುವುದಾದರೆ, ಆಗ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರ ಬಂದದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಅಲ್ಲಿ ದೇವಾಲಯದೊಳಗೆ ದನ, ಕುರಿ, ಪಾರಿವಾಳ ಮಾರುವವರನ್ನು, ಕೂತಿರುವ ಚಿನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ, ದನ ಸಹಿತ ಎಲ್ಲರನ್ನು ದೇವಾಲಯದ ಹೊರಕ್ಕೆ ಅಟ್ಟಿ ಚಿನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡುವಿದನು. ಪಾರಿವಾಳ ಮಾರುವವರಿಗೆ, ಇವುಗಳನ್ನು ಇಲ್ಲಿಂದ ತಕ್ಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದನು. ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು. ದೇವರ ಅವರ ಮನೆಯ ಕುರಿತಾಗಿರುವಂತಹ ಭಕ್ತಿವರೆಗೆ ಇವತ್ತು ನಾವು ಅಂದುಕೊಂಡಿದ್ದೇವೆ. ಒಂದು ವ್ಯಾಪಾರವಾಗಿ ಮಾರ್ಪಡಿಸಿದ್ದಾರೆ. ಚರ್ಚಲ್ಲಿ, ಸೇವೆಯಲ್ಲಿ ವ್ಯಾಪಾರ ಅಂತ ಮಾರ್ಪಡಿಸಿದ್ರೆ ನಾವು ಹೋಗಿ ನೀವೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ದೇವರ ಭಕ್ತಿ ವೈರಾಗ್ಯ ಒಂದು ಪ್ರತ್ಯೇಕ ಕಾಲದವರೆಗೂ ಅವರು ನೋಡ್ತಾ ಇರ್ತಾರೆ. ಅದಾದ ನಂತರ ಅದರ ಮೇಲೆ ಸೇವೆಯನ್ನು ವ್ಯಾಪಾರ ಮಾಡಿ, ದೇವರ ಆಲಯವನ್ನು ನಾಶ ಮಾಡಿ, ಸಭೆ ಎನ್ನುವ ಹೆಸರಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡಿ ತನಗೆ ಹಣವನ್ನು ಕೂಡಿಸಿಕೊಂಡರೆ ದೇವರು ಮೊದಲು ತನ್ನ ನ್ಯಾಯ ತೀರ್ಪನ್ನು ತನ್ನ ಮನೆಯಲ್ಲಿ ಆರಂಭ ಮಾಡ್ತಾರೆ. ನಿಮ್ಮ ಸುತ್ತಲಿರುವಂಥ ಬೇಲಿಯನ್ನು ತೆಗೆದಾಕ್ತಾರೆ. ಆಗ ಅನ್ಯನು ನೀವು ಕೂಡಿಸಿದ್ದನ್ನು ಸಂದರ್ಶಿ ಹೋಗ್ತಾರೆ. ನಿಮ್ಮ ಚಿನಿವಾರರ ಕಾರ್ಯಗಳನ್ನು ತೆಗೆದಾಕಿ ಹೋಗ್ತಾರೆ. ದೇವರು ಅವುಗಳನ್ನು ಹೊರಗಡೆ ಅಟ್ಟುತ್ತಾರೆ. ಇವೆಲ್ಲ ನಡೆಯುತ್ತದೆ. ಯಾಕಂದರೆ ದೇವರು ತನ್ನ ಆಲಯದ ಕುರಿತಾಗಿ, ಸೇವೆಯ ಕುರಿತಾಗಿ ಭಕ್ತಿ ವೈರಾಗ್ಯವುಳ್ಳವರು. ಅದನ್ನು ನೋಡಿ ಅವರು ಆಶ್ಚರ್ಯಪಟ್ಟು, ಯೇಸುವನ್ನ ಈ ರೀತಿ ನೋಡ್ತಾ ಇದ್ದೀವಾ ಎಂಬುದಾಗಿ ಆಶ್ಚರ್ಯಪಟ್ಟು ಶಿಷ್ಯರು ಅವರ ವೈರಾಗ್ಯವನ್ನು ಕೊಂಡು ಆಶ್ಚರ್ಯಪಟ್ಟರು. ತನ್ನನ್ನು ಹೊಡೆದರೂ ಅವರು ಮೌನವಾಗಿದ್ದರಲ್ಲ, ಅವರ ಮುಖದಲ್ಲಿ ಉಗಿದರೂ ಮೌನವಾಗಿದ್ದರಲ್ಲ, ಅವಮಾನಪಡಿಸಿದರೂ ಮೌನವಾಗಿದ್ದರಲ್ಲ. ತನ್ನ ಮನೆಯಲ್ಲಿ ಕೈ ಇಟ್ಟಾಗ ಅವರು ಅಷ್ಟೊಂದು ಕೋಪವುಳ್ಳವರಾಗಿ ವೈರಾಗ್ಯವನ್ನು ಸಾಧಿಸಿದರು. ಕೀರ್ತನೆಗಳು 69:9 ಅವರ ವೈರಾಗ್ಯದ ಕುರಿತಾಗಿ ಹೇಳುವಂಥದ್ದೇ ಶಿಷ್ಯರಲ್ಲಿ ನೆನಪಿಗೆ ತರುತ್ತಾರೆ. ಅಲ್ಲೇನು ಹೇಳ್ತಾರೆ ನೋಡಿ, ನಿನ್ನ ಆಲಯಾಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ, ನಿನ್ನನ್ನು ದೂಷಿಸುವವರ ದೂಷಣೆಗಳು ನನ್ನ ಮೇಲೆ ಬಂದಿದೆ ಎಂದು ದಾವೀದನು ಯೇಸು ಕ್ರಿಸ್ತನನ್ನು ದೇವರು ತನ್ನ ಮನೆಯ ಮೇಲೆ ಇಟ್ಟಿರುವಂತಹ ವೈರಾಗ್ಯದ ಕುರಿತಾಗಿ ಅಲ್ಲಿ ಹೇಳ್ತಾರೆ. ಆದ್ದರಿಂದ ಸೇವೆಯನ್ನಿಟ್ಟು ಆಟ ಆಡಬೇಡಿ, ಸಭೆಯನ್ನಿಟ್ಟು ಆಟ ಆಡ್ಬಿಡಬೇಡಿ. ಚೆನ್ನಾಗಿರುವಂತೆ ಕಾಣಿಸುತ್ತೆ. ಯೇಸು ಒಳಗೆ ಬರುವವರೆಗೂ, ಯೇಸು ಒಳಗೆ ಬಂದು ತಮ್ಮ ನ್ಯಾಯ ತೀರ್ಪನ್ನು ಸಲ್ಲಿಸಲು ಬಂದರೆ ಅವರ ಭಕ್ತಿ ವೈರಾಗ್ಯದಲ್ಲಿ ಯಾರೂ ಅವರನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಸುಗ್ಗಿಯನ್ನು ಕೊಯ್ಯಬೇಕಾಗಿರುತ್ತೆ. ನೀವು ಉನ್ನತವಾಗಿದ್ದ ಸ್ಥಳದಲ್ಲಿಯೇ ತಗ್ಗಿಸಲ್ಪಡಬೇಕಾಗುತ್ತದೆ. ನೀವು ಅನೇಕರಿಂದ ಹೊಗಳಿಲ್ಪಡುವ ಸ್ಥಳದಲ್ಲಿಯೇ ನೀವು ತಗ್ಗಿಸಲ್ಪಡಬೇಕಾಗುತ್ತದೆ. ನೀವು ಕೂಡಿಸಿಟ್ಟಂತಹ ಎಲ್ಲ ಕಾರ್ಯಗಳು ಅನ್ಯರಿಗೆ ಸ್ವಂತವಾಗುತ್ತದೆ. ಏಕೆಂದರೆ ದೇವರ ಭಕ್ತಿ ವೈರಾಗ್ಯವು ತನ್ನ ಮನೆಯ ಮೇಲೂ ತನ್ನ ಸೇವೆಯ ಮೇಲೂ ಇರುತ್ತದೆ ಎನ್ನುವುದನ್ನು ಮರೆತೋಗಬಾರದು. ಹಾಗಾಗಿ 3 ವಿಧವಾಗಿರುವ ವೈರಾಗ್ಯಗಳ ಕುರಿತಾಗಿ ನೋಡಿದ್ವಿ. ಮನುಷ್ಯರು ಒಳಗೊಂಡಿರುವ ಶಾರೀರಿಕವಾಗಿರುವ ವೈರಾಗ್ಯ, 2ನೇದಾಗಿ ಆತ್ಮಿಕವಾದವರು ಹೊಂದಬೇಕಾಗಿರುವ ಒಳ್ಳೆಯ ವೈರಾಗ್ಯ, 3ನೇದಾಗಿ ದೇವರ ವೈರಾಗ್ಯ. ವೈರಾಗ್ಯ ಸಾಧಿಸುವಂಥದ್ದು, ಒಳ್ಳೆಯ ವಿಷಯದಲ್ಲಿ ವೈರಾಗ್ಯ ತೋರಿಸುವಂಥದ್ದು ಒಳ್ಳೆಯದೇ. ನಮ್ಮ ವೈರಾಗ್ಯ ಯಾವುದರ ಮೇಲಿದೆ, ಆ ವೈರಾಗ್ಯವನ್ನು ನಾವು ಯಾವ ರೀತಿ ಯಾವ ಕ್ರಿಯೆಗಳಲ್ಲಿ ಪ್ರಕಟಿಸುತ್ತೇವೆ ಎನ್ನುವಂಥದ್ದೇ ನಮ್ಮ ವೈರಾಗ್ಯ ಒಳ್ಳೆಯದ ಕೆಟ್ಟದ ಎನ್ನುವುದನ್ನು ತೀರ್ಮಾನಿಸುತ್ತದೆ. ಇದನ್ನು ಅರಿತುಕೊಳ್ಳಬೇಕು. ದೇವರಿಗಾಗಿ ವೈರಾಗ್ಯ ತೋರಿಸಬೇಕು. ಅದು ಒಳ್ಳೆಯ ವೈರಾಗ್ಯವಾಗಿರಬೇಕು. ಕಣ್ಗಳನ್ನು ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯು ಕೃಪೆಯೂ ತುಂಬಿರುವಂತಹ ಪರಮ ತಂದೆಯೇ, ನಿಮ್ಮ ಮಕ್ಕಳು ಕೇಳಿದಂತಹ ಈ ಸಂದೇಶಗಳಿಗೋಸ್ಕರವಾಗಿ ಕೋಟಿ ಕೋಟಿ ಸ್ತೋತ್ರ. ನಾವು ಒಳ್ಳೆಯ ವಿಷಯದಲ್ಲಿ ವೈರಾಗ್ಯ ತೋರಿಸಲು, ಶಾರೀರಿಕವಾಗಿರುವ ವೈರಾಗ್ಯಕ್ಕೆ ಯಾವ ವಿಧದಲ್ಲಿಯೂ ಸ್ಥಳವನ್ನು ಕೊಡದೆ, ದೇವರು ಬಯಸುವ ರೀತಿಯಲ್ಲಿ ದೇವರಿಗಾಗಿ ಸಾಕ್ಷಿಯಾಗಿ ನೆಲೆಯಾಗಿ ನಿಂತು
ಪಾಪಕ್ಕೆ ವಿರುದ್ಧವಾಗಿ ಎದುರಾಗಿ ನಿಂತು ರಕ್ತ ಸುರಿಸುವ ಹಾಗೆಯೂ ನಾವು ಒಳ್ಳೆ ವೈರಾಗ್ಯವನ್ನು ಒಳಗೊಂಡಿರುವ ಹಾಗೆ ದೇವರೇ ನಮಗೆ ಅನುಗ್ರಹಿಸಿರಿ. ಬಡತನವನ್ನು ಕಂಡು ಭಯಪಡದೆ, ಸರಳತನವನ್ನು ಕಂಡು ಭಯಪಡದೆ, ಕೆಳಗಿರುವ ಕಾರ್ಯಗಳನ್ನು ಕಂಡು ಭಯಪಡದೆ, ದೇವರಿಗಾಗಿ ವೈರಾಗ್ಯವಾಗಿದ್ದು ನಮ್ಮ ಸೇವೆಯನ್ನು ನಾವು ಸರಿಯಾಗಿ ನೆರವೇರಿಸುವುದಕ್ಕೆ ನೀವು ನಮಗೆ ಅನುಗ್ರಹಿಸಿರಿ. ಕರ್ತನೇ, ಒಳ್ಳೆಯ ವಿಷಯದಲ್ಲಿ ವೈರಾಗ್ಯವನ್ನು ತೋರಿಸುವುದು ಒಳ್ಳೆಯದೇ. ಅದನ್ನು ಯಾವಾಗಲೂ ಅಂಟಿಕೊಂಡಿರುವ ಹಾಗೆ ಬರೆಯಲ್ಪಟ್ಟಿರುವಂತಹ ವಾಕ್ಯಕ್ಕನುಸಾರವಾಗಿ ನಾವು ನಂಬುತ್ತೇವೆ, ಸ್ವೀಕರಿಸಿಕೊಳ್ಳುತ್ತೇವೆ. ವೈರಾಗ್ಯದ ಕುರಿತಾಗಿ ಹಲವಾರು ಕಾರ್ಯಗಳನ್ನು ಪ್ರಕಟಿಸಿ ಮಾತಾಡಿದ್ದೇವೆ. ಅದಕ್ಕೋಸ್ಕರವಾಗಿ ಸ್ತೋತ್ರ. ಮುಂದುವರೆದ ವೈರಾಗ್ಯದಲ್ಲಿ, ಒಳ್ಳೆಯ ವೈರಾಗ್ಯದಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕೆ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿರಿ, ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ಯೇಸುವಿನ ಹಸ್ತದಲ್ಲಿ ಇವರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ ನನ್ನ ತಂದೆಯೇ, ಆಮೇನ್. ದೇವರು ನಮ್ಮ ಪ್ರಾರ್ಥನೆಯನ್ನು ಗಮನಿಸಿ ಕೇಳಿದ್ದಾರೆ. ಈ ದಿನ ಕಾರ್ಯಕ್ರಮವನ್ನು ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸಿಕೊಟ್ಟರು. ಆರಾಧನೆಯ ವೇಳೆಯಲ್ಲಿ ದೈವ ಪ್ರಸನ್ನತೆ ಅನುಭವಿಸಿದ್ವಿ. ಪ್ರಾರ್ಥನಾ ಸಮಯದಲ್ಲಿ ನಂಬಿಕೆಯಲ್ಲಿ ದೃಢಪಟ್ಟುವಿ. ಸಂದೇಶದ ವೇಳೆಯಲ್ಲಿ ಕರ್ತನು ನಮ್ಮೊಂದಿಗೆ ಹಲವಾರು ಕಾರ್ಯಗಳನ್ನು ಪ್ರಕಟಿಸಿ ನಮ್ಮ ನಂಬಿಕೆಯನ್ನು ದೃಢಪಡಿಸಿದರು. ಈ ದೇವರು ಎಂದೆಂದು ಸರ್ವ ದಿನಗಳಲ್ಲಿಯೂ ನಿಮ್ಮ ದೇವರಾಗಿದ್ದು ಮರಣದ ಪರ್ಯಂತರ ನಮ್ಮ ನಡೆಸುತ್ತೇನೆಂಬುದಾಗಿ ಮಾಡಿರುವ ವಾಗ್ದಾನವನ್ನು ನೆರವೇರಿಸುತ್ತಾರೆ. ಮುಂದಿನ ವಾರ ಮತ್ತೊಂದು ಹೊಸ ಸಂದೇಶದಿಂದ ನಾವು ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.